ಮನುಷ್ಯ ಪರಿಸ್ಥಿತಿಯ ಶಿಶು. ನಾವು ಈ ಅನಿವಾರ್ಯ ಸಂದರ್ಭಕ್ಕೆ ಅಡ್ಜಸ್ಟ್ ಆಗಲೇಬೇಕು. ನನ್ನ ಸ್ನೇಹಿತರೊಬ್ಬರು ಇವತ್ತು ಬೆಳಗ್ಗೆ ಹೇಳ್ತಿದ್ರು, ಈ ಕೋವಿಡ್ ಹೋದ್ರೂ ಸಹ ಆನ್ಲೈನ್ ಕಲ್ಚರ್ ಹೋಗಲಿಕ್ಕೆ ಸಾಧ್ಯತೆಗಳಿಲ್ಲ, ಇನ್ನೇನು ಹೆಚ್ಚಾಗ್ತಾ ಉಂಟು ಇದು ಅಂತ. ಹಾಗೆ ನಾವು ಸಹ ಒಟ್ಟು ಸೇರಲಿಕ್ಕೆ, ಅದೇ ರೀತಿಯಲ್ಲಿ ಏನಾದರೂ ಸಂಘಟಿತವಾದ ಪ್ರಯತ್ನಗಳನ್ನು ಮಾಡಲಿಕ್ಕೋಸ್ಕರ ಹೀಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಉದ್ದೇಶಗಳನ್ನು ಹೊಂದಿಕೊಂಡಿದ್ದೇವೆ. ಇವತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಅದರ ಬಗ್ಗೆ ಬೆಳಕು ಚೆಲ್ಲುವುದರ ಜೊತೆಗೆ ಅರಿಗರು ಮತ್ತೆ ವಾಲ್ಟರ್ ಪಿಂಟೋ ಇವರಿಬ್ಬರು ಸಹ ಡಿಟೇಲ್ ಆಗಿ ಅವರು ಮ್ಯೂಚುವಲ್ ಫಂಡ್ ಬಗ್ಗೆ ಸಹ ಹೇಳಲಿಕ್ಕಿದ್ದಾರೆ. ಹೀಗೆ ಇದಲ್ಲದೆ ಸಹ ನಾವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 28ನೇ ತಾರೀಕಿಗೆ ಡಾಕ್ಟರ್ ಗೌರಿ ಅವರಿಂದ ಕೋವಿಡ್ ಮಿತ್ ಅಂಡ್ ಫ್ಯಾಕ್ಟ್ ಇದರ ಬಗ್ಗೆಯೂ ಸಹ ಒಂದು ಸೆಷನ್ ಜರುಗಲಿಕ್ಕಿದೆ. ಅದಲ್ಲದೆ ಮತ್ತೆ ಸಹ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ನಿಮ್ಮ ಬಂಧು ಮಿತ್ರರು ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ AGM ಡಿಸೆಂಬರ್ 26ಕ್ಕೆ ಜರುಗಲಿಕ್ಕಿದೆ. ಅದಕ್ಕೆ ಸಹ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಡೆಪ್ಯೂಟಿ ರಿಜಿಸ್ಟರ್, ಆನ್ಲೈನಲ್ಲೇ ಮಾಡಿ ಅಂತ ಹೇಳಿ. ಮತ್ತೆ ಡಿಸೆಂಬರ್ ವರೆಗೆ ನಮಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೂ ಸಹ ನೀವು ಹೆಚ್ಚಿನ ಸಹಕಾರಗಳನ್ನು ಕೊಡಬೇಕಾಗ್ತದೆ. ಸ್ನೇಹಿತರೆ, ಈಗ ಪ್ರಪ್ರಥಮವಾಗಿ ಅರಿಗರು ಫೈನಾನ್ಷಿಯಲ್ ಅವೇರ್ನೆಸ್ನ ಬಗ್ಗೆ ಬೆಳಕು ಚೆಲ್ಲಿಕ್ಕಿದ್ದಾರೆ. ಅದರ ನಂತರ ವಾಲ್ಟರ್ ಸಿಎನ್ ಪಿಂಟೋ ಅವರು ಮ್ಯೂಚುವಲ್ ಫಂಡ್ನ ಬಗ್ಗೆ ವಿಶೇಷವಾದಂಥ ವಿವರಣೆಗಳನ್ನು ನೀಡಲಿಕ್ಕಿದ್ದಾರೆ. ಅರಿಗರನ್ನ ನಮಗೆಲ್ಲ ಗೊತ್ತಿದ್ದವರೇ, ಆದರೂ ಸಹ ಔಪಚಾರಿಕವಾಗಿ ಅವರನ್ನೊಂದು ಪರಿಚಯ ಮಾಡಬೇಕು ಅಂತ ಕರ್ನಲ್ ಮಾಧವ್ ಶಾನ್ಭಾಗ್ ಅವರನ್ನು ನಾನು ಬೇಡಿಕೊಳ್ತಾ ಇದ್ದೇನೆ. ಕರ್ನಲ್ ಮಾಧವ್ ಶಾನ್ಭಾಗ್. ಕೇಳ್ತದಾ? ಕೇಳ್ತದೆ ಸರ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಇಂಗ್ಲಿಷ್ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ಬೋದಾ? ಮಾಡಿ. Mr. Rajavarma Ariga, whom I have been asked to introduce now, couple of minutes back, doesn't require any introduction in our Ishwar Nagar, because he is such a pleasant personality and so useful and involved in community service. All of us are fully aware of Ariga. He is an embodiment of social service, as you all are aware. I have been associated with him for a couple of years, particularly because of Rotary. He was the immediate past president of our Rotary Club, and I was associated with him and going to various community service activities. And I was so happy the way he was involved in various community service activities and got so many projects. Particularly, many of you may be aware, there is a major project, LN4 artificial limb project, which was conducted here by our club, where so many people got benefited. It was a great occasion. Along with that, many other projects he got involved and got many awards to our Rotary Club. He was trained, I think, in the Garadi of Dharmasthal Virendra Hegde. So that is why I think he is an embodiment of social service. It is in his blood. So that is what I could see voluntarily here on Hosabelaku. There are so many orphanages, old age homes. I have gone with him, with his association. And of course, to talk to you about his expertise, he is a senior syndicate bank retired manager with his vast experience in the bank. He has been a consultant in various financial aspects, particularly investment opportunities
and taxation. He can be easily consulted, and with pleasure he can be a consultant to you, being an expert in insurance and investment, wealth management, etc. So I think this is a too small an introduction to my dear friend Ariga, and I now request him to take over and educate us in his field of expertise. Mr. Ariga. Thank you, sir. Thank you for the nice introduction. So, with the permission of our president of Ishwarnagar Rotary Club, Professor Suresh Raman Maya, ನಾನು ಇವತ್ತಿನ ಸಬ್ಜೆಕ್ಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅದರ ಬಗ್ಗೆ ಮಾತಾಡಲಿಕ್ಕೆ ನಿಂತಿದ್ದೇನೆ. ಇಂದಿನ ಈ ವರ್ಚುವಲ್ ಮೀಟಿಂಗ್ ಅನ್ನು ಆಯೋಜಿಸಿ ಹಣಕಾಸಿನ ಹೂಡಿಕೆಯ ಬಗ್ಗೆ ಮಾತಾಡಬೇಕು ಅಂತ ಹೇಳೋದನ್ನು ಆಯೋಜಿಸಿ ನನಗೆ ಮಾತಾಡಲಿಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಈಶ್ವರ್ನಗರ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರೊಫೆಸರ್ ಸುರೇಶ್ ರಮಣ್ ಮಯ್ಯ ಅವರಿಗೆ ವಂದಿಸುತ್ತಾ ಇವತ್ತಿನ ಈ ವಿಷಯದ ಕುರಿತು ನಾನು ಮಾತಾಡುವುದಕ್ಕಿಂತ ವಿಶೇಷವಾಗಿ ಈ ವಿಷಯದ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿಕೊಳ್ಳುವ ಅಂತ ಹೇಳುವಂತಹದ್ದು ನನ್ನ ಬಯಕೆಯಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಇರೋರು ಯಾರು ಪ್ರತಿಯೊಬ್ಬರು ಕೂಡ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ, ಹೂಡಿಕೆ ಬಗ್ಗೆ ಬಹಳಷ್ಟು ತಿಳಿದವರು ಇದ್ದಾರೆ, ಮತ್ತೆ ಅನುಭವಿಗಳು ಕೂಡ ಇದ್ದಾರೆ. ಆದ್ರಿಂದ ಇದನ್ನು ನಾನು ಮಾತಾಡೋದಕ್ಕಿಂತ ಜಾಸ್ತಿ ನಾವು ವಿಚಾರ ವಿನಿಮಯ ಮಾಡುವಂತ ಒಂದು ಅವಕಾಶ ಅಂತ ತಿಳ್ಕೊಳ್ತೇನೆ. ಒಬ್ಬ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಹೇಳಿದ್ದ, ನೀನು ನಿನಗೆ ಅಗತ್ಯವಿಲ್ಲದ ವಸ್ತುಗಳನ್ನು ಖರೀದಿ ಮಾಡುತ್ತಾ ಬಂದರೆ ಮುಂದೆ ಒಂದು ದಿನ ನೀನು ನಿನಗೆ ಅಗತ್ಯವಿರುವ ವಸ್ತುಗಳನ್ನು ಮಾರಬೇಕಾಗಿ ಬರಬಹುದು ಅಂತೇಳಿ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಸೇವಿಂಗ್ಸ್ಗೆ ಸರಿಯಾದ ಇಂಪಾರ್ಟೆನ್ಸ್ ಅನ್ನು ಕೊಡದೆ ಬಂದದನ್ನೆಲ್ಲ ಖರ್ಚು ಮಾಡ್ತಾ ಹೋದ್ರೆ ನಮ್ಮ ವೃದ್ಧಾಪ್ಯ, ನಮ್ಮ ಜೀವನ, ನಿವೃತ್ತಿ ಜೀವನದಲ್ಲಿ ನಾವು ಬಹಳ ತೊಂದರೆಗೆ ಒಳಗಾಗಬಹುದು. ಆಗ ನಮ್ಮ ಖರ್ಚನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಸೆಟ್ಗಳನ್ನು ಒಂದೊಂದು ಪ್ರಾಪರ್ಟಿಯನ್ನು ಎಷ್ಟೋ ಕೆಲವರು ನೋಡಿದೆ, ನಾನು ಪ್ರಾಪರ್ಟಿಯನ್ನು ಮಾರಿ ಅದರಲ್ಲಿ ಅವರು ಬಾಡಿಗೆ ಇರುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ಅವರಿಗೆ ದಿನಕ್ಕೆ ಅವರ ದಿನವನ್ನು ನಡೆಸಲಿಕ್ಕೆ ಅವರಿಗೆ ಹಣದ ಕೊರತೆ ಆಗುವಾಗ ಅಂತ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಆದ್ರಿಂದ ನಾವು ನಮ್ಮ ಆರ್ಥಿಕ ಇದನ್ನು ನಾವು ವೃದ್ಧಿಸಿಕೊಂಡು ಬೆಳೆಯಬೇಕಾದ್ರೆ ಹಣಕಾಸಿನ ನಿರ್ವಹಣೆಯಲ್ಲಿ ಶಿಸ್ತನ್ನು ನಾವು ಪರಿಪಾಲಿಸಬೇಕಾಗ್ತದೆ. ಹಣದ ಬೆಲೆಯು ವಸ್ತುವನ್ನು ಕೊಂಡುಕೊಳ್ಳುವ ಅದರ ಸಾಮರ್ಥ್ಯದ ಮೇಲೆ ಹೊಂದಿಕೊಂಡಿದೆ. ವಸ್ತುಗಳ ಬೆಲೆಯಲ್ಲಿ ಏರುಪೇರಾದಾಗ ನಮ್ಮ ಅಲ್ಲಿರುವ ಆರ್ಥಿಕ ಹಣದ ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಏರುಪೇರಾಗ್ತದೆ. ಹಾಗೆ ಆದ್ದರಿಂದ ನಾನು ನಮ್ಮ ಈ ಉಳಿಕೆಯ ಹಣವನ್ನು ಹೂಡಿಕೆ ಮಾಡುವಾಗ ಬುದ್ಧಿವಂತಿಕೆಯಿಂದ ಮತ್ತು ಜಾಗರೂಕತೆಯಿಂದ ಮಾಡುವ ಅಗತ್ಯವಿದೆ. ಉಳಿತಾಯ ಮತ್ತು ಹೂಡಿಕೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಒಂದೇ ಆದ್ರೆ ಅದರಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ, ಒಂದು ನೂಲಿನಷ್ಟು ಡಿಫರೆನ್ಸ್ ಇದೆ. ಯಾಕಂದ್ರೆ ಉಳಿತಾಯ ಅಂತ ಹೇಳಿದ್ರೆ ನಾವು ಕೂಡಿಸುವುದು, ಹಣವನ್ನು ನಾವು ಗಳಿಸಿದ್ದನ್ನು ಕೂಡಿಸುವುದು, ಅದನ್ನು ಮೊದಲು ಹಾಗೆ ಮಾಡ್ತಾ ಇದ್ರು ಜನರು. ಅವರಿಗೆ ಅವಕಾಶನೂ ಇರಲಿಲ್ಲ, ಅದ್ರ ಬಗ್ಗೆ ತಿಳುವಳಿಕೆನೂ ಇರಲಿಲ್ಲ. ಅದರಿಂದ ಉಳಿತಾಯದ ಹಣವನ್ನು ಮನೆಯನ್ನೇ ಒಂದು ಇಟ್ಕೊಳ್ತಿದ್ರು. ಆದ್ರೆ ಹೆಚ್ಚಂದ್ರೆ ಒಂದು ಹತ್ತಿರದ ಒಂದು ಬ್ಯಾಂಕ್, ಆಗ ಬ್ಯಾಂಕ್ಗಳು ಕೂಡ ಕಡಿಮೆ, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಯಾರು ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಾಕಿ ಇಡ್ತಿದ್ರು. ಅದರಿಂದ ಹೆಚ್ಚು ಅವರಿಗೆ ಅವಕಾಶನೂ ಇರಲಿಲ್ಲ, ಮಾಹಿತಿಯೂ ಇರಲಿಲ್ಲ. ಮತ್ತೆ ಕೂಡು ಕುಟುಂಬ ಇದ್ದ ಕಾರಣ ಅವರು ಹೆಚ್ಚು ನಮ್ಮ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಿರ್ಲಿಲ್ಲ. ಹಿರಿಯರಾದ ಕೂಡಲೇ ಅವರನ್ನು ರಕ್ಷಿಸುವ ಜವಾಬ್ದಾರಿ, ಅವರನ್ನು ನೋಡ್ಕೊಳ್ಳುವ ಜವಾಬ್ದಾರಿ ಅವರ ಮಕ್ಕಳು ವಹಿಸ್ತಿದ್ರು, ಅವರ ಮರಿ ಮಕ್ಕಳು ವಹಿಸ್ತಿದ್ರು. ಆದ್ರಿಂದ ಅದರ ಬಗ್ಗೆ ಹೆಚ್ಚು ಚಿಂತನೆಯೇ ಇರಲಿಲ್ಲ ಅವರಿಗೆ. ಆದ್ರೆ ಈಗ ಪರಿಸ್ಥಿತಿ ಬಹಳ ಸಂಕೀರ್ಣವಾಗಿ ಬದಲಾಗಿದೆ. ಬಹಳಷ್ಟು ನಮ್ಮ ಈಗ ಕುಟುಂಬ ಸಣ್ಣದಾಗ್ತಾ ಬಂದಿದೆ, ತಂದೆ ತಾಯಿ ಮಕ್ಕಳು ಇಷ್ಟೇ. ಅದು ಕೂಡ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು ಗಳಿಸಲಿಕ್ಕೆ ಶುರು ಮಾಡುವಾಗ ಅವರು ಬೇರೆ ಊರಲ್ಲಿ ಇರ್ತಾರೆ. ಅಲ್ಲಿ ಅವರ ಸಂಸಾರವನ್ನು ನೋಡುವ ಅದರಲ್ಲಿ ಅವರು ತಲ್ಲೀನಾಗಿರ್ತಾರೆ. ಆದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಮುಂದಿನ ಜೀವನವನ್ನು ನಡೆಸಲಿಕ್ಕೆ ಬೇಕಾದ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ನಾವು ನಮ್ಮ ಯೌವನದಲ್ಲಿ ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಹೂಡಿಕೆ ಅಂದ್ರೆ ಉಳಿತಾಯದ ಹಣದಿಂದ ಸಾಕಷ್ಟು ಆದಾಯ ಬರುವಂತೆ ಮಾಡುವುದು. ಹೂಡಿಕೆಯ ಬಗ್ಗೆ ಸಾಕಷ್ಟು ಅರಿವಿಲ್ಲದವರು ಉಳಿಸಿದ ಹಣವನ್ನು ಅಷ್ಟು ಒಂದು ರೀತಿಯಲ್ಲಿ ಇನ್ವೆಸ್ಟ್ ಮಾಡದೆ ಕಡೆಗೆ ಕೆಲವು ಸಲ ಏನಾಗ್ತದೆ ಅಂತೇಳಿ ಅರ್ಜೆಂಟಿಗೆ ಅದನ್ನು ಖರ್ಚು ಕೂಡ ಮಾಡಿಬಿಡ್ತಾರೆ. ನಮಗೆ ಗೊತ್ತಿದೆ, ಬ್ಯಾಂಕ್ ಅಲ್ಲಿ VRS ತಗೊಂಡಾಗ ಕೆಲವರು ನಮಗೆ ಪೆನ್ಷನ್ ಬೇಡ ಅಂತೇಳಿ ಸಾಕಷ್ಟು
ಫಂಡ್ಸ್ ಇದೆ ಅದರಿಂದ ದಿನ ತೆಗಿಬಹುದು ಅಂತ ಮಾಡಿದ್ರು. ಕಡೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಸರಿಯಾದ ಅನುಭವ ಇಲ್ಲದೆ ಮಾಡಿದ ಇನ್ವೆಸ್ಟ್ಮೆಂಟ್ ಅನ್ನು ಕಳ್ಕೊಂಡು ಬಹಳ ತಾಪತ್ರಯದಲ್ಲಿ ಇರುವಂತಹ ಪರಿಸ್ಥಿತಿ ಬಂದಿದೆ. ಹಾಗೆ ನಾವು ನಿರೀಕ್ಷಿಸಿದ ಮೊತ್ತ ಅದರಲ್ಲಿ ಬರುವ ಹಾಗೆ ನಾವು ಬಹಳ ಚಾಣಾಕ್ಷತೆಯಿಂದ ನಾವು ಅನುಭವವನ್ನು ಮಾಡಿ, ಅಲ್ಲದೆ ಇದ್ರೆ ಅನುಭವ ಇಲ್ಲದಿದ್ರೆ ಅನುಭವ ಇದ್ದವರ ಹತ್ರ ನಾವು ಕೇಳಿಕೊಂಡು ನಾವು ಹೂಡಿಕೆಯನ್ನು ಮಾಡಬೇಕು. ಈ ಎಲ್ಲಿ ಎದ್ದು ಹೇಗೆ ಹೂಡಬೇಕು ಅಂತ ಹೇಳುವುದು ಹಲವರಿಗೆ ಮಾತ್ರ ಗೊತ್ತಿದೆ. ಆದ್ರಿಂದ ಈ ರೀತಿಯ ಒಂದು ಮಾಹಿತಿಯ ವಿನಿಮಯವು ಅಗತ್ಯ ಇದೆ. ಹಣದ ಹೂಡಿಕೆ ಮಾಡುವಾಗ ನಾವು ಮುಖ್ಯವಾಗಿ 3 ವಿಷಯಗಳನ್ನು ಗಮನದಲ್ಲಿ ಇರಿಸಿಕೊಳ್ಬೇಕು. ಒಂದು, ಹೂಡಿಕೆ ಮಾಡಿದ ಮೊತ್ತದ ಸುರಕ್ಷೆ ಅಂದ್ರೆ ಸೇಫ್ಟಿ ಆಫ್ ಫಂಡ್ಸ್ ಮುಖ್ಯ. ಎರಡನೇದು, ಅದು ನಮಗೆ ಬೇಕಾಗುವಾಗ ಸಿಗಬೇಕು. ಕೆಲವು ಸಲ ನಾವು ಹಾಕ್ತೇವೆ, ಅರ್ಜೆಂಟ್ ಬರುವಾಗ ನಮಗೆ ಅದನ್ನು ತೆಗಿಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಅದು ಒಂದು. ಮೂರನೇದು, ಅದರಲ್ಲಿ ಸಾಕಷ್ಟು ರಿಟರ್ನ್ ಬರಬೇಕು. ಈ ರೀತಿಯ 3 ಲಕ್ಷಣಗಳನ್ನು ಹೊಂದಿಕೊಂಡು ನಾವು ಹೂಡಿಕೆ ಬರಬಹುದಾದ ಶೇಕಡಾವಾರು ಆದಾಯವು ಹೇಗಿರ್ಬೇಕು ಅಂತ ಹೇಳಿದ್ರೆ ಹಣದೊಬ್ಬರಿಂದ ಸ್ವಲ್ಪ ಜಾಸ್ತಿ ಇರಬೇಕು. ಇಲ್ಲ ಇದ್ರೆ ನಾವು ಗಳಿಸಿದ ಹಣ ಎಷ್ಟು ಉಂಟು ಅಷ್ಟೇ ಇರ್ತದೆ. ಯಾಕೆಂತ ಹೇಳಿದ್ರೆ ಇನ್ಫ್ಲೇಷನರಿ ಟ್ರೆಂಡ್ ಅಲ್ಲಿ ನಮಗೆ ಮುಂದೆ ಅಷ್ಟೇ ಹಣದಲ್ಲಿ ಮೊದಲೆಷ್ಟು ಖರೀದಿ ಮಾಡ್ಲಿಕ್ಕೆ ಸಾಮರ್ಥ್ಯ ಇತ್ತು ಅದರಷ್ಟು ಸಾಮರ್ಥ್ಯ ಕೂಡ ಇರುವುದಿಲ್ಲ. 1 ರೂಪಾಯಿಗೆ ಹಲವಾರು ವರ್ಷಗಳ ಹಿಂದೆ ಇದ್ದ ವ್ಯಾಲ್ಯೂ ಈಗ ಇಲ್ಲ. ಹೆಚ್ಚು ಆದಾಯ ಬರಬೇಕು, ಹೆಚ್ಚಿನ ರಿಸ್ಕ್ ಕೂಡ ತಗೊಳ್ಬೇಕು. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ಆದ್ರೆ ಯಾವುದೇ ಒಂದು ನಾವು ನೋಡಿದ್ರು ಕೂಡ ಅದರಲ್ಲಿ ರಿಸ್ಕ್ ಇದೆ. ಈಗ ಬ್ಯಾಂಕ್ ಅಲ್ಲಿ ದುಡ್ಡಿಟ್ರು ಕೂಡ ಅಲ್ಲಿ ಕೂಡ ಸ್ವಲ್ಪ ತರದ ಒಂದು ರಿಸ್ಕ್ ಇದೆ. ಆದ್ರೆ ಇದ್ದದ್ರಲ್ಲಿ ಮೋಸ್ಟ್ ಸೇಫ್ ಅಂತ ಹೇಳುವಂತ ಒಂದು ಭಾವನೆ ಇದೆ. ಆದ್ರೆ ಹೆಚ್ಚು ರಿಸ್ಕ್ ತಗೊಂಡ್ರೆ ಅದರಿಂದ ಬಹಳಷ್ಟು ಹಣ ಸಂಪಾದಿಸುವ ಸಾಧ್ಯತೆಯೂ ಕೂಡ. ಆದ್ರಿಂದ ನಮ್ಮ ಮಿತಿಯನ್ನು ಹೊಂದಿಕೊಂಡು ಸರ್ಟನ್ ಪೋರ್ಷನ್ ಆಫ್ ಅಮೌಂಟ್ ಅನ್ನು ನಾವು ಹೆಚ್ಚಿನ ರಿಸ್ಕ್ ಬರುವ ಇದರಲ್ಲಿ ಹಾಕಿ ಜಾಸ್ತಿ ಗಳಿಸುವಂತ ಸಾಹಸಕ್ಕೂ ಕೂಡ ನಾವು ಕೈ ಹಾಕಲೇಬೇಕಾಗ್ತದೆ. ಹಣ ಹೂಡಿಕೆ ಮಾಡುವ ಮೊದಲು ನಾವು ಹೂಡಿಕೆ ಮಾಡುವವನ ಆದ್ಯತೆಗಳೇನು ಅಂತ ನೋಡ್ಬೇಕು. ಮತ್ತೆ ಯಾವ ಉದ್ದೇಶಗಳಿಗಾಗಿ ಹಣವನ್ನು ಹೂಡುವ ಅವಶ್ಯಕತೆ ಇದೆ ಎಂಬುದನ್ನು ತಿಳ್ಕೊಳ್ಬೇಕು. ಹೀಗೆ ಎಲ್ಲವನ್ನು ತಿಳ್ಕೊಂಡ ನಂತರ ಕೆಲವರಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಕೆಲವರಿಗೆ ಮದುವೆ ಆಗಿರುವುದಿಲ್ಲ, ಆಗಿದ್ದಲ್ಲಿ ಅವರು ಸ್ಟಾರ್ಟ್ ಮಾಡಿದರೆ ಮದುವೆ ಆಗುವಾಗ ಅವರಿಗೆ ಬೇಕಾದ ಕೆಲವು ಹಣದ ಅವಶ್ಯಕತೆ ಇರ್ತದೆ, ಬಂಡವಾಳದ್ದು. ಅದಕ್ಕಾಗಿ ಹೀಗೆ ಶಾರ್ಟ್ ಡ್ಯೂರೇಷನ್ ಫಂಡ್ಸಿನ ಅವಶ್ಯಕತೆ ಇರ್ತದೆ. ಹಾಗೆ ಹೀಗೆ ಅದರಲ್ಲಿ ಶಾರ್ಟ್ ಡ್ಯೂರೇಷನ್ ಮತ್ತೆ ಮೀಡಿಯಂ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಅಂತ ಹೀಗೆ 3 ರೀತಿಯ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಮ್ಮ ಹಣವನ್ನು ನಾವು ಹೂಡಿಸ್ತಾ ಹೋಗ್ಬೇಕು. ಇದಕ್ಕೆ ಈ ರೀತಿಯ ನಾವು ಅನಾಲಿಸಿಸ್ ಮಾಡೋದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತಾರೆ. ಒಂದು ಕುಟುಂಬ ಅವರ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಅವರ ಅವಶ್ಯಕತೆಗಳೇನು ತಿಳ್ಕೊಂಡು ಮತ್ತೆ ಅವರಿಗೆ ನಾವು ಏನಾದ್ರು ಅಡ್ವೈಸ್ ಕೊಡೋದಿದ್ರೆ ಅಡ್ವೈಸ್ ಕೊಡಬೇಕು. ಇಲ್ಲ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಹಣ ಹೂಡಿಸ್ತಾರೆ, ನಾವು ಲಾಂಗ್ ಟರ್ಮಿಗೆ ಹಾಕಿರ್ತೇವೆ, ಅವರಿಗೆ ಮಧ್ಯದಲ್ಲಿ ಅವಶ್ಯಕತೆ ಇದೆ, ಆಗ ಹಣ ಸಿಗುವುದಿಲ್ಲ, ಅಗತ್ಯ ಬೇಕಾಗ್ತದೆ ಅಂತ ಅದನ್ನು ಅವರು ವಿಡ್ರಾ ಮಾಡಿದ್ರೆ ಅವರಿಗೆ ಗಳಿಸಿದಕ್ಕಿಂತಲೂ ಕೂಡ ಕೆಲವು ಸಲ ಅವರು ಹಾಕಿದ ಹಣದಲ್ಲಿ ಕೂಡ ಅವರಿಗೆ ಲಾಸ್ ಆಗುವ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಹೂಡಿಕೆಗೆ ಈಗ ಹಲವಾರು ಅವಕಾಶಗಳಿವೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಒಂದು, ಎಲ್ರಿಗೆ ಪಾಪ್ಯುಲರ್ ಆಗಿ ಗೊತ್ತಿರುವುದು ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡ್ತಾರೆ, ಸೇವಿಂಗ್ಸ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್. ಅವರ ಅವಶ್ಯಕತೆಗಳ ಅನುಗುಣವಾಗಿ ಎಷ್ಟು ವರ್ಷ ಇಡಬಹುದು, 10 ವರ್ಷದವರೆಗೆ ಮ್ಯಾಕ್ಸಿಮಮ್ ಇಡಬಹುದು ಬ್ಯಾಂಕ್ ಅಲ್ಲಿ FD ಅನ್ನು. ಆ FD ಗೆ ಅದರ ಅವಧಿಗೆ ಸರಿಯಾಗಿ ಅದರ ಇಂಟ್ರೆಸ್ಟ್ ರೇಟ್ ಇರ್ತದೆ. ಅದನ್ನು ನೋಡ್ಕೊಂಡು ಅವರ ಅವಶ್ಯಕತೆಗೆ ಸರಿಯಾಗಿ ನೋಡ್ಕೊಂಡು ಅವರು ಇನ್ವೆಸ್ಟ್ ಮಾಡ್ತಾರೆ. ನಾವು FD ಮಾಡುವ ಕೆಲವು ಸಲ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ದೊಡ್ಡ ಲಂಸಮ್ ಅನ್ನು ಒಂದೇ ಫಂಡ್ ಆಗಿ ಇಟ್ಬಿಡ್ತೇವೆ. ಹಾಗೇನಾಗ್ತದೆ, ಅವರಿಗೆ ಮಧ್ಯದಲ್ಲಿ ಬೇಕು ಅಂತಾದ್ರೆ ಅದನ್ನು ಪ್ರಿಮೇಚೂರ್ ವಿಡ್ರಾ ಮಾಡುವಾಗ ಎಲ್ಲ ಅಮೌಂಟ್ ನ ಮೇಲೆ ಅವರಿಗೆ ಲಾಸ್ ಆಗ್ತದೆ. ಅದಕ್ಕೆ ಏನಾದ್ರೂ ಅವಶ್ಯಕತೆ ಇದನ್ನು ನೋಡ್ಕೊಂಡು ಅವಧಿಯನ್ನು ಬೇರೆ ಅವಧಿಗೆ ಅವರು ಮಾಡ್ಕೊಂಡು ಇಟ್ಕೊಂಡ್ರೆ ಅವರಿಗೆ ಅದರಿಂದ ಬೇಕಾಗುವ ಹಣವನ್ನು ಅದನ್ನು ಮಾತ್ರ ಒಂದು ವಿಡ್ರಾ ಮಾಡಬಹುದು. ವಿಡ್ರಾ ಮಾಡುವಾಗ ಏನ್ ಮಾಡ್ತಾರೆ, ಈಗ ನೀವು 5 ವರ್ಷಕ್ಕೆ ಇಟ್ಟದನ್ನು 1 ವರ್ಷದಲ್ಲಿ ನೀವು ವಿಡ್ರಾ ಮಾಡಿದ್ರೆ ಅದ್ರಲ್ಲಿ 1 ವರ್ಷಕ್ಕೆ ಬಡ್ಡಿ ಎಷ್ಟಿದೆ, ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಅದರಿಂದ 1% ಕಳೆದು ನಮಗೆ ಅದನ್ನು ಪ್ರಿಮೇಚೂರ್ ವಿಡ್ರಾವಲ್ಗೆ ಕೊಡ್ತಾರೆ. ಆದ್ರಿಂದ ನಾವು ಮಾಡುವಾಗಲೇ ಸರಿಯಾದ ಒಂದು ನಮ್ಮ ರಿಕ್ವೈರ್ಮೆಂಟ್ಗೆ ಸರಿಯಾಗಿ ನಮ್ಮ ಹಣವನ್ನು ಕೂಡಿಸಬೇಕು. ಇನ್ನು ಎರಡನೇದು ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಅಂತ. ಇದರಲ್ಲಿ ಗವರ್ಮೆಂಟ್ ಬಾಂಡ್ಸ್ ಇದೆ, RBI ಬಾಂಡ್ಸ್ ಇದೆ, ಮತ್ತೆ ದೊಡ್ಡ ಕಂಪನಿ PSU ಕಂಪನಿಗಳ ಬಾಂಡ್ಸ್ ಇದ್ದಾವೆ, ಅದರ ರೆಪ್ಯೂಟೆಡ್ ಕಂಪನಿಗಳಿದ್ದಾವೆ. ಸೇಫ್ಟಿ
ಪಾಯಿಂಟ್ ಆಫ್ ವ್ಯೂ ಏನೋ ಅಂತ ತೊಂದರೆ ಇಲ್ಲ. ಆದ್ರೆ ಇದು ಕೂಡ ಫಿಕ್ಸ್ಡ್, ಇದರಲ್ಲಿ ರಿಸ್ಕ್ ಕಡಿಮೆ, ಬಡ್ಡಿ ನಿಶ್ಚಿತ ಬಡ್ಡಿ ಸಿಗ್ತದೆ. ಇನ್ನು ಮತ್ತೆ ಮುಂದೆ ಹೋದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಹಲವಾರು ತರದ ಮ್ಯೂಚುವಲ್ ಫಂಡ್ಗಳಿದ್ದಾವೆ, ಎಷ್ಟೋ ಮ್ಯೂಚುವಲ್ ಫಂಡ್ ಹೌಸಸ್ಗಳಿದ್ದಾವೆ. ಇದರಲ್ಲಿ ನೋಡ್ಕೊಂಡು ಯಾವ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಅದರಲ್ಲಿ ನಮಗೆ ರಿಸ್ಕ್ ಎಲಿಮೆಂಟ್ ಎಷ್ಟು ನಮಗೆ ಅದರಲ್ಲಿ ನಮ್ಮ ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ನೋಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಇನ್ವೆಸ್ಟ್ ಮಾಡಬಹುದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಇವತ್ತಿನ ಗೆಸ್ಟ್ ಸ್ಪೀಕರ್ ವಾಲ್ಟರ್ ಪಿಂಟೋ ಅವರು ನಮಗೆ ಹೇಳಲಿಕ್ಕಿದ್ದಾರೆ. ಆದ್ರಿಂದ ಅದರ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ. ಇನ್ನು ಇಕ್ವಿಟಿ ಮಾರ್ಕೆಟ್, ಇದು ಸ್ಟಾಕ್ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸ್. ಇದರಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ಅದರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಮಾಡಿಕೊಂಡೇ ನಾವು ಇನ್ವೆಸ್ಟ್ ಮಾಡಬೇಕು. ತಿಳುವಳಿಕೆ ಇಲ್ಲದ್ರೆ ತಿಳುವಳಿಕೆ ಇದ್ದವರ ಹತ್ರ ಅದನ್ನು ಕೇಳಿಕೊಂಡು ಅದರ ಬಗ್ಗೆ ಹೆಚ್ಚು ಸ್ಟಡಿ ಮಾಡಿ ಮುಂದೆ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅದರಲ್ಲಿ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಇದರ ಬಗ್ಗೆ ಹೆಚ್ಚು ನಾವು ಪರಿಣತಿ ಹೊಂದಿ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಇಲ್ಲ ಇದ್ರೆ ನಾವು ಪರಿಣತಿ ಹೊಂದಿದವರ ಅನುಭವವನ್ನು ತಗೊಳ್ಬೇಕು, ಅಥವಾ ಇಲ್ಲ ಇದ್ರೆ ಮ್ಯೂಚುವಲ್ ಫಂಡ್. ಸ್ಟಾಕ್ ಮಾರ್ಕೆಟ್ ಇದು ಅಷ್ಟು ಅನುಭವ ಇಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ, ಯಾಕೆಂದ್ರೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗೆ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವರಿಗೆ ಈ ಎಲ್ಲ ಮಾರ್ಕೆಟ್ ರಿಸ್ಕ್ ಇದ್ದು ಮಾರ್ಕೆಟ್ ಹೇಗೆ ನಡೀತದೆ, ಮುಂದೆ ಹೇಗೆ ನಡೀಬಹುದು ಅಂತ ಎಲ್ಲ ಸ್ಟಡಿ ಮಾಡಿ ನಮ್ಮ ಮ್ಯೂಚುವಲ್ ಫಂಡ್ ಹಣವನ್ನು ಅವರು ತೊಡಗಿಸ್ತಾರೆ. ಮತ್ತೆ ಲಾರ್ಜ್ ಅಮೌಂಟ್ ಇರುವ ಕಾರಣ ಅವರಿಗೆ ಯಾವುದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಒಳ್ಳೆ ಕಂಪನಿ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ನಮಗೆ ಲಾಭ ಬರುವ ಹಾಗೆ ಮಾಡ್ತಾರೆ. ಇನ್ನು ಮುಂದಿನದೊಂದು ಎಲ್ರಿಗೂ ಗೊತ್ತಿದ್ದಾಗೆ ಗೋಲ್ಡ್ ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಅದರಲ್ಲಿ ಈಗ ಗೋಲ್ಡ್ ETF ಅಂತ ಬಂದಿದೆ. ಅಂದ್ರೆ ಡಿಮ್ಯಾಟ್ ಅಲ್ಲಿ ನಾವು ಗೋಲ್ಡ್ ಅನ್ನು ಅದನ್ನು ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡೋ ಬದಲು ಅದನ್ನು ಡಿಮ್ಯಾಟ್ ಇದರಲ್ಲಿ ಯೂನಿಟ್ ರೀತಿಯಲ್ಲಿ ನಾವು ತಗೊಳ್ಬಹುದು. ಬೇಕಾಗುವ ಅದನ್ನು ನಮಗೆ ಮುರಿಲಿಕ್ಕೂ ಬಹಳ ಸುಲಭ. ಜ್ಯುವೆಲ್ಲರಿ ಫಾರ್ಮ್ ಅಲ್ಲಿ ಮಾಡಿದ್ರೆ ಅದನ್ನು ಮತ್ತೆ ನಾವು ಪುನಃ ಮುರಿಯುವಾಗಂತೂ ಬಹಳಷ್ಟು ಲಾಸ್ ಆಗ್ತದೆ. ಆದ್ರಿಂದ ಈ ETF ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದಿದ್ರೆ, ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಆದ್ರೆ ಗೋಲ್ಡ್ ಅಲ್ಲಿ ಮಾತ್ರ ನಾವು ಈ ETF ಅಲ್ಲಿ ಮಾಡೋದು ಒಳ್ಳೆಯದು. ಇನ್ನು ಹೆಚ್ಚು ಹಣ ಇದ್ದವರಿಗೆ ರಿಯಲ್ ಎಸ್ಟೇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಅವೆನ್ಯೂ ಫಾರ್ ಇನ್ವೆಸ್ಟ್ಮೆಂಟ್. ಅದು ತಗೊಳ್ಳುವಾಗ ಮಾತ್ರ ಬಹಳ ಜಾಗರೂಕ ಇರಬೇಕು. ದೊಡ್ಡ ಸೊಸೈಟಿಗಳು, ಹೌಸಿಂಗ್ ಸೊಸೈಟಿಗಳಲ್ಲಿ ಕೂಡ ನಾವು ಇನ್ವೆಸ್ಟ್ ಮಾಡಿದ ಕೆಲವು ಸಲ ಅದರಲ್ಲಿ ಮೋಸ ಹೋಗುದಿದೆ. ಅಲ್ಲಿ ಫಸ್ಟಿಗೆಲ್ಲ ಇಷ್ಟು ಕೊಡಿ ಅಂತ ಬಹಳ ಕಡಿಮೆ ರೇಟ್ ಅನ್ನು ಕೊಡ್ತಾರೆ. ಕಡೆಗೆ ಅಲ್ಲಿ ಹೋಗುವಾಗ ಅದರ ಕಷ್ಟ ಗೊತ್ತಾಗಿ ಕೆಲವು ಸಲ ನಮ್ಮ ಹಾಕಿದ ಹಣ ಕೂಡ ನಮಗೆ ಸಿಗದೆ ಕೈ ಸುಟ್ಕೊಂಡವರು ಇದ್ದಾರೆ. ಆದ್ರಿಂದ ರೆಪ್ಯೂಟೆಡ್ ಹೌಸಿಂಗ್ ಸೊಸೈಟಿಯಲ್ಲಿ ಅದನ್ನ ಎಲ್ಲ ಎಲ್ಲಿವರೆಗೆ ಅದರದ್ದು ಹೆಚ್ಚಿನ ನನ್ನ ಸಜೆಷನ್ ಅಂತ ಹೇಳಿದ್ರೆ, ಅದು ಲಾಸ್ಟ್ ಸ್ಟೇಜಿಗೆ ಬರುವಾಗ ನಾವು ಸೊಸೈಟಿಯಲ್ಲಿ ಅಲ್ಲಿ ಸೈಟ್ಸ್ ಇದ್ರೆ ಅದನ್ನು ಬೈ ಮಾಡಬಹುದು. ಅಥವಾ ನಮಗೆ ಗೊತ್ತಿದ್ದ ಏರಿಯಾದಲ್ಲಿ ನಾವು ನಮ್ಮ ಇನ್ವೆಸ್ಟ್ ಮಾಡಬಹುದು. ಈವನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಏರಿಯಾಲಿ, ರೂರಲ್ ಏರಿಯಾದಲ್ಲಿ ಕೂಡ ಬಹಳಷ್ಟು ಲ್ಯಾಂಡ್ ಅಲ್ಲಿ ಅಪ್ರಿಸಿಯೇಷನ್ ಸಿಗ್ತದೆ. ಓನ್ಲಿ ಥಿಂಗ್ ಅದರಲ್ಲಿ ನೀವು ಇಮಿಡಿಯೇಟ್ ಬೇಕು ಅಂತ ಆಗುವಾಗ ಅದನ್ನು ನಮಗೆ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರಿಂದ ನಮಗೆ ಎಷ್ಟು ನಮ್ಮಲ್ಲಿ ಜಾಸ್ತಿ ಹಣ ಇದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಹೆಚ್ಚು ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸ್ಮಾಲ್ ಗವರ್ಮೆಂಟ್ ಸೇವಿಂಗ್ಸ್ ಇದಾವೆ. ಇದರಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಹಲವಾರು ಸ್ಕೀಮ್ಗಳಿದ್ದಾವೆ ಸ್ಮಾಲ್ ಸ್ಕೇಲ್ ಅಲ್ಲಿ. ಅದರಲ್ಲಿ RD ಅಂತ ಇದೆ, ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ CD ಅಂತ, ಕ್ಯುಮ್ಯುಲೇಟಿವ್ ಡೆಪಾಸಿಟ್ ಅಂತ. ಹಾಗೆ ಅಲ್ಲಿ RD ತಿಂಗಳು ಅದಕ್ಕೆ ಏಜೆಂಟ್ಸ್ ಇರ್ತಾರೆ, ಮನೆಗೆ ಬಂದು ಹಣವನ್ನು ತಗೊಂಡು ಅದರಲ್ಲಿ ಅವರು ನಮ್ಮ ಅಕೌಂಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಅದು ಮನೆಯಲ್ಲಿ ಇರುವವರಿಗೆ ಅಂತೂ ಬಹಳ ಸುಲಭ, ಅಲ್ಲಿಗೆ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯ ಇಲ್ಲ. ಇನ್ನು FD ಅಂತ ಇದೆ, ಮಾಸಿಕ FD ಅಂತ 1 ವರ್ಷ, 2 ವರ್ಷ, 3 ವರ್ಷ ಇದೆ. 5 ವರ್ಷಕ್ಕೆ ಮಾಡಿದ್ರೆ ಅದರಲ್ಲಿ 80C ಅಲ್ಲಿ ನಮಗೆ ಎಕ್ಸಂಪ್ಷನ್ ಕೂಡ, ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಸಿಗ್ತದೆ. ಇನ್ನು ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇದೆ. ಅದಕ್ಕೆ ಈಗ ಸದ್ಯಕ್ಕಂತೂ 6.6% ಇದೆ. ಬ್ಯಾಂಕ್ಗೆ ಕಂಪೇರ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಒಳ್ಳೇದಿದೆ ಅದರಲ್ಲಿ. ಆದ್ರೆ ಅದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇಲ್ಲ. ಅದರಲ್ಲಿ ತಿಂಗಳು ನಮಗೆ ಬಡ್ಡಿಯನ್ನು ಕೊಡ್ತಾ ಇರ್ತಾರೆ. ಆ ಬಡ್ಡಿಯನ್ನು ನಿಮ್ಗೆ ಬೇಡ ಅಂತ ಇದ್ರೆ ಅದನ್ನು ಅಲ್ಲೇ RD ಮಾಡಬಹುದು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಚರ್ ಕೊಟ್ರೆ ಅಲ್ಲೇ ಅದನ್ನು RD ಆಗಿ, ಹಾಗೆ 2 ರೀತಿಯಲ್ಲಿ RDಗೆ 5.8% ಅದಕ್ಕೂ ಕೂಡ ನಮಗೆ ಇದು ಸಿಗಿದೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ, ಇದೊಂದು ಬಹಳ ಸರ್ಕಾರ ಮಾಡಿದಂತ ಒಳ್ಳೆ ಯೋಜನೆ, ಸರ್ಕಾರದಿಂದ ನಡೆಯುವಂಥದ್ದು. ಇದು ಹೆಣ್ಣು ಮಕ್ಕಳಿದ್ರೆ 1 ರಿಂದ 10 ವರ್ಷದವರೆಗೆ ಅವರ ಹೆಸರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. 7.6% ಇದಕ್ಕೆ ಬಡ್ಡಿ ಸಿಗ್ತದೆ. 15 ವರ್ಷದಲ್ಲಿ ಪಕ್ವ ಹಣವನ್ನು ನಾವು 21 ವರ್ಷದಲ್ಲಿ
ಅವಳಿಗೆ ಮಗಳಿಗೆ 21 ವರ್ಷ ಅಥವಾ ಮದುವೆ ಆಗುವ ಟೈಮಲ್ಲಿ ಅದನ್ನು ನಾವು ಡ್ರಾ ಮಾಡಬಹುದು. ವಿದ್ಯಾಭ್ಯಾಸಕ್ಕೆ ಬೇಕಾದ್ರೆ 50% ಇದರಲ್ಲಿ ವಿಡ್ರಾ ಮಾಡುವ ಪ್ರೊವಿಷನ್ ಕೂಡ ಇದೆ. ಇದು ಹೆಣ್ಣು ಮಕ್ಕಳಿದ್ರೆ ಇದು ಬಹಳ ಒಳ್ಳೆಯ ಒಂದು ಸ್ಕೀಮ್. ಇನ್ನು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತ, ಇದು ಪೋಸ್ಟ್ ಆಫೀಸ್ ಅಲ್ಲಿ ಇದೆ, ಬ್ಯಾಂಕ್ ಅಲ್ಲಿ ಕೂಡ ಇದೆ, SC/SS ಡೆಪಾಸಿಟ್ ಅಂತ. ಇದಕ್ಕೆ ಈಗ 7.4% ಇದೆ, 7%. ಇದು ನಮ್ಮ ಹಿರಿಯ ನಾಗರಿಕ 60 ವರ್ಷ ಮೇಲ್ಪಟ್ಟವರಿಗೆ. ಇದು ರಿಟೈರಿಯವರಿಗೆ ಬಹಳ ಒಳ್ಳೆಯ ಒಂದು ಹೂಡಿಕೆಗೆ ಅವಕಾಶ. ಯಾಕೆಂದ್ರೆ ಈಗ ಬ್ಯಾಂಕ್ ಅಲ್ಲಿ 5.25 5.3% ಇದೆ. ಹಿರಿಯ ನಾಗರಿಕರಾದ್ರೆ ಒಂದು 0.5% ಎಕ್ಸ್ಟ್ರಾ ಕೊಡ್ತಾರೆ. ಟ್ಯಾಕ್ಸ್ ಎರಡಕ್ಕೂ ಟ್ಯಾಕ್ಸ್ ಇದೆ ಮಾತ್ರ, ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಟು ಇನ್ಕಮ್ ಟ್ಯಾಕ್ಸ್ ಎರಡು ಕೂಡ. ಆದ್ರೆ ಅದರಿಂದ ಎಷ್ಟು ಜಾಸ್ತಿ ಇದರಲ್ಲಿ ನಮಗೆ ಗಳಿಸುವ ಅವಶ್ಯಕತೆ ಇದೆ, ಸಾಧ್ಯತೆ ಇದೆ. ಇದು 5 ವರ್ಷಕ್ಕೆ ಇರುವಂತದ್ದು. ಆದ್ರೆ ಮಧ್ಯದಲ್ಲಿ ತೆಗೆದ್ರೆ ಅದರಲ್ಲಿ 1 ವರ್ಷದ ಒಳಗೆ ತೆಗೆದ್ರೆ 1.5 ಹಾಕ್ತಾರೆ, ಪೆನಾಲ್ಟಿ ಹಾಕ್ತಾರೆ. 2 ವರ್ಷದ ನಂತರ ಇದ್ರೆ 1% ಪೆನಾಲ್ಟಿಯಲ್ಲಿ ವಿಡ್ರಾ ಮಾಡುವ ಅಂತ ಅವಶ್ಯಕತೆ. ವಿಡ್ರಾ ಮಾಡಬಾರ್ದು, ವಿಡ್ರಾ ಮಾಡಿದ್ರೆ ಯಾವಾಗಲೂ ಲಾಸ್, ವಿಡ್ರಾ ಮಾಡಬಾರ್ದು. ಇಟ್ಕೊಂಡಿದ್ರೆ ಅದು ಕೂಡ ಒಂದು ಒಳ್ಳೆಯ ಅವಕಾಶ. ಇನ್ನು ಕಿಸಾನ್ ವಿಕಾಸ್ ಪತ್ರ ಅಂತ ಮೊದಲಿಂದ ಇದ್ದದ್ದು ಅದು ಇದೆ. ಅದರಲ್ಲಿ 6.9% ಹೈಯೆಸ್ಟ್ ಇರುವಂತದ್ದು ಕಿಸಾನ್ ವಿಕಾಸ್ ಪತ್ರ. ಇದು ಸುಕನ್ಯಾ ಸಮೃದ್ಧಿ ಬಿಟ್ರೆ. ಇನ್ನು ರಾಷ್ಟ್ರೀಯ ಉಳಿತಾಯ ಯೋಜನೆ NSC, ಇದರಲ್ಲಿ ನಮಗೆ ATC ಅಡಿಯಲ್ಲಿ ಇದರಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಆದ್ರೆ ಅದು ಸಿಗುವಾಗ ಬಡ್ಡಿ ಮೇಲೆ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಟ್ಯಾಕ್ಸೇಬಲ್ ಇನ್ಕಮ್ ಇದ್ರೆ ಅದನ್ನು ತೋರಿಸಿ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಈ ರೀತಿ ಪೋಸ್ಟ್ ಆಫೀಸಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ಇನ್ನು ನಮಗೆ ಇನ್ನೊಂದು ಒಳ್ಳೆಯ ಯೋಜನೆ ಅಂತ ಹೇಳಿದ್ರೆ PPF, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ. ಇದು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿದೆ, ಪೋಸ್ಟ್ ಆಫೀಸಲ್ಲಿದೆ. ಇದಕ್ಕೆ 7.1% ಬಡ್ಡಿ ಇದೆ. ಇದರಲ್ಲಿ ಒಂದು ಒಳ್ಳೆಯ ಇದು ಅಂತ ಹೇಳಿದ್ರೆ ಇದು ಎಕ್ಸಮ್ಟ್. ನಾವು ಹಾಕಿದ ಹಣಕ್ಕೂ ಎಕ್ಸಮ್ಟು, ಅದರಿಂದ ಬರುವ ರಿಟರ್ನಿಗೂ ಎಕ್ಸಮ್ಟ್ಸು, ಮೆಚುರಿಟಿ ಆಗುವಾಗ ತೆಗೆದಾಗಲೂ ಎಕ್ಸಮ್ಟ್. ಇದು 15 ವರ್ಷಕ್ಕೆ ಮಾತ್ರ, ಅಂದ್ರೆ ಲಾಂಗ್ ಟರ್ಮ್ ಉಳಿತಾಯಕ್ಕೆ ಒಳ್ಳೆಯ ಒಂದು ಅವಕಾಶ ಇದು. ನಾವು ನೌಕರಿಲಿದ್ದವರು ಯಾರು ಕೂಡ ಇದನ್ನು ಮಾಡಬೇಕು. ಇವನ್ ಮಕ್ಕಳಿಗೆ, ಸಣ್ಣ ಮಕ್ಕಳ ಹೆಸರಲ್ಲಿ, ಮೈನರ್ ಹೆಸರಲ್ಲಿ ಕೂಡ ಇದನ್ನು ಓಪನ್ ಮಾಡಬಹುದು. ಮ್ಯಾಕ್ಸಿಮಮ್ ಇದಕ್ಕೆ ಲಿಮಿಟ್ ಅಂತ ಹೇಳಿದ್ರೆ 500 ವರ್ಷಕ್ಕೆ 500 ಮಿನಿಮಮ್ ಹಾಕ್ಬೇಕು, ಮ್ಯಾಕ್ಸಿಮಮ್ 1.5 ಲಕ್ಷದವರೆಗೆ ಹಾಕ್ಬೇಕು. ಇದು 80cc ನಮಗೆ ಇದಕ್ಕೆ ಎಕ್ಸಂಪ್ಷನ್ ಕೂಡ ಸಿಗ್ತದೆ, ಟ್ಯಾಕ್ಸ್ ಎಕ್ಸಂಪ್ಷನ್. ಇದು ಒಂದು ಒಳ್ಳೆಯ ಅವಕಾಶ. 6 ವರ್ಷದ ನಂತರ, 7ನೇ ವರ್ಷದ ನಂತರ ಇದರಲ್ಲಿ ನಮಗೆ ವಿಡ್ರಾ ಮಾಡುವ ಅವಕಾಶ ಕೂಡ ಇದೆ. ಇದರ ಮೇಲೆ ಲೋನ್ ತಗೊಳ್ಳೋ ಕೂಡ ಅವಕಾಶ ಇದೆ. ಇನ್ನು ಇನ್ನೊಂದು ಒಳ್ಳೆಯ ಯೋಜನೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಸ್ ವಯೋವಂದನಾ ಯೋಜನಾ ಅಂತ ಹೇಳಿ. ಇದು ಇನ್ಶೂರೆನ್ಸ್ LIC ಅಲ್ಲಿ ಇದೆ. ಇದಕ್ಕೆ ಕೂಡ 7.5% ಬಡ್ಡಿ ಕೊಡ್ತಾ ಇದ್ದಾರೆ. ಇದು 10 ವರ್ಷದ ಅವಧಿಗೆ ಇರುವಂತದ್ದು. ಇದಕ್ಕೆ ಮಾತ್ರ ವಿಡ್ರಾ ಮಾಡುವಂತ 10 ವರ್ಷದ ಮೊದಲು ವಿಡ್ರಾ ಮಾಡ್ಲಿಕ್ಕಿಲ್ಲ. ಅಂತದ್ದು ಏನಾದ್ರು ನಮಗೆ ಹೆಲ್ತ್ ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಒಂದು ಸರ್ಟಿಫಿಕೇಟ್ ಎಲ್ಲ ಕೊಟ್ಟರೆ ಬಹಳ ಸ್ವಲ್ಪ ಕಷ್ಟ ಸಾಧ್ಯ ವಿಡ್ರಾವಲ್. ನಾವು ಲಾಂಗ್ ಟರ್ಮ್ಗೆ ನಮಗೆ ಬಡ್ಡಿಗೆ ಒಳ್ಳೆ ಇದರಲ್ಲಿ ಫ್ಲಕ್ಚುಯೇಷನ್ ಇಲ್ಲ. ಒಮ್ಮೆ ನೀವು ಅದನ್ನು ಹಾಕಿದ್ರೆ 7.5% ಅಲ್ಲಿ 10 ವರ್ಷದವರೆಗೆ ಕೂಡ ಅದೇ ಬಡ್ಡಿಯನ್ನು ಕೊಡ್ತಾರೆ. ಒಂದು ಗವರ್ಮೆಂಟ್ ಸ್ಕೀಮ್ ಒಳ್ಳೆ ಇದೆ. ಇನ್ನು LIC ಸ್ಕೀಮ್ಗಳು ಸುಮಾರು ಉಂಟು. ಎಂಡೋಮೆಂಟ್ ಫಂಡ್ ಅಂತ ಇರ್ತದೆ, ಹೋಲ್ ಲೈಫ್ ಫಂಡ್ ಅಂತ ಇರ್ತದೆ, ಮತ್ತೆ ಮನಿ ಬ್ಯಾಕ್ ಫಂಡ್ ಅಂತ ಇದೆ, ಚಿಲ್ಡ್ರನ್ ಇನ್ಶೂರೆನ್ಸ್ ಕವರೇಜ್ ಇದೆ. ಜನರಲಿ ಚಿಲ್ಡ್ರನ್ಸ್ ಇನ್ಶೂರೆನ್ಸ್ಗೆ ನಾನು ಸಜೆಷನ್ ಮಾಡುವುದಿಲ್ಲ. ಯಾಕಂದ್ರೆ ಅಲ್ಲಿ ಇನ್ಶೂರೆನ್ಸ್ ಇರೋದು ಯಾರಿಗೆ? ಮಕ್ಕಳ ಹೆಸರಲ್ಲಿ. ಮಕ್ಕಳನ್ನ ಇನ್ಶೂರೆನ್ಸ್ ಮಾಡುವಂತದ್ದು ಅದು ಅಷ್ಟು ಒಳ್ಳೆ ಇದಲ್ಲ. ನಾವು ಗಳಿಸುವವರು ನಮ್ಮ ಹೆಸರಲ್ಲಿ ನಾವು ಇನ್ಶೂರೆನ್ಸ್ ಮಾಡಬೇಕು. ಆದ್ರೆ ಕೆಲವು ಇನ್ಶೂರೆನ್ಸ್ ಇದೆ ಅದರಲ್ಲಿ ಮಕ್ಕಳ ಹೆಸರಲ್ಲಿ ಮಾಡುದು, ಆದ್ರೆ ಗಳಿಸುವವರು ನಮ್ಮನ್ನು ಕೂಡ ರಿಸ್ಕ್ ಕವರ್ ಮಾಡ್ತಾರೆ. ಆಡ್ ಆನ್ ಇದು ರಿಸ್ಕ್ ಕವರ್ ಮಾಡಿದ್ರೆ ನಮಗೆ ಏನಾದ್ರೂ ಆದ್ರೆ ಅದಕ್ಕೆ ಒಮ್ಮೆ ಇನ್ಶೂರೆನ್ಸ್ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟ್ ಅನ್ನು ಕೊಡ್ತಾರೆ. ಮತ್ತೆ ಈ ಸ್ಕೀಮು ಮತ್ತೆ ಪ್ರೀಮಿಯಂ ಕಟ್ಟುವ ಅಗತ್ಯ ಇಲ್ಲ, ಅದು ಕಂಟಿನ್ಯೂ ಆಗ್ತದೆ. ಅಂತದ್ದು ಸ್ಕೀಮ್ ಇದ್ರೆ ಅಂತದ್ರಲ್ಲಿ ಮಾಡಬಹುದು. ಇಲ್ಲದ್ರೆ ಬರೇ ಮಕ್ಕಳ ಹೆಸರಲ್ಲಿ ಮಾಡಿ ಕೆಲವರಿಗೆ ಅದೊಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಇರ್ತದೆ. ಮಗು ಹುಟ್ಟಿದ ಕೂಡಲೇ ಮಗುವಿನ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಮಾಡುವಂತ ಏಜೆಂಟ್ಸ್ ಗಳು ಕೂಡ ಬಂದವರಿಗೆ ಸೆಂಟಿಮೆಂಟಲ್ ಇದನ್ನು ಅವರಿಗೆ ಮಾಡಿ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಡುವ ಅಂತ ಹೇಳಿ ನೋಡಿ ಸರ್ ಒಳ್ಳೆ ಸ್ಕೀಮ್ ಇದೆ, ಇದರಲ್ಲಿ ಒಳ್ಳೆ ಇನ್ಕಮ್ ಇದೆ ಅಂತ ಹೇಳ್ಕೊಂಡು ಮಾಡ್ತಾರೆ. ಸೆಂಟಿಮೆಂಟಲ್ಲಿ ಮಾಡ್ತಾರೆ, ಒಂದು ಹುಟ್ಟಿದ ಹಬ್ಬದ ದಿವಸ ಇರ್ಲಿ ಮಗುವಿನ ಹೆಸರಲ್ಲಿ ಅಂತ. ಅದು ನಾನು ಅದನ್ನು ಅಷ್ಟು ಅಡ್ವೈಸ್ ಮಾಡೋದಿಲ್ಲ. ಇನ್ನೊಂದು ಒಳ್ಳೆ ಇದು ಅಂತ ಹೇಳಿದ್ರೆ NPS, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಒಂದು ಹೊಸ ಯೋಜನೆ ಇದೆ, ಮಾರ್ಕೆಟ್ ರಿಲೇಟೆಡ್. ಆದರೆ ಅದಕ್ಕೆ ಫಂಡ್ ಮ್ಯಾನೇಜರ್ಸ್ ಯಾವುದಾದ್ರೂ ಒಂದು ಫಂಡ್ ಮ್ಯಾನೇಜರ್ ಅಪ್ರೂವ್ಡ್ ಫಂಡ್, ಇದು ಗವರ್ಮೆಂಟ್ ಇದು ಮಾನಿಟರ್ಡ್ ಒಂದು ಸ್ಕೀಮು. ಇದರಲ್ಲಿ ಏನು ಅಂತ ಹೇಳಿದ್ರೆ
ಶೇರ್ಸ್ ಅಲ್ಲಿ ಹಾಕ್ತಾರೆ, ಆದ್ರೆ ಶೇರ್ಸ್ 40% 50% ಜಾಸ್ತಿ ಇರಬಾರ್ದು ಶೇರ್ಸ್. ಮತ್ತೆ ಉಳಿದದೆಲ್ಲ ಬಾಂಡ್ಸ್ ಮತ್ತು ಗವರ್ಮೆಂಟ್ ಸೆಕ್ಯೂರಿಟಿ. ಅಂದ್ರೆ ನಾಳೆ ಅದು ರಿಟೈರ್ ಆಗುವಾಗ ಒಳ್ಳೆ ರಿಟರ್ನ್ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಶೇರ್ಸ್ ಅಲ್ಲಿ ಹೆಚ್ಚು ಇದು ಮಾಡುದು. ಶೇರ್ಸ್ ಅಲ್ಲಿ ನೀವು ಕಡಿಮೆ ಬೇಕಾದ್ರೆ ನಿಮಗೆ ಆಪ್ಷನ್ ಕೂಡ ಇದೆ, ಶೇರ್ಸ್ ಅಲ್ಲಿ ಹೆಚ್ಚು ಹಾಕುದು ಬೇಡ, ಬ್ಯಾಲೆನ್ಸ್ ಫಂಡ್ ಅಲ್ಲಿ ಇರ್ಲಿ ಅಂತ ಹೇಳುವಂತದ್ದು. ಅದನ್ನು ನಾವು ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದನ್ನೇ ಪಾಲಿಸ್ತಾರೆ. ಹಾಗೆ ಅದು 15 ವರ್ಷ ನಾವು ರಿಟೈರ್ ಆಗುವಾಗಂತೂ ಒಳ್ಳೆ ಒಂದು ರಿಟರ್ನ್ ಕೊಡುವಂತ ಸಾಧ್ಯತೆ. ಆದ್ರೆ ಅದನ್ನು ನಾವು 40% ಅನ್ನು ನಾವು ಕಡ್ಡಾಯವಾಗಿ ಪೆನ್ಷನ್ಗಾಗಿ ಅದನ್ನು ಇಡ್ಬೇಕಾಗುತ್ತೆ. 60% ಅನ್ನಷ್ಟು ವಿಡ್ರಾ ಮಾಡಬಹುದು. ಎಕ್ಸಂಪ್ಷನ್ ಕೂಡ ಇರುವಂತದ್ದು, ಟ್ಯಾಕ್ಸ್ ಎಕ್ಸಂಪ್ಷನ್ ತೆಗೆಯುವಾಗ 40% ಮೇಲೆ ಮಾತ್ರ. 60% ಅಕ್ಯುಮಿಲೇಟೆಡ್ ವ್ಯಾಲ್ಯೂ ನಾವು ಅದನ್ನು ವಿಡ್ರಾ ಮಾಡುವಾಗ ಅದರ ಮೇಲೆ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗ್ತದೆ. ಆದ್ರೆ ಇದ್ದದ್ರಲ್ಲಿ ಒಳ್ಳೆ ಸ್ಕೀಮ್, ಯಾಕಂತ ಹೇಳಿದ್ರೆ ನೀವು ಮಾರ್ಕೆಟ್ ರಿಲೇಟೆಡ್ ಬಹಳ ಕೇರ್ಫುಲ್ ಆಗಿ ಅದು ಇನ್ವೆಸ್ಟ್ ಮಾಡ್ತಾರೆ, ಒಳ್ಳೆ ರೀತಿಯ ಇನ್ಕಮ್ ಅನ್ನು ಕೊಡುವಂತ ಒಂದು ಸ್ಕೀಮ್. ಇನ್ನು ಇದರಲ್ಲಿ ನಾವು ಟ್ಯಾಕ್ಸ್ ಎಕ್ಸಂಪ್ಷನ್ ನಮಗೆ ಸಿಗುವಂತ ಫಂಡ್ ಅನ್ನು ಈಗ ನಾವು ಹೇಳಿದ್ದೇನೆ. ಈಗ ನಮಗೆ ಒಬ್ಬರು ಟ್ಯಾಕ್ಸ್ ಕೊಡುವವರಿಗೆ ಟ್ಯಾಕ್ಸ್ ಅಲ್ಲಿ ಏನೆಲ್ಲ ಎಕ್ಸಂಪ್ಷನ್ ಸಿಗ್ತದೆ ಅಂತೇಳಿ, ನೀವು ಟ್ಯಾಕ್ಸೇಬಲ್ ಇನ್ಕಮ್ ಇದ್ರೆ ಸ್ಟ್ಯಾಂಡರ್ಡ್ ಇನ್ಕಮ್ ಈ 2021 ಅಸೆಸ್ಮೆಂಟ್ ಇಯರ್ ಅಲ್ಲಿ ನಮಗೆ ಈಗ ಇರುವಂತದ್ದು ಯಾವುದೆಲ್ಲ ಟ್ಯಾಕ್ಸ್ ಎಕ್ಸಂಪ್ಷನ್ ಫೆಸಿಲಿಟಿ ಇದೆ ಅಂತೇಳಿ, ಒಟ್ಟಿಗೆ 4,75,000 ನಾವು ಟ್ಯಾಕ್ಸ್ ಎಕ್ಸಂಪ್ಷನ್ ತಗೊಳ್ಬಹುದು. ಯಾವುದದು ಅಂತೇಳಿ ಸ್ಟ್ಯಾಂಡರ್ಡ್ ಎಕ್ಸಂಪ್ಷನ್ ಅಂತ ಇದೆ 50,000 ಮತ್ತೆ 80cc ಅಲ್ಲಿ 1,50,000 ಅಂದ್ರೆ LIC ಪ್ರೀಮಿಯಂ ಮತ್ತೆ ನಿಮ್ಮ ಸೀನಿಯರ್ ಸಿಟಿಜನ್ ಇದರಲ್ಲಿ ಸೇವಿಂಗ್ಸ್ ಅಲ್ಲಿ ಮಾಡಿದ್ದು, ಪ್ರಧಾನಮಂತ್ರಿ ವಯೋವಂದನಲ್ಲಿ ಮಾಡಿದ್ದಿರಬಹುದು, NP ಮತ್ತೆ ನಿಮ್ಮ ಹೌಸಿಂಗ್ ಇದರಲ್ಲಿ ಮಾಡಿದ ಇನ್ಸ್ಟಾಲ್ಮೆಂಟ್ ಅನ್ನು ಹೌಸಿಂಗ್ ಲೋನ್ ಕೊಟ್ಟ ಇನ್ಸ್ಟಾಲ್ಮೆಂಟ್ ಇರಬಹುದು. ಇದೆಲ್ಲ ಇದರಲ್ಲಿ ಬರ್ತದೆ. ಅದು ಒಟ್ಟಿಗೆ 1,50,000. ಅದಲ್ಲದೆ ಮತ್ತೇನಿದೆ, 80cc D ಅಲ್ಲಿ NPS 1,50,000 ಅಲ್ಲದೆ ಪುನಃ 50,000 ಇದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಎಡಿಷನಲ್ ಆಗಿ ಕೊಡ್ತಾರೆ NPS. ಅದಕ್ಕಾಗಿ NPS ಒಳ್ಳೆ ಒಂದು ಸ್ಕೀಮ್ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ನಿಮ್ಗೆ 50,000 ಇದರಲ್ಲಿ ಎಕ್ಸಂಪ್ಷನ್ ಕೂಡ ಸಿಗ್ತದೆ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಫಂಡ್ ಒಂದು ಬೆಳೆದು ನಮಗೆ ಅದು ನಮ್ಮ ನಿವೃತ್ತಿ ಜೀವನದಲ್ಲಿ ನಮಗೆ ಒಂದು ಒಳ್ಳೆ ಭವಿಷ್ಯ ನಿಧಿಯನ್ನು ಅದು ಕೊಡುತ್ತದೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಮಗೆ 25,000 ಪ್ರೀಮಿಯಂ ಕಟ್ಟಿದ್ದಕ್ಕೆ ಕೂಡ ನಮಗೆ ಎಕ್ಸಂಪ್ಷನ್ ಸಿಗ್ತದೆ, ಅದು 80D ಅಲ್ಲಿ. ಇನ್ನು ಹೌಸಿಂಗ್ ಲೋನ್ಗೆ ಇಂಟ್ರೆಸ್ಟ್, ಹೌಸಿಂಗ್ ಲೋನ್ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿದ 24B ಅಲ್ಲಿ 2 ಲಕ್ಷದವರೆಗೆ ನಾವು ಇಂಟ್ರೆಸ್ಟ್ ಕೊಟ್ಟದ್ದಕ್ಕೆ ಅದಕ್ಕೆ ಟ್ಯಾಕ್ಸ್ ರಿಬೇಟ್ ಸಿಗ್ತದೆ. ಹೀಗೆ ಒಟ್ಟಿಗೆ 4,75,000 ಟ್ಯಾಕ್ಸ್ ಎಕ್ಸಂಪ್ಷನ್ಗೆ ಪ್ರೊವಿಷನ್ ಇದೆ. ಅದಲ್ಲದೆ SB ಅಲ್ಲಿ ಇಟ್ಟ ಹಣದಲ್ಲಿ ಇಂಟ್ರೆಸ್ಟ್ ಬಂದ್ರೆ 10,000 ಅದು ಕೂಡ ನಮಗೆ ಎಕ್ಸಂಪ್ಷನ್ ಸಿಗ್ತದೆ. ಇದು ಟ್ಯಾಕ್ಸ್ ಮತ್ತು ಟ್ಯಾಕ್ಸ್ ಎಕ್ಸಂಪ್ಷನ್ ನ ವಿಚಾರವಾಗಿ ನಾನು ಹೇಳಿದ್ದೇನೆ. ಇನ್ನು ನನ್ನ ಸಲಹೆ ಅಂತ ಹೇಳಿದ್ರೆ, ಈಗ ಯಾರೇ ಆಗ್ಲಿ ಜಾಯಿನ್ ಆದ ಕೂಡಲೇ ನಾವು ನಮ್ಮ ಹಣದಿಂದ ಸ್ವಲ್ಪ ಸೇವಿಂಗ್ಸ್ ಅನ್ನು ಮಾಡ್ತಾ ಹೋದ್ರೆ ನಾವು ರಿಟೈರ್ ಆಗುವಾಗ ಒಳ್ಳೆಯ ಒಂದು ಅಮೌಂಟ್ ಅನ್ನು ಮೊತ್ತವನ್ನು ಪಡೀಲಿಕ್ಕೆ ಸಾಧ್ಯ. ಈಗಿನ ಕಾಲದಲ್ಲಿ ನಾವು ಒಂದು ಮೈಕ್ರೋ ಫ್ಯಾಮಿಲಿ ಇರುವಾಗ ನಾವು ನಮ್ಮ ಮಕ್ಕಳ ಮೇಲೆ ಬರ್ಡನ್ ಆಗದೆ ನಮ್ಮನ್ನು ನಾವು ಸರಿಯಾದ ಒಂದು ಸುರಕ್ಷಿತವಾದ ರೀತಿಯಲ್ಲಿ ನಾವು ಫೈನಾನ್ಷಿಯಲ್ ಹೆಲ್ತ್ ಅನ್ನು ನಾವು ಕಾಪಾಡಬೇಕಾದ್ರೆ ನಾವು ಈ ರೀತಿಯ ಒಂದು ಪ್ಲಾನಿಂಗ್ ಮಾಡಿಕೊಂಡು ಲಾಂಗ್ ಟರ್ಮ್ ಪ್ಲಾನಿಂಗ್, ಮೀಡಿಯಂ ಟರ್ಮ್ ಪ್ಲಾನಿಂಗ್, ಶಾರ್ಟ್ ಟರ್ಮ್ ಪ್ಲಾನಿಂಗ್ ಅಂತ ಹೀಗೆ ನಮ್ಮ ಹಣವನ್ನು ನಾವು ವಿನಿಯೋಗಿಸುವಾಗ ಬೇರೆ ಬೇರೆ ರೀತಿಯಲ್ಲಿ ಡಿಫರೆಂಟ್ ಬಾಸ್ಕೆಟ್ ಅಲ್ಲಿ ಹಾಕಿದ್ರೆ ನಮ್ಮ ಒಂದು ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ನಾವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ. ಇನ್ಶೂರೆನ್ಸ್ ಅಂತ ಹೇಳುವಾಗ ಮೊದಲು ಇತ್ತು, ಈಗಲೂ ಕೆಲವರು ಇನ್ಶೂರೆನ್ಸ್ ಸತ್ತಾಗ ಸಿಗುವುದಲ್ಲವ ಅಂತ ಹೇಳುವಂತ ಒಂದು ಭಾವನೆ ಇರ್ತದೆ. ಆದ್ರೆ ಬಹಳ ಮುಖ್ಯವಾದ್ದು ಇನ್ಶೂರೆನ್ಸ್. ಇನ್ಶೂರೆನ್ಸ್ ಈಗ ಮಾಡುವಾಗ ನೀವು ಅದನ್ನು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ತಗೊಳ್ಬೇಕಾಗ ಅಗತ್ಯ ಇಲ್ಲ. ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ. ಜನರಲಿ ನಮಗೆ ಒಂದು ನಮ್ಮ ವಾರ್ಷಿಕ ಆದಾಯದ 10ರಿಂದ 20% ನಾವು ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಒಳ್ಳೆಯದು. ಯಾಕೆಂತೇಳಿ ನಮ್ಮ ಇಡೀ ಸಂಸಾರ ನಮ್ಮ ಗಳಿಕೆಯ ಮೇಲೆ, ನಮ್ಮ ಆದಾಯದ ಮೇಲೆ ಹೊಂದಿಕೊಂಡಿರುವ ಕಾರಣ ನಾಳೆ ನಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಫ್ಯಾಮಿಲಿಯ ಸುರಕ್ಷತೆಯ ದೃಷ್ಟಿಯಿಂದ ನಾವು ಇನ್ಶೂರೆನ್ಸ್ ಅನ್ನು, ಸಾಕಷ್ಟು ಇನ್ಶೂರೆನ್ಸ್ ಅನ್ನು ತೆಕ್ಕೊಳ್ಳುವಂಥದ್ದು ಬಹುಮುಖ್ಯ. ಆದ್ರಿಂದ ಇನ್ಶೂರೆನ್ಸ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮತ್ತೆ PPF ಕೂಡ ಗಳಿಕೆಯಲ್ಲಿ ಮೊದಲಿಂದಲೇ ನಾವು PPF ಅನ್ನು ಮಾಡ್ತಾ ಬಂದ್ರೆ 15 ವರ್ಷ ಅವಧಿಗೆ ಅದನ್ನು ವಿಡ್ರಾ ಮಾಡಬೇಕು ಅಂತಿಲ್ಲ, ಪ್ರತಿ 5 ವರ್ಷಕ್ಕೆ ಅದನ್ನು ಮುಂದುವರಿಸ್ತಾ ಹೋಗ್ಬಹುದು. ಹಾಗೆ ಮುಂದುವರಿಸ್ತಾ ಹೋದ್ರೆ ಅದು ಒಂದು ದೊಡ್ಡ ಫಂಡ್ ಆಗಿ ನಮಗೆ ರಿಟೈರ್ಮೆಂಟ್ ಸಂದರ್ಭದಲ್ಲಿ ಸಿಗ್ತದೆ. ಅದರಲ್ಲಿ ಪಾರ್ಷಿಯಲ್ ವಿಡ್ರಾ ಕೂಡ
ಮಾಡುವ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಅದು ಕೂಡ ಒಂದು ಒಳ್ಳೇದು. ಮತ್ತೆ ಇನ್ನು ELSS ಸ್ಕೀಮ್ಗಳು ಅಂತ ಇದ್ದಾವೆ, ಇನ್ಶೂರೆನ್ಸ್ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ. ಇದು ಕೂಡ ಎಕ್ಸಾಮ್ಟ್ ಇದರಲ್ಲಿ ಬರ್ತದೆ. ಅದರಲ್ಲಿ ಹಾಕಿದ ಅಮೌಂಟಿಗೆ ನಮಗೆ ಟ್ಯಾಕ್ಸ್ ರಿಬೇಟ್ ಸಿಗ್ತದೆ. ಹಾಗೆ ಅದರ ವೃದ್ಧಿಯಾದ ಹಣದಲ್ಲಿ ಕೂಡ ನಮಗೆ ಟ್ಯಾಕ್ಸ್ ಇರುವುದಿಲ್ಲ, ಅದರ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಯಾವುದಿಲ್ಲ. ಅದು ಕೂಡ ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಒಂದು ಯೋಜನೆ ಅಂತ ನಾನು ಹೇಳ್ತೇನೆ. ಮತ್ತೆ ಮಕ್ಕಳಾದ ನಂತರ ಸುಕನ್ಯಾ, ನನಗೆ ಈಗ ಹೇಳಿದಾಗೆ ಹೆಣ್ಣು ಮಕ್ಕಳಾದ್ರೆ ಅದು ಅಲ್ಲಿ ಕೂಡಲೇ ಅವರು ಹುಟ್ಟಿದ ಕೂಡಲೇ ಮಾಡಿದ್ರೆ ಬಹಳ ಒಂದು ನಮಗೆ ಅವರ ಮದುವೆಗೋ ಅವರ ವಿದ್ಯಾಭ್ಯಾಸಕ್ಕೋ ಒಳ್ಳೆಯ ಒಂದು ವಿನಿಯೋಗಕ್ಕೆ ಬರುವಂತ ಒಂದು ಸ್ಕೀಮು. ಇನ್ನು ನಾವು ರಿಟೈರ್ ಆದವರು ಮಾತ್ರ ನಾವೇನ್ ಮಾಡ್ಬಹುದು ಅಂತ, ನಾವು ಸೀನಿಯರ್ ಸಿಟಿಜನ್ಸ್, ಈಗ ಬಡ್ಡಿ ಎಲ್ಲ ಕಡಿಮೆ ಆಗಿದೆ ಬ್ಯಾಂಕಲ್ಲಿ, ಅದರಿಂದ ನಮಗೆ ಬಹಳ ಒಂದು ಚಿಂತಾಜನಕವಾದ ವಿಷಯ. ಆದ್ರಿಂದ ನಾವು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅದನ್ನು ತಗೊಳ್ಬಹುದು. ಮತ್ತೆ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ ಅಂತ ಅದಿದೆ. ಆನ್ಯುಟಿ ಸ್ಕೀಮ್, ಆದಷ್ಟು ಆನ್ಯುಟಿ ಸ್ಕೀಮ್, ಯಾಕಂದ್ರೆ ನಮಗೆ ದುಡ್ಡು ನಮಗೆ ಖರ್ಚಿಗೆ ಬರ್ತಾ ಇರಬೇಕು. ಹಾಗೆ ನಮ್ಮ ಫಂಡ್ ಹಾಗೆ ನಮಗೆ ಅದು ಬೇರೆ ಕಷ್ಟದ ಟೈಮಲ್ಲಿ ನಮ್ಮ ಫಂಡ್ ಕೂಡ ಹಾಗೆ ಉಳಿಬೇಕು. ಈ ರೀತಿ ನಾವು ಮಾಡ್ಕೊಂತ ಹೋದ್ರೆ ನಾವು ನಮ್ಮ ಜೀವನದಲ್ಲಿ ಸ್ವತಂತ್ರವಾಗಿ ಒಂದು ಶಾಂತಿಯುತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಅವಕಾಶಕ್ಕಾಗಿ ಇಷ್ಟು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ, ಮುಂದೆ ನಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಹೆಚ್ಚಿನ ಮಾಹಿತಿಯ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಈಗ ಇಂಟ್ರೆಸ್ಟ್ ರೇಟ್ ಎಲ್ಲ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ರೇಟ್ ಬಹಳ ಡೌನ್ ಆಗಿದೆ. ಯಾವ್ದ್ರಲ್ಲಿ ನಮಗೆ ನಮ್ಮ ಇನ್ಫ್ಲೇಷನ್ ಟ್ರೆಂಡಿಗಿಂತ ಕಡಿಮೆನೇ ಇದೆ ಅಂತ ಹೇಳ್ಬೋದು ಎಲ್ಲ ಬಡ್ಡಿಗಳು ಕೂಡ. ಆದ್ರಿಂದ ಇನ್ಫ್ಲೇಷನ್ ಟ್ರೆಂಡ್ ಈಗ 5.66% ಇದೆ ಈಗ ಇನ್ಫ್ಲೇಷನ್. ಆದ್ರಿಂದ ನಾವು ಅದರಿಂದ ಹೆಚ್ಚು ನಮಗೆ ಗಳಿಸಲಿಕ್ಕೆ ಎಲ್ಲಿ ಸಾಧ್ಯ ಅಂತ ಹೇಳುವಂತದ್ದು ನೋಡಿದ್ರೆ ಮ್ಯೂಚುವಲ್ ಫಂಡ್ ಒಂದು ಒಳ್ಳೆಯ ಒಂದು ಅವಕಾಶ ಇದೆ. ಇದರ ಬಗ್ಗೆ ನಮ್ಮ ಇವತ್ತಿನ ಗೆಸ್ಟ್ ಸ್ಪೀಕರ್ ವಾಲ್ಟರ್ ಸಿರಿಯಲ್ ಪಿಂಟೋ ನನ್ನ ಸನ್ಮಿತ್ರರು, ಹಾಗೆ ನನಗೆ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಏನು ನನಗೆ ಸಂಶಯ ಇದ್ರು ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ನಾನು ಅದನ್ನು ತಿಳ್ಕೊಳ್ತಾ ಇದ್ದೇನೆ. ಅವರ ಬಗ್ಗೆ ಹೇಳುದಿದ್ರೆ, ಅವರು ಮ್ಯೂಚುವಲ್ ಫಂಡ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ಇದ್ರು ಮೊದಲು, UTI ಇದ್ದು. ಆನಂತರ ಈಗ ಅವರು ಚೀಫ್ ರೆಪ್ರೆಸೆಂಟೇಟಿವ್ ಆಫ್ ಉಡುಪಿ ಯೂನಿಟಿಗೆ ಚೀಫ್ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ 2001 ಇಂದ. ಆಂಫಿ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. 2003ರಿಂದ ಅವರು ಮ್ಯೂಚುವಲ್ ಫಂಡ್ ಅಲ್ಲಿ ತನ್ನ ಸಲಹೆಯನ್ನು ಕೊಡ್ತಾ ಎಷ್ಟೋ ಜನರಿಗೆ ದಾರಿದೀಪ ಆಗಿದ್ದಾರೆ. ಯಾಕಂದ್ರೆ ಈ ಹಿರಿಯರಿಗೆ ಏನು ಹೇಗೆ ಮಾಡೋದು ಎಂಥದ್ದು ಗೊತ್ತಿರೋದಿಲ್ಲ. ಅವರು ಬಂದು ಇವರನ್ನು ಕಾಂಟ್ಯಾಕ್ಟ್ ಮಾಡಿದವರು, ಮತ್ತೆ ಇವರ ಪರ್ಮನೆಂಟ್ ಇವರ ಕಸ್ಟಮರ್ ಆಗಿ ಯಾವಾಗಲೂ ನೋಡ್ತಾ ಇರ್ತಾರೆ. ಅವರ ಹತ್ರ ಹೋಗಿ ಅವರ ಹತ್ರ ಸಲಹೆಯನ್ನು ತಕೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಫೆದರ್ ಕಮ್ಯುನಿಕೇಶನ್ ಅಂತ ಉಡುಪಿಯಲ್ಲಿ ಒಂದು ಯೂನಿಟ್ ಇದೆ, ಅದರ ಪ್ರೊಪರೇಟರ್ ಅವರು. ಅದರಲ್ಲಿ ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇದ್ರದ್ದು ಮಾಡ್ತಾರೆ, UTI ಮಾತ್ರ ಅಲ್ಲ ಬೇರೆದು ಕೂಡ ಮಾಡ್ತಾರೆ. ಮಾತ್ರ ಅಲ್ಲದೆ ನಿಮ್ಮ ಪ್ಯಾನ್ ಕಾರ್ಡ್ ಮಾಡಲಿಕ್ಕೆ ಅವರು ಆಥರೈಸ್ಡ್ ಸರ್ವಿಸ್ ಏಜೆಂಟ್. ಹಾಗೆ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅನ್ನೋದು ಕೊಡುವುದಿದ್ರು ಕೂಡ ಅವರನ್ನು ಸಂಪರ್ಕಿಸಿದ್ರೆ ಅದಕ್ಕೂ ಕೂಡ ಅವರು ಸಲಹೆಗಾರರಾಗಿದ್ದಾರೆ. ಮತ್ತೆ ಮೊದಲು ಅವರು ಇದು ಕೆಲಸವನ್ನು ನಿರ್ವಹಿಸುವ ಮೊದಲು ಅವರು ಪ್ರಿನ್ಸಿಪಲ್ ಆಗಿ ಸ್ವಲ್ಪ ಸಮಯ ಸೈಂಟ್ ಮೇರೀಸ್ ITI ಉಡುಪಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಬ್ರಹ್ಮಾವರ ರೋಟರಿಯಲ್ಲಿ 1997ರಿಂದ ಇದ್ದಾರೆ. ಅವರು ಮಲ್ಟಿಪಲ್ ಪೌಲ್ ಹರಿಸ್ ಫೆಲೋ ಅಂತ, ಅಂದ್ರೆ $1,000 ಕೊಟ್ರೆ ಅವರು ಪೌಲ್ ಹರಿಸ್ ಫೆಲೋ ಅಂತ ಒಂದು ಅವರನ್ನು ರೆಕಗ್ನೈಸ್ ಮಾಡ್ತಾರೆ. ಅಂತದ್ದು ಅವರು ಮಲ್ಟಿಪಲ್ ಪೌಲ್ ಹರಿಸ್ ಫೆಲೋ. ಮಾತ್ರ ಅಲ್ಲದೆ ಈ ವರ್ಷ ಅವರು ನಮ್ಮ ಪೋಲಿಯೋ ನಿರ್ಮೂಲನಾ ಒಂದು ಫಂಡ್ ಅಂತ ಇದೆ ರೋಟರಿ ಫೌಂಡೇಶನ್ ಅಲ್ಲಿ, ಅದಕ್ಕೆ 1 ಲಕ್ಷದಷ್ಟು ಅವರು ಈ ವರ್ಷ ದಾನವನ್ನು ಮಾಡಿದ್ದಾರೆ ಅಂತ ಒಂದು ಸೋಷಿಯಲ್ ಅವೇರ್ನೆಸ್ ಇರುವಂತದ್ದು. ನಮ್ಮ ಸಮಾಜವು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಒಂದು ಕಾಳಜಿಯಿಂದ ಕೆಲಸ ಮಾಡುವವರು. ಅವರ ಹತ್ರ ಯಾವಾಗಲೂ ನೀವು ಅವರ ಕನ್ಸಲ್ಟೇಷನ್ಗೆ ಹೋದ್ರೆ ಅವರು ಅದರ ನಮಗೆ ಏನು ಒಳ್ಳೇದು ಆಗ್ತದೆ ಅಂಥದ್ದನ್ನು ಸಜೆಸ್ಟ್ ಮಾಡುವಂತ ಒಳ್ಳೆಯ ಸನ್ಮಿತ್ರ ಮತ್ತು ಒಂದು ಸಲಹೆಗಾರ. ನಾನು ಈಗ ಸುರೇಶ್ ರಮಣ್ ಮಯ್ಯ ಅವರು ಮುಂದಿನ ಇದನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸುರೇಶ್ ರಮಣ್ ಮಯ್ಯ ಅವರು. ಸರಿ, ಈಗ ಅವರ ಪರಿಚಯ ಆಯ್ತು. ಸೊ ಈಗ ನೀವು ಹೇಳಿದಂತ ವಿಷಯ ತುಂಬಾ ಸುತ್ತಿರುವ ಎಲ್ಲರಿಗೂ ಗೊತ್ತಿರಬೇಕಾದಂತ ವಿಷಯಗಳಿದೆ. ಬಹಳ ವಿಶದವಾಗಿ ನೀವು ಸೆಷನ್ ಅನ್ನ ನಡೆಸಿಕೊಟ್ಟಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೌಟ್ ಇದ್ರೆ ನಾವು ಲಾಸ್ಟ್ಗೆ ಇಟ್ಕೊಳ್ಳೋಲ್ಲ ಡಿಸ್ಕಷನ್ಸ್ ಎಲ್ಲ.
ಈಗ ಡಿಸ್ಕಷನ್ಸ್ ಮಾಡಿದ್ದೀರಾ, ಅವ್ರಿಗೆ ಹೆಚ್ಚು ಸಮಯ ಸಿಗುದಿಲ್ಲ ನಮ್ಗೆ. ಅದಕ್ಕೋಸ್ಕರ ನಾವು ಲಾಸ್ಟ್ಗೆ ನಿಮ್ಮೆಲ್ಲ ಡೌಟ್ ಇದ್ರೆ ಅದನ್ನು ನೀವು ಕ್ಲಾರಿಫಿಕೇಶನ್ ಮಾಡಿಕೊಳ್ಬೋದು. ಅಂತೂ ನೀವು ಬಹಳ ಡೀಟೇಲ್ ಆಗಿ ಎಲ್ಲ ವಿಷಯಗಳನ್ನು ಹೇಳಿದ್ದೀರಿ. ವಂಡರ್ಫುಲ್ ಸೆಷನ್ ಅದು. PPF ಬಗ್ಗೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಪೋಸ್ಟ್ ಆಫೀಸ್ ಡೆಪಾಸಿಟ್ ಸೆಕ್ಷನ್ 80C 80CCC, ಅದೇ ರೀತಿಯಲ್ಲಿ NPS ಎಲ್ಲ ಡೀಟೇಲ್ಸ್ ನೀವು ಹೇಳಿದ್ದೀರಿ. ಅದರ ಬಗ್ಗೆ ಎಲ್ಲ ಕೆಲವು ಡೌಟ್ ಉಂಟು, ಅದನ್ನು ಲಾಸ್ಟ್ಗೆ ನಾವು ಕ್ಲಾರಿಫಿಕೇಶನ್ ಮಾಡಿಕೊಳ್ಳೋಣ. ಈಗ ನಮಗೆ ವಾಲ್ಟರ್ ಪಿಂಟೋ ಅವರನ್ನ ಡೀಟೇಲ್ ಆಗಿ ನೀವು ಪರಿಚಯ ಮಾಡಿದ್ದೀರಿ. ಒಂದು ಹಂತದಲ್ಲಿ ನಾವು ಅವರಲ್ಲಿ ಹೋಗಿರ್ತೇವೆ, ಎಲ್ಲ ನಮಗೆ ಪರಿಚಯ ಇದ್ದಂಥ ವ್ಯಕ್ತಿ ಅವರು. ಹಿಯರ್ ಈಸ್ ವಾಲ್ಟರ್ ಪಿಂಟೋ. ಸರ್, ನೀವು ಈಗ ಮಾತಾಡಬೇಕು. ಎಲ್ಲರಿಗೂ ವಂದನೆಗಳು. ನಾನು ಮಾತಾಡಿದ್ದು ನಿಮಗೆ ಕೇಳಿಸ್ತಾ ಅಂತ ಭಾವಿಸ್ತೇನೆ. ಕೇಳಿಸ್ತೇವೆ, ಕ್ಲಿಯರ್ ಆಗಿ ಕೇಳಿಸ್ತೇವೆ. ಮುಖ್ಯವಾಗಿ ಇವತ್ತು ನೀವೆಲ್ಲರೂ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ನನ್ನ ಆಭಾರವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ರಾಜರ್ಮಾರಿಗರು ಮ್ಯೂಚುವಲ್ ಫಂಡ್ ಬಗ್ಗೆ ನನಗಿಂತ ಚೆನ್ನಾಗಿ ಹೇಳಬಲ್ಲರು. ನಾನಿದ್ದೇನೆ ಅಂತ ಬಹುಶಃ ಆ ವಿಷಯವನ್ನು ನನ್ನ ಪಾಲಿಗೆ ಬಿಟ್ಟಿದ್ದಾರೆ. ಬಹುಶಃ ನನ್ನ ಪರಿಚಯ ಅಂತ ನಾನು ಭಾವಿಸ್ತೇನೆ. ಈಗ ನೇರವಾಗಿ ವಿಷಯಕ್ಕೆ ಬರುವುದಾದ್ರೆ, ನನಗೆ ಒಂದು ವಿಷಯ ಬೇಕು. ಈಗ ಇಲ್ಲಿ ಸುಮಾರು ನಾನು ಬಿಟ್ಟು ಒಂದು 11 ಜನ ಇದ್ದಾರೆ. ನೀವು ಎಷ್ಟು ಜನ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮ್ಗೆ ನಾಲೆಜ್ ಇದೆ? ಹರಿಕ ಮತ್ತು ದಯಾನಂದರು ಆಲ್ರೆಡಿ ಅವ್ರ ಅಡ್ವೈಸರ್ಸ್, ನಮ್ಮ ಡಿಸ್ಟ್ರಿಬ್ಯೂಟರ್ಸ್. ಅದು ಬಿಟ್ಟು ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಅಂತ ಭಾವಿಸ್ತೇನೆ ಎಲ್ರು. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ನಾನು ಸ್ವಲ್ಪ ಪ್ರಶ್ನೆ ಉತ್ತರ ವಿಷಯದಲ್ಲಿ ಹೋಗ್ತೇನೆ ಆಬ್ಜೆಕ್ಟಿವ್ ಆಗಿ. ಮತ್ತೆ ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಯಾವ ರೀತಿ ನಡೆಯಲ್ಪಡ್ತದೆ? ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಒಂದು ಟ್ರಸ್ಟ್ ಆಗಿ ನಡೆಯಲ್ಪಡ್ತದೆ. ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ನಡೆಸುವ ಕಂಪನಿ ಅದರ ಓನರ್ ಅಲ್ಲ, ಹೂಡಿಕೆದಾರರೇ ಅವರ ಆಸ್ತಿಯ ಓನರ್ಸ್. ಮ್ಯೂಚುವಲ್ ಫಂಡ್ ಕಂಪನಿ ಕೇವಲ ಅದನ್ನು ನಡೆಸುವಂತ ಒಂದು ಟ್ರಸ್ಟಿ. ಅದರಿಂದ ಅವರಿಗೆ ಲಾಭ ನಷ್ಟದಲ್ಲಿ ಯಾವುದೇ ಪಾಲಿಲ್ಲ. ಅದರಲ್ಲಿ ಆ ವ್ಯವಹಾರದಲ್ಲಿ ಏನು ಲಾಭ ಗಳಿಕೆ ಆಗುತ್ತೆ ಅಥವಾ ಏನು ಏರುಪೇರಾಗುತ್ತೆ ಅದೆಲ್ಲ ಹೂಡಿಕೆದಾರರಿಗೆ ಸಲ್ತದೆ. ಇದು ನಮ್ಮಲ್ಲಿರುವಂತಹ ಸಿಸ್ಟಮ್. ಇಡೀ ವಿಶ್ವದಲ್ಲಿ ಸಹ ಎಲ್ಲ ಕಡೆ ಮ್ಯೂಚುವಲ್ ಫಂಡ್ ಇದೇ ರೀತಿ ನಡೀತಾ ಇದೆ. ಸ್ವಲ್ಪ ಸ್ಟ್ರಕ್ಚರ್ ಬೇರೆ ಇರ್ಬೋದು. ಆದರೆ ನನ್ನ 23 ವರ್ಷ ಅನುಭವದಲ್ಲಿ ಆಸ್ ಅಡ್ವೈಸರ್ ಆಗಿ ಅಲ್ಲ, ಡಿಸ್ಟ್ರಿಬ್ಯೂಟರ್ ಆಗಿ ಅಲ್ಲ, ಆಸ್ ಎ ಇನ್ವೆಸ್ಟರ್ ಮತ್ತು ಈ ಫೀಲ್ಡ್ ಅಲ್ಲಿ ಇಷ್ಟು ವರ್ಷ ಇದ್ದುಕೊಂಡು ಎಲ್ಲ ಅದಕ್ಕೆ ಹೊಂದಿಕೊಂಡು ನನ್ನ ಭಾವನೆ ಅಂದರೆ ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡ್ ಇಸ್ ಬೆಸ್ಟ್ ರೆಗ್ಯುಲೇಟೆಡ್, ವರ್ಲ್ಡ್ ಕ್ಲಾಸ್. ಅದು ಇನ್ವೆಸ್ಟ್ ಮಾಡೋ ರೀತಿ ಇರ್ಬೋದು, ರಿಸರ್ಚ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು. ವಿ ಆರ್ ಬೆಸ್ಟ್ ರೆಗ್ಯುಲೇಟೆಡ್. ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋರು ಅವರು ಪರೋಕ್ಷವಾಗಿ ಸೆಕ್ಯೂರಿಟಿ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾರೆ. ಅವರು ಏನು ಬ್ಯಾಂಕ್ ಅಲ್ಲಿ ಇಟ್ಟಾಗಿ ಬ್ಯಾಂಕ್ ಕೊಡುದಲ್ಲ, ಕಂಪನಿ ಮ್ಯೂಚುವಲ್ ಫಂಡ್ ಕಂಪನಿ ಆ ಸ್ಕೀಮ್ ಅಲ್ಲಿ ಪಡ್ಕೊಂಡ ದುಡ್ಡನ್ನು ಸೆಕ್ಯೂರಿಟಿ ಮಾರ್ಕೆಟ್ ಅಂದ್ರೆ ಬಾಂಡ್ ಮಾರ್ಕೆಟ್ ಇರ್ಬೋದು, ಇಕ್ವಿಟಿ ಮಾರ್ಕೆಟ್ ಇರ್ಬೋದು, ಅಥವಾ ಗೋಲ್ಡ್ ಇರ್ಬೋದು, ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಲಿಕ್ವಿಡಿಟಿ. ನಿಮ್ಮ ದುಡ್ಡನ್ನು ನೀವು ಯಾವಾಗ ಬೇಕಾದ್ರೂ ವಾಪಸ್ ತಗೊಳ್ಬಹುದು. ಎಕ್ಸೆಪ್ಟ್ ಕ್ಲೋಸ್ ಅಂಡ್ ಫಂಡ್ ಇದ್ರೆ ಅಥವಾ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ ಇದ್ರೆ ಒಂದು ಲಾಕ್ ಇನ್ ಅಂತ ಇರುತ್ತೆ. ಅದು ಬಿಟ್ಟು ಎಲ್ಲಾ ಸ್ಕೀಮ್ಗಳಲ್ಲಿ ಯಾವಾಗ ಬೇಕಾದ್ರೂ ದುಡ್ಡು ವಾಪಸ್ ತಗೊಳ್ಬಹುದು. ತುಂಬಾ ದುಡ್ಡು ಆಗಿ ಸ್ವಲ್ಪ ಸಹ ವಾಪಸ್ ತಗೊಳ್ಬಹುದು. ನಿಮ್ಗೆ ಬೇಕಾದಾಗೆ ತಗೊಳ್ಬಹುದು. ಎಲ್ಲ ಫೆಸಿಲಿಟಿ ಇದೆ. ನನ್ನ ತಿಳುವಳಿಕೆ ಪ್ರಕಾರ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಇರುವಂತ ಫೈನಾನ್ಸಿಯಲ್ ಎಲ್ಲ ರಿಕ್ವೈರ್ಮೆಂಟ್ಸ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಸ್ಕೀಮ್ ಇದೆ, ಒಂದು ಅವಕಾಶ ಇದೆ. ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಮಾತ್ರ ಬ್ಯಾಂಕ್ ಇದ್ರೆ ಸಾಕು, ಉಳಿದಕ್ಕೆಲ್ಲದಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಅವಕಾಶ ಇದೆ. ಯಾರು ಇನ್ವೆಸ್ಟ್ ಮಾಡಬಹುದು? ಭಾರತದಲ್ಲಿ ಪ್ರಜೆಯಾಗಿದ್ದವರು, ಪ್ಯಾನ್ ಕಾರ್ಡ್ ಇದ್ದವರು, ಅಥವಾ ಮೈನರ್ ಪರವಾಗಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಇನ್ವೆಸ್ಟ್ ಮಾಡಬಹುದು. ಎಷ್ಟು ಇನ್ವೆಸ್ಟ್ ಮಾಡಬಹುದು? ಅದಕ್ಕೆ ಮಿತಿ ಇಲ್ಲ. ಮಿನಿಮಮ್ 500 ರೂಪಾಯಿ ಸಹ ಇನ್ವೆಸ್ಟ್ ಮಾಡಬಹುದು. ಈಗ ಮಾಸ್ಟರ್ ಶೇರ್ ಅಂದ್ರೆ ನಮ್ಮ UTI ಸ್ಕೀಮ್ ಅಲ್ಲಿ 100 ರೂಪಾಯಿ ಸಹ ಇನ್ವೆಸ್ಟ್ ಮಾಡಬಹುದು. ಸೊ ಈ ವ್ಯವಸ್ಥೆಯಲ್ಲಿ ಸಣ್ಣವರಿಗೂ ದೊಡ್ಡವರಿಗೂ, ಎಕ್ಸ್ಟ್ರೀಮ್ ಲೋ ಅಂಡ್ ಎಕ್ಸ್ಟ್ರೀಮ್ ಹೈ ಎಲ್ಲರಿಗೂ ಅವಕಾಶ ಇದೆ. ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡುವಾಗ ಏನು ಮುಖ್ಯ? ಸಾಮಾನ್ಯವಾಗಿ ನಾವು ಮಾಡುವಂತ ತಪ್ಪು ಏನು? ಯೂಶುವಲಿ ನಾವು ನೋಡ್ತಾ ಇದ್ದೀವಿ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವವರು
ಇನ್ವೆಸ್ಟ್ ಮಾಡುವವರು ನನಗೆ ಸ್ವಲ್ಪ ಜಾಸ್ತಿ ಸಿಗಬೇಕು ಎಂಬ ಆಸೆಯಿಂದ ಬರ್ತಾರೆ. ಆಸೆಯೇ ದುಃಖದ ಮೂಲ ಅಂತ ಹೇಳಿದ ಹಾಗೆ ಇಲ್ಲಿ ನೇರವಾದ ನಿಖರವಾದ ಒಂದು ಹೂಡಿಕೆಯ ಉದ್ದೇಶ ಇಲ್ಲದೆ ಕೇವಲ ಲಾಭ ಅಂತ ಹೇಳಿ ಲಾಭದ ಆಸೆಗೆ ಬಿದ್ದರೆ ನಿರಾಶೆಯಾಗುವಂತಹ ಚಾನ್ಸಸ್ ಜಾಸ್ತಿ. ಅದರಿಂದ ಯಾವಾಗಲೂ ಹೂಡಿಕೆ ಎಂಬುದು ಒಂದು ಗೋಲ್ ಬೇಸ್ಡ್ ಆಗಿರ್ಬೇಕು. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಪ್ರತಿಯೊಂದು ಸ್ಕೀಮಿಗೆ ಒಂದು ಗೋಲ್ ಇದೆ. ಮ್ಯೂಚುವಲ್ ಫಂಡ್ ಸ್ಕೀಮಿನ ಗೋಲ್ ಮತ್ತು ನಮ್ಮ ಗೋಲ್ ಸರಿಯಾಗಿ ಹೊಂದಾಣಿಕೆ ಆದ್ರೆ ಅಲ್ಲಿ ಸಂತೋಷ ತೃಪ್ತಿ ಇರ್ತದೆ, ಇಲ್ಲಾಂದ್ರೆ ಮಿಸ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಎರಡನೇದು, ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಬೇಗ ಸಾಧ್ಯವೋ ಆಗ ಇನ್ವೆಸ್ಟ್ ಮಾಡಬೇಕು ಮತ್ತು ಒಮ್ಮೆ ಇನ್ವೆಸ್ಟ್ ಮಾಡಿ ಏನೋ ನಿರೀಕ್ಷೆ ಆಗಿಲ್ಲ ಅಂತೇಳಿ ಬಿಟ್ಬಿಡ್ಬಾರ್ದು. ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೇಕು. ಸೊ ಇದು ಲಾ ಆಫ್ ಆವರೇಜಸ್. ಎಲ್ಲ ಕಡೆ ಹೈ ಲಾಭ ಆಗುದಿಲ್ಲ, ಕೆಲವು ಕಡೆ ಹೈ ಲಾಭ, ಕೆಲವು ಕಡೆ ಲೋ ಲಾಭ, ಕೆಲವು ಕಡೆ ಲಾಸ್ ಅಂತ ಹೇಳುತ್ತೆ. ಆವರೇಜ್ ಅಲ್ಲಿ ಇಟ್ ವಿಲ್ ಬಿ ಬೆಟರ್ ದೆನ್ ಅದರ್ ಇನ್ವೆಸ್ಟ್ಮೆಂಟ್ಸ್. ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಯಾವಾಗಲೂ ಜನ ಹಿಂಜರಿಯುವುದು ಯಾಕೆ ಅಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಮ್ಯೂಚುವಲ್ ಫಂಡ್ ಇಸ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಸೊ ಪ್ಲೀಸ್ ರೀಡ್ ಆಲ್ ಆಸ್ಪೆಕ್ಟ್ಸ್ ಅಂತ ಒಂದು ಸ್ಟೇಟ್ಮೆಂಟ್. ಅದು ಕಂಪಲ್ಸರಿ ನಾವು ಯಾವಾಗಲೂ ಹೇಳಲೇಬೇಕಾಗುತ್ತೆ. ರಿಸ್ಕ್ ಅಂದ್ರೆ ಏನು? ರಿಸ್ಕ್ ಅಂತ ಹೇಳಿದ್ರೆ ವ್ಯಾಲ್ಯೂ, ನೀವು ಮಾಡಿದ ಹೂಡಿಕೆ ಮಾಡೋ ಉದ್ದೇಶ ಲಾಭ ಆಗ್ಬೇಕು ಅಂತ. ಆದ್ರೆ ಹೂಡಿಕೆ ಮಾಡಿದ್ಮೇಲೆ ಮಾರ್ಕೆಟ್ ಸಿಚುವೇಶನ್ ಇಂದ ವ್ಯಾಲ್ಯೂ ಕಡಿಮೆ ಆದ್ರೆ ನಿಮ್ಗೆ ದುಡ್ಡು ತೆಗಿಲಿಕ್ಕೆ ಬರೋದಿಲ್ಲ, ನೀವು ಕಾಯ್ಬೇಕಾಗುತ್ತೆ. ಇದು ರಿಸ್ಕ್. ನೀವು ನಿಮ್ಮ ಹೂಡಿಕೆ ಮಾಡುವಾಗ ನನಗೆ ಇಷ್ಟು ಸಮಯ ಈ ದುಡ್ಡು ಬೇಡ ಅಂತ ಆ ಸೂಕ್ತ ಸ್ಕೀಮಲ್ಲಿ ಹಾಕಿದ್ರೆ ನಿಮ್ಗೆ ಕಾಯ್ಲಿಕ್ಕೆ ತೊಂದರೆ ಆಗುದಿಲ್ಲ. ಉದಾಹರಣೆಗೆ ನನಗೆ 1 ವರ್ಷ ನಂತರ ನನ್ನ ಮಗಳ ಮದುವೆ ಇದೆ ಅಂತ ಹೇಳಿ ಎಲ್ಲ ಅದರಲ್ಲಿ ಲಾಭ ಜಾಸ್ತಿ ಸಿಗ್ತದೆ ಅಂತ ಇಕ್ವಿಟಿಲಿ ಹಾಕಿದ್ರೆ 1 ವರ್ಷ ಆಗುವಾಗ ಕೆಲವು ಸಲ ಒಳ್ಳೆ ಲಾಭ ಬರ್ಬೋದು, ಕೆಲವು ಸಲ ನಿಮ್ಗೆ ಅದರದ್ದು ಕಡಿಮೆ ಆಗಲಿಕ್ಕೆ ಚಾನ್ಸ್ ಉಂಟು. ಉದಾಹರಣೆಗೆ ನೋಡಿ, ಮೊನ್ನೆ ಡಿಸೆಂಬರ್ ಅಲ್ಲಿ ಏನು ವ್ಯಾಲ್ಯೂ ಇತ್ತು, ಫೆಬ್ರವರಿ ಬರುವಾಗ ಅದು ಒಂದು 2% ಕಡಿಮೆ ಆಯಿತು, ಮಾರ್ಚ್ ಬರುವಾಗ ಸುಮಾರು 40% ಕಡಿಮೆ ಆಯಿತು. ಆದ್ರೆ ಈ ಮಾರ್ಚ್ ನಂತರ ಮಾರ್ಕೆಟ್ ಅಲ್ಲಿ ಇರುವ ಸಂಚಲನದಿಂದ ಈಗ ಆಲ್ಮೋಸ್ಟ್ ನಾವು ಫೆಬ್ರವರಿ ಲೆವೆಲ್ಗೆ ವಾಪಸ್ ಬಂದಿದ್ದೇವೆ. ಸೊ ನಮ್ಮ ಭಾರತದ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಷ್ಟೊಂದು ರೆಸಿಲಿಯಂಟ್ ಮತ್ತು ಡೈನಾಮಿಕ್ ಆಗಿದೆ ಎಂಬುದಕ್ಕೆ ಇದೊಂದು ಉದಾಹರಣೆ. ರಿಸ್ಕ್ ಅಂದರೆ ನನ್ನ ದೃಷ್ಟಿಯಲ್ಲಿ ಯಾವ ಸ್ಕೀಮಲ್ಲಿ ನೀವು ಹಾಕ್ತೀರಿ ಆ ಸ್ಕೀಮಲ್ಲಿ ಏರುಪೇರು ಆದ್ರೆ ಅದು ವಾಪಸ್ ಲಾಭದಾಯಕ ಆಗ್ಲಿಕ್ಕೆ ಎಷ್ಟು ಸಮಯ ಕಾಯ್ಬೇಕಾಗುದು, ಅಷ್ಟು ಕಾಯ್ಲಿಕ್ಕೆ ಸಾಧ್ಯ ಇಲ್ಲದಿರುವಂತೂ ರಿಸ್ಕ್. ಸಾಧ್ಯ ಇದ್ರೆ ರಿಸ್ಕ್ ಇರೋದಿಲ್ಲ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಹೆಚ್ಚು ಕಡಿಮೆ ಆಗೋದು ನೋಷನಲ್. ಇವತ್ತು ನಾವು ವ್ಯಾಲ್ಯೂ ಕಡಿಮೆ ಅಂತ ಹೇಳ್ತೀವಿ, ಅದ್ರ ಅರ್ಥ ಏನು? ಇವತ್ತು ಮಾರಿದ್ರೆ ಮಾತ್ರ ಅದು ಎಫೆಕ್ಟ್ ಆಗುದು, ಪರ್ಚೇಸ್ ಮಾಡಿದ್ರೆ ಮಾತ್ರ ಎಫೆಕ್ಟ್ ಆಗುದು. ಅದು ಸರ್ ಆಪರ್ಚುನಿಟೀಸ್ ಆಗುದು. ಈಗ ಒಳ್ಳೆ ಯೂನಿಟ್ ರೇಟ್ ಕಡಿಮೆ ಬಂದ್ರೆ ಆ ದಿವಸ ನೀವು ಅದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಲಾಭ ಜಾಸ್ತಿ ಬರುತ್ತೆ. ಸೊ ಎನ್ಎವಿ ಕಡಿಮೆ ಆಗೋದು ಎಂಬುದು ಒಂದು ಆಪರ್ಚುನಿಟೀಸ್. ಮಾರ್ಚ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಈಗ 35-40% 4-5 ತಿಂಗಳಲ್ಲಿ 40-50% ಲಾಭ ಇದೆ. ಆದ್ರೆ ಆವಾಗ ಯಾರು ಧೈರ್ಯ ಮಾಡಿ ಹಾಕಿದ್ದಾರೆ, ಯಾರು SIP ಮಾಡಿದ್ದಾರೆ, ಅವರಿಗೆ ಆ ಬೆನಿಫಿಟ್ ಸಿಕ್ಕಿದೆ. ಇನ್ನು ಅದೇ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಯ್ತು ಅಂತ ಅದ್ರ ಬಗ್ಗೆ ಹೆದರ್ಕೊಂಡು ಸೇಲ್ ಮಾಡಬಾರ್ದು. ಅರ್ಥ ಮಾಡಿಕೊಂಡು ಅನಿವಾರ್ಯ ಇದ್ರೆ ಮಾಡ್ಬೋದು, ಬಟ್ ಆ ಲಾಭವನ್ನು ಅಥವಾ ನಷ್ಟವನ್ನು ಸರಿದೂಗಿಸುವ ಸಾಮರ್ಥ್ಯ ಇರಬೇಕು. ಮತ್ತೆ ಸ್ಟೆಪ್ ಅಪ್. ಒಂದೇ ಹೂಡಿಕೆ ಮಾಡಿದ ಕೂಡಲೇ ಮಾರ್ಕೆಟ್ ಡೌನ್ ಆಯ್ತದ ಕೂಡಲೇ ಹೆದರಬಾರ್ದು. ಸಿಚುವೇಶನ್ ನೋಡಿಕೊಂಡು, ಸಾಮರ್ಥ್ಯ ನೋಡಿಕೊಂಡು ಒಂದೇ ಸ್ವಲ್ಪ ಹೂಡಿಕೆ ಮಾಡಬೇಕು ಡೌನ್ ಆದ್ರೆ, ಅಥವಾ ಅಟ್ಲೀಸ್ಟ್ ಸುಮ್ಮನೆ ಇರಬೇಕು. ಆವಾಗ ಲಾಸ್ ಅವಾಯ್ಡ್ ಮಾಡಿ ಲಾಭದಾಯಕ ತಗೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಯಾರಿಗೂ ಯಾವಾಗಲೂ ಇಸ್ ನೆವರ್ ಟೂ ಲೇಟ್. ಎನಿ ಟೈಮ್ ನೀವು ಸ್ಟಾರ್ಟ್ ಮಾಡಬಹುದು. ನಮ್ಮ ಅವಶ್ಯಕತೆ ಅನುಗುಣವಾಗಿ ಯಾವುದೇ ಏಜ್ ಅಲ್ಲಿ, ಅದು ಮೈನರ್ ಇರ್ಬೋದು, ಮೇಜರ್ ಇರ್ಬೋದು, ರಿಟೈರ್ ಆಗಿರ್ಬೋದು, ಎಲ್ರಿಗೂ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಮೊದಲೇ ಹೇಳಿದಾಗೆ ಹೂಡಿಕೆ ಮಾಡುವಾಗ ನಮ್ಮ ಹೂಡಿಕೆ ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕು. ಈಗ ಸಾಮಾನ್ಯವಾಗಿ ನಾವು ಮಾತಾಡುವಾಗ ರಿಟೈರ್ಮೆಂಟ್ ಬಗ್ಗೆ ಯಾರು ಮಾತಾಡ್ತಾರೆ? ರಿಟೈರ್ ಆದವರು ಮಾತಾಡ್ತಾರೆ. ಆದರೆ ಯಾರು ತಮ್ಮ ಉದ್ಯೋಗ ಶುರು ಮಾಡ್ತಾರೆ ಆವಾಗ ರಿಟೈರ್ಮೆಂಟ್ ಬಗ್ಗೆ ಆಲೋಚನೆ ಮಾಡ್ತಾರೆ. ದಟ್ಸ್ ದ ರೈಟ್ ಟೈಮ್. ರಿಟೈರ್ಮೆಂಟ್ ಆದವರು ಈಗ ನನ್ನ ಏನು ಹೂಡಿಕೆ ಇದೆ ಅದನ್ನು ಹೇಗೆ ಲಿಕ್ವಿಡೇಟ್ ಮಾಡಿ ನನ್ನ ಜೀವನವನ್ನು ಚೆನ್ನ ಮಾಡಿ ಕಳೀಬಹುದು ಎಂಬ ಆಲೋಚನೆ ಮಾಡಬೇಕು. ಆದ್ರೆ ನಮ್ಮಲ್ಲಿ ಆ ತರದ್ದು ಕಲ್ಚರ್ ಈವರೆಗೆ ಡೆವಲಪ್ ಆಗಿಲ್ಲ. ಮಕ್ಕಳ ಮನಸ್ಸಿನಲ್ಲಿ ಅದನ್ನು ಹಾಕ್ಬೇಕು. ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ. ಯಾಕಂದ್ರೆ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಅಥವಾ ಬ್ಯಾಂಕ್ ಇರ್ಬೋದು,
ಅಧಿಕ ಲಾಭ ಬರುವುದು ಕಂಪೌಂಡಿಂಗ್ ನಿಂದ. ನಿಮ್ಮ ಹೂಡಿಕೆ ಮೇಲೆ ಬಂದ ಲಾಭದ ಮೇಲೆ ಲಾಭ ಸೇರಿ ಅದು ಮಲ್ಟಿಪ್ಲೈ ಆಗಿ ಸೊ ನಮ್ಗೆ ಲಾಭ ಬರುವಂತದ್ದು. ಸೊ ಕಂಪೌಂಡಿಂಗ್ ಎಫೆಕ್ಟ್ ಇಂದಲೇ ಒಳ್ಳೆಯ ಒಂದು ನಿಧಿ ಸಂಗ್ರಹಣೆ ಆಗುತ್ತೆ. ಉದಾಹರಣೆಗೆ 21 ವರ್ಷದಲ್ಲಿ ತಿಂಗಳಿಗೆ 10,000 ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದವನು ಒಂದು 60 ವರ್ಷ ಆಗುವಾಗ ಅವನು 30 ವರ್ಷಕ್ಕೆ 1,20,000 ಅಂದ್ರೆ ಸುಮಾರು 7,200 ರೂಪಾಯಿ ಹೂಡಿಕೆ ಮಾಡ್ತಾನೆ. 10 ವರ್ಷ ನಂತರ ಅಷ್ಟೇ ಅಮೌಂಟ್ ಹೂಡಿಕೆ ಮಾಡಿ 60 ವರ್ಷಕ್ಕೆ ಬಿಟ್ರು ಅಲ್ಲಿ ಒಂದು 30 to 40% ಹೂಡಿಕೆಯಲ್ಲಿ ವ್ಯತ್ಯಾಸ ಇರುತ್ತೆ. ಮೊದಲು ಮಾಡಿದವನಿಗೆ ನಂತರ ಮಾಡಿದವನು ಒಟ್ಟು ಮೊತ್ತ ಒಂದೇ ಆದ್ರೂ ಸಹ ಅಲ್ಲಿ ಜಾಸ್ತಿ ವರ್ಷ ಇದ್ದವನಿಗೆ ಸುಮಾರು 40-50% ಜಾಸ್ತಿ ನಿಧಿ ಸಂಗ್ರಹ ಆಗುತ್ತೆ. ಇದು ಪವರ್ ಆಫ್ ಕಂಪೌಂಡಿಂಗ್. ಇದ್ರ ಬಗ್ಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಡ್ಬೋದು. ಈಗ ಅವಕಾಶ ಇಲ್ಲ, ಮತ್ತೆ ನನ್ನ ಸಿಸ್ಟಮ್ ಅಲ್ಲಿ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೂ ನನಗೆ ಇವತ್ತು ಅವಕಾಶ ಸಿಗ್ಲಿಲ್ಲ. ಇದು ಗೂಗಲ್ ಮೀಟ್ ನಾನು ಫಸ್ಟ್ ಟೈಮ್ ಒಂದು ಮೀಟಲ್ಲಿ ಅಟೆಂಡ್ ಆಗೋದು. ಇನ್ನೊಂದು ಸಾಮಾನ್ಯವಾಗಿ ಬರುವಂತ ಪ್ರಶ್ನೆ, NAV ಹೈ ಇದ್ರೆ ಒಳ್ಳೇದಾ ಡೌನ್ ಇದ್ರೆ ಒಳ್ಳೇದಾ ಅಂತ. ಹೂಡಿಕೆಗೆ ಮಾಡುವವನಿಗೆ ಬರುವುದು ಲಾಭ ಆ ಹೂಡಿಕೆ ಮಾಡಿದ್ದ ಅಮೌಂಟ್ ಮೇಲೆ ಪರ್ಸೆಂಟೇಜ್. ಉದಾಹರಣೆಗೆ ನಾನು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಆ ಇನ್ವೆಸ್ಟ್ಮೆಂಟ್ ಇಂದ 5% ಬರುತ್ತಾ, 6% ಬರುತ್ತಾ, 10% ಬರುತ್ತೆ ಎಂಬುದು ಮುಖ್ಯ ಹೊರತು ಆ ಯೂನಿಟ್ ವ್ಯಾಲ್ಯೂ ಮುಖ್ಯ ಅಲ್ಲ. ಯೂನಿಟ್ ವ್ಯಾಲ್ಯೂ ಇಸ್ ಓನ್ಲಿ ಫಾರ್ ಅಲೋಕೇಟಿಂಗ್ ದ ನಂಬರ್ ಆಫ್ ಯೂನಿಟ್ಸ್ ಫಾರ್ ದ ಅಮೌಂಟ್ ಇನ್ವೆಸ್ಟೆಡ್. ಅದರಿಂದ NAV ಮೇಲೆ ಲಾಭ ಹೊಂದ್ಕೊಂಡಿಲ್ಲ, ಸ್ಕೀಮಿನ ಪೋರ್ಟ್ಫೋಲಿಯೋ ಸ್ಟ್ರೆಂತ್ ಮೇಲೆ ಲಾಭ ಬರೋದು. ಅದನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ಮತ್ತೆ ಯಾರಿಗರು ಆಲ್ರೆಡಿ ಹೇಳಿದ್ರು, ಇನ್ಫ್ಲೇಷನ್ ಎಂಬುದು ನಮ್ಮ ಹೂಡಿಕೆಯಲ್ಲಿ ಯಶಸ್ವಿಯನ್ನು ಕಾಣಬೇಕಾದ್ರೆ ನಮ್ಮ ಹೂಡಿಕೆ ಪ್ರತ್ಯೇಕವಾಗಿ ದೀರ್ಘ ಟೈಮ್ ಇಂದ ಹೂಡಿಕೆ ಇನ್ಫ್ಲೇಷನ್ ಇಂದ ಜಾಸ್ತಿ ಅರ್ನ್ ಮಾಡಬೇಕು. ಕಳೆದ ನಮ್ಮ 1971ರಿಂದ ಮಾರ್ಕೆಟ್ ಇದೆ, ಅದರನ್ನು ಅಧ್ಯಯನ ಮಾಡಿ ನೋಡಿದ್ರೆ ಇನ್ಫ್ಲೇಷನ್ ಇಂದ ಅತಿ ಹೆಚ್ಚು ಕೊಟ್ಟದ್ದು ಸೆಕ್ಯೂರಿಟಿ ಮಾರ್ಕೆಟ್ಸ್, ಸ್ಟಾಕ್ ಮಾರ್ಕೆಟ್ಸ್, ಇಕ್ವಿಟಿನೇ. ಆದ್ರಿಂದ ದೀರ್ಘಾವಧಿಗೆ ಯಾವಾಗಲೂ ಇಕ್ವಿಟಿ ಒಳ್ಳೇದು. ಶಾರ್ಟ್ ಟರ್ಮ್ಗೆ ಇಕ್ವಿಟಿ ಮಾಡೋದು ಒಂದು ಗ್ಯಾಂಬ್ಲಿಂಗ್, ಬರ್ಬೋದು ಬರ್ದಿರ್ಬೋದು. ಆದ್ರೆ ನಮ್ಮ ಲಿಮಿಟೆಡ್ ರಿಸೋರ್ಸಸ್ ಇದ್ರೆ ಮತ್ತು ಶಾರ್ಟ್ ಟರ್ಮ್ ಆದ್ರೆ ಖಂಡಿತವಾಗಿ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಗೆ ಸೂಕ್ತ ಅಲ್ಲ. ಅದಕ್ಕೆ ಲಿಕ್ವಿಡ್ ಬಾಂಡ್ಸ್ ಅಥವಾ ಲಿಕ್ವಿಡ್ ಫಂಡ್ಸ್ ಅಥವಾ ಬ್ಯಾಂಕ್ ಡೆಪಾಸಿಟ್ಸ್ ಇರ್ಬೋದು, ಅದು ಒಳ್ಳೇದು. ಹೂಡಿಕೆ ಮಾಡುವಾಗ ಮುಖ್ಯವಾಗಿ ನಾವು ಅದನ್ನು 3 ತರ ವಿಂಗಡಿಸಬಹುದು. ಒಂದು ಶಾರ್ಟ್ ಟರ್ಮ್, ಒಂದು ಮೀಡಿಯಂ ಟರ್ಮ್, ಒಂದು ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂತಂದ್ರೆ ಸಾಧಾರಣ ಟ್ಯಾಕ್ಸ್ ಪ್ರಕಾರ 1 ವರ್ಷನೂ ಟ್ಯಾಕ್ಸ್ ಶಾರ್ಟ್ ಟರ್ಮ್. ಬಟ್ ಕೆಲವು 10 ದಿವಸ ಇರ್ಬೋದು, 15 ದಿವಸ ಇರ್ಬೋದು, 1 ವಾರ ಇರ್ಬೋದು, ಅದಕ್ಕೊಂದು ಅವಕಾಶ ಇದೆ. ಆತರ ಈ ಎಮರ್ಜೆನ್ಸಿ ಫಂಡ್ಸ್ ಗಳನ್ನು, ಶಾರ್ಟ್ ಟರ್ಮ್ ಆಪ್ಷನ್ ಗಳನ್ನು ಯೂಸ್ ಮಾಡಿದ್ರೆ ನಮ್ಮ ಬೇರೆ ಬ್ಯಾಂಕ್ ಇರ್ಬೋದು ಅಥವಾ ಇತರ ಯಾವುದೇ ಸ್ವಲ್ಪ ಜಾಸ್ತಿ ಸೆಕ್ಯೂರ್ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಮತ್ತೆ ಲಾಂಗ್ ಟರ್ಮ್ಗೆ ಯಾವಾಗಲೂ ಇಕ್ವಿಟಿ ಒಳ್ಳೇದು. ನೀವು ಎಲ್ಲ ಯಾವ ಅನಾಲಿಸಿಸ್ ಮಾಡಿ ನೋಡಿದ್ರು ಸಹ ಒಂದು 10-15% ಇಂದ 20% ವರೆಗೆ ವಾರ್ಷಿಕ ಕಂಪೌಂಡಿಂಗ್ ವೃದ್ಧಿ ಕೊಟ್ಟಿದ್ರೆ ಅದು ಇಕ್ವಿಟಿ ಮಾತ್ರ. ಬಟ್ ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲಿ ಕಡಿಮೆ ಆಗೋ ಚಾನ್ಸ್ ಉಂಟು. ಈಗ ಕಳೆದ 3 ವರ್ಷ ನೋಡಿದ್ರೆ ಇಕ್ವಿಟಿಯಲ್ಲಿ ಎಲ್ಲಿ ಸಹ ನಮ್ಗೆ ಲಾಭ ಕಾಣುದಿಲ್ಲ. ಬಟ್ ಈಗ ಇಂಥ ಮಾರ್ಚ್ ಅಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಒಂದು 5 ವರ್ಷ 10 ವರ್ಷ ಮುಂಚೆ ಮಾಡಿದವರಿಗೆ 10-12% ಲಾಭ ಬಂದಿದೆ ಮ್ಯೂಚುವಲ್ ಫಂಡ್ ಅಲ್ಲಿ. ನಾವು ನಿತ್ಯ ನಮ್ಮ ವ್ಯವಹಾರದಲ್ಲಿ ನೋಡ್ತಾ ಇದ್ದೇವೆ. ಸೊ ಇದು ಸಾಧ್ಯ ಇದೆ. ಅಂದ್ರೆ ಅರ್ಥ ಇಷ್ಟೇ, ಇಕ್ವಿಟಿಗೆ ದೀರ್ಘಾವಧಿ ಬೇಕು. ಮತ್ತೆ ದೀರ್ಘಾವಧಿ ನಿಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಇಕ್ವಿಟಿ ಮಾಡಬಾರ್ದು. ಮಾಡಿದ್ರೆ ಅದೊಂದು ಗ್ಯಾಮ್, ಬರ್ಬೋದು ಬರದಿರ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ರಿಬೌಂಡ್ ಆಗುತ್ತೆ. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಎಂಬುದು ಒಂದು ವ್ಯವಸ್ಥೆ. ಅಲ್ಲಿ ಹೂಡಿಕೆ ಮಾಡುವಾಗ ಆ ಒಂದು ಪ್ರತಿಯೊಂದು ಕಂಪನಿಯ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿ ಅನಲೈಸ್ ಮಾಡಿ ಹೂಡಿಕೆ ಮಾಡ್ತಾರೆ. ಅಷ್ಟು ಮಾಡಿದ್ರೂ ಸಹ ಕೆಲವು ಸಲ ಸ್ವಲ್ಪ ಸಮಯಕ್ಕೆ ಹಿನ್ನಡೆ ಆಗ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಅವರು ರಿಸರ್ಚ್ ಮೇಲೆ ರಿಲೈ ಮಾಡ್ತಾರೆ ಮತ್ತು ಅವರ ಸ್ವಂತ ಅನುಭವವನ್ನು ಉಪಯೋಗ ಮಾಡಿ ಯಾವ ಸ್ಕೀಮ್ ಅಲ್ಲಿ ಯಾವ ಅವರ ಇರುವ ದುಡ್ಡನ್ನು ಒಂದೇ ವಿಡ್ರಾ ಮಾಡುವವರಿಗೆ ಕೊಡ್ಲಿಕ್ಕೆ ಯಾವುದನ್ನು ಮಾರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಥವಾ ಸರ್ಪ್ಲಸ್ ಬಂದ್ರೆ ಯಾವ್ದನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಅವರ ಅನುಭವದ ಮೇಲೆ ಡಿಸೈಡ್ ಮಾಡ್ತಾರೆ. ಈ ಕಾರಣದಿಂದಾಗಿ ನಾವೊಂದು
ಎಕ್ಸ್ಪರ್ಟ್ ಮೇಲೆ ರಿಲೈ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ನಮ್ಮ ಸಿಸ್ಟಮ್ ಬಹಳ ರಾಬಸ್ಟ್ ಆಗಿದೆ. ಮೊದಲಿನಾಗೆ ಎಲ್ಲ ರೆಗ್ಯುಲೇಷನ್ ಬಹಳ ಸ್ಟ್ರಿಕ್ಟ್ ಆಗಿದೆ. ಮೊದಲೇನು ಇನ್ಸೈಡರ್ ಟ್ರೇಡಿಂಗ್ ಒಳಗೊಳಗೆ ಅದೆಲ್ಲ ಅಂಥದ್ದೆಲ್ಲ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಅಂಥದ್ದು ಮಾಡಿದ್ರೆ ಸಿಕ್ಕಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಸಿಸ್ಟಮ್ ಅಷ್ಟು ಅಲರ್ಟ್ ಆಗಿದೆ. ಯಾಕಂದ್ರೆ ಪ್ರತಿ ಮ್ಯೂಚುವಲ್ ಫಂಡ್ ಹೌಸ್ ಅಲ್ಲಿ ಒಂದು ಕಂಪ್ಲೈನ್ಸ್ ಆಫೀಸರ್ ಅಂತ ಇರ್ತಾರೆ. ಅವರ ಕೆಲಸನೇ ಅದನ್ನು ಹುಡುಕೊಡೋದು. ಮತ್ತೆ ಇವತ್ತು ನಿಮ್ಗೆ ಗೊತ್ತು, ಡಿಜಿಟಲ್ ಲಿಂಕಿಂದಾಗಿ ಎಲ್ಲ ಯಾವುದೇ ವ್ಯವಹಾರ ಮುಚ್ಚಿ ಹೋಗೋದಿಲ್ಲ, ಪಾರದರ್ಶಕತೆ ಇದ್ರದ್ರಿಂದ ಅದಕ್ಕೆ ಯಾರು ಕೈ ಹಾಕೋದಿಲ್ಲ. ಅದರಿಂದ ಅದೊಂದು ರೆಗ್ಯುಲೇಷನ್ ಏನಿದೆ ಅದು ಸಹ ಹೂಡಿಕೆದಾರರಿಗೆ ಒಂದು ಸೇಫ್ಟಿಗೆ ಒಂದು ಮುಖ್ಯ ಕಾರಣ. ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲಾ ತರದ ಸ್ಕೀಮ್ಗಳು ಇವೆ. ನಿಮ್ಗೆ ಏನ್ ಬೇಕು ಅದು ಇದೆ. ಶಾರ್ಟ್ ಟರ್ಮ್ ಬೇಕು, ಮೀಡಿಯಂ ಟರ್ಮ್ ಬೇಕು, ಲಾಂಗ್ ಟರ್ಮ್ ಬೇಕು, ಎಮರ್ಜೆನ್ಸಿ ಫಂಡ್ ಬೇಕು, 3 ದಿವಸಕ್ಕೆ ಬೇಕು, 30 ವರ್ಷಕ್ಕೆ ಬೇಕು, 60 ವರ್ಷಕ್ಕೆ, ಎಲ್ಲದಕ್ಕೂ ಅವಕಾಶ ಇದೆ. ಮಕ್ಕಳ ಎಜುಕೇಶನ್ಗೆ, ಮಕ್ಕಳ ಮದುವೆಗೆ, ಅವರಿಗೆ ಅವರು ಸುಕನ್ಯಾ ಸಮೃದ್ಧಿ ಫಂಡ್ ಅಂತ ಹೇಳಿದ್ರು. ಅಂತ ಮಕ್ಕಳ ಭವಿಷ್ಯಕ್ಕೆ ಅದಕ್ಕಿಂತ ಒಳ್ಳೆ ಆದಾಯ ಕೊಡಬಲ್ಲಂತ ಲಾಂಗ್ ಟರ್ಮ್ ಸ್ಕೀಮ್ಗಳು ಸಹ ಮ್ಯೂಚುವಲ್ ಫಂಡ್ ಅಲ್ಲಿ ಖಂಡಿತ ಇವೆ. ಚಿಲ್ಡ್ರನ್ ಕ್ಯಾರಿಯರ್ ಫಂಡ್ ಇರ್ಬೋದು, ಅಥವಾ ನೇರವಾಗಿ ಯಾವುದೇ ಒಂದು ಫಂಡ್ ಅಲ್ಲಿ ಹಾಕಿ 20 ವರ್ಷ ಬಿಟ್ರೆ ಇಕ್ವಿಟಿಯಲ್ಲಿ ಅದು ಒಳ್ಳೆ ರಿಟರ್ನ್ಸ್ ಕೊಡ್ತದೆ. ಮತ್ತೆ ಬೇರೆ ಬೇರೆ ಅವಕಾಶಗಳು. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂದ್ರೆ ಒಂದು ಸ್ಕೀಮ್ ಇದೆ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಸ್ಕೀಮ್ ಅಲ್ಲ, ಯಾವುದೇ ಒಂದು ಸ್ಕೀಮ್ ಅಲ್ಲಿ ನಾವು ಅದರ ಏರುಪೇರುಗಳನ್ನ ಗಮನಿಸದೆ ಒಂದು ಒಳ್ಳೆ ಸ್ಕೀಮ್ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ಗೆ ಅದರಲ್ಲಿ ಪ್ರತಿ 3 ತಿಂಗಳು ಆಗ್ತಾ ಇರೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದಕ್ಕೆ ಈಗ ಇಡೀ ಭಾರತದಲ್ಲಿ ಒಳ್ಳೆಯ ಸ್ಪಂದನೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ನ ಏರುಪೇರನ್ನು ತಡೀಲಿಕ್ಕೆ ಒಂದು ನಮ್ಗೆ ಸಾಮರ್ಥ್ಯ ಬಂದಿದ್ರೆ SIP ಗಳಿಂದ. ಯಾಕಂದ್ರೆ ಫೆಬ್ರವರಿಯಿಂದ ಮಾರ್ಚ್ ಅಲ್ಲಿ ಮಾರ್ಕೆಟ್ ಬಿದ್ದಾಗಲೂ SIP ಫಂಡ್ ಬಂದಿದ್ರಿಂದ ಈ ಮಾರ್ಕೆಟ್ ಅನ್ನು ರಿಕವರ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ನಮ್ಮ ಮೊದಲು ವಿದೇಶಿ ಹೂಡಿಕೆದಾರರು ಸ್ವಲ್ಪ ವಿಡ್ರಾ ಮಾಡಿದ್ರೆ ಮಾರ್ಕೆಟ್ ತುಂಬಾ ಬೀಳ್ತಿತ್ತು. ಇವತ್ತು ವಿದೇಶಿ ಹೂಡಿಕೆದಾರರು ವಿಡ್ರಾ ಮಾಡುವಾಗ ನಮ್ಮ ಸ್ವದೇಶಿ ಫಂಡ್ಗಳು ಇನ್ವೆಸ್ಟ್ ಮಾಡ್ತವೆ, ಮಾರ್ಕೆಟ್ ಸ್ಟೆಬಿಲೈಸ್ ಮಾಡ್ತವೆ. ಆದ್ರಿಂದ SIP ಎಂಬುದು ಇವತ್ತು ಮಾರ್ಕೆಟ್ ಸ್ಟೆಬಿಲಿಟಿಗೆ ಒಂದು ಮುಖ್ಯ ಒಂದು ಟೂಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಟ್ಯಾಕ್ಸೇಷನ್, ಮ್ಯೂಚುವಲ್ ಫಂಡ್ ದೊಡ್ಡ ಅಡ್ವಾಂಟೇಜ್ ಅಲ್ಲಿ ನಾನು ಕಂಡಾಗೆ ಒಂದು ಲಿಕ್ವಿಡಿಟಿ, ಎರಡನೇದು ಇವತ್ತಿನವರೆಗೂ, ಮೊನ್ನೆವರೆಗೂ ಒಂದು 2-3 ವರ್ಷ ಮೊದಲೇ ಟ್ಯಾಕ್ಸ್ ಫ್ರೀ ಇತ್ತು. ಈಗ ಲೀಸ್ಟ್ ಟ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸ್. ಉದಾಹರಣೆಗೆ ಇಕ್ವಿಟಿ ಫಂಡ್ ಅಲ್ಲಿ ನೀವು 1 ವರ್ಷ ಮೊದಲು ತೆಗೆದ್ರೆ ಬಂದ ಲಾಭದ ಮೇಲೆ 15-16% ಟ್ಯಾಕ್ಸ್ ಹೋಗುತ್ತೆ. 1 ವರ್ಷ ದಾಟಿದ್ರೆ ಅದ್ರ ಮೇಲೆ 10-11% ಟ್ಯಾಕ್ಸ್ ಬರುತ್ತೆ. ಆದ್ರೆ ನಿಮ್ಗೆ 1 ಲಕ್ಷ ಎಕ್ಸೆಂಪ್ಷನ್ ಉಂಟು. ಆ ವರ್ಷ ಮಾಡಿದ ಎಲ್ಲಾ ಲಾಭದಲ್ಲಿ 1 ಲಕ್ಷ ಲಾಭ ಕಳೆದು ಉಳಿದ ಅಮೌಂಟ್ ಮೇಲೆ 11.6 ಅಷ್ಟು ಕಡಿಮೆ ಟ್ಯಾಕ್ಸ್ ನ ಕ್ಯಾಟಗರಿ ಯಾವುದು ಉಂಟು? ಯಾವುದೂ ಇಲ್ಲ. ಮತ್ತೆ ಕಳೆದ ವರ್ಷದವರೆಗೆ ಡಿವಿಡೆಂಡ್ ಟ್ಯಾಕ್ಸ್ ಫ್ರೀ ಇತ್ತು ಇನ್ವೆಸ್ಟರ್ ಹ್ಯಾಂಡ್ ಅಲ್ಲಿ. 2 ವರ್ಷ ಮುಂಚೆ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಸ್ಟಾರ್ಟ್ ಮಾಡಿದ್ರು ಮ್ಯೂಚುವಲ್ ಫಂಡ್ ಕಂಪನಿಯವರು. ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ಮೇಲೆ ಅದರಲ್ಲಿ ಸುಮಾರು 11.5% ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಎಲ್ಲರಿಗೆ ಡಿವಿಡೆಂಡ್ ಕೊಡ್ತಾ ಇದ್ರು. ಡಿವಿಡೆಂಡ್ ಟ್ಯಾಕ್ಸ್ ಫ್ರೀ ಆಗಿತ್ತು. ಇವಾಗ ಅದು ಡಿವಿಡೆಂಡ್ ಇಸ್ ಟ್ಯಾಕ್ಸೇಬಲ್. ನಮ್ಗೆ ಏನು ಡಿವಿಡೆಂಡ್ ಬರುತ್ತೆ, ಮೊನ್ನೆ ಏಪ್ರಿಲ್ 1 ನಂತರ ಏನು ಡಿವಿಡೆಂಡ್ ಬಂದಿದೆ ನಮ್ಮ ಟ್ಯಾಕ್ಸ್ ಇನ್ಕಮ್ ಆಡ್ ಆಗುತ್ತೆ. ನಮ್ಮ ಟ್ಯಾಕ್ಸ್ ಬ್ರಾಕೆಟ್ ಮೇಲೆ ನಾವು ಅದಕ್ಕೆ ಟ್ಯಾಕ್ಸ್ ಹೊಂದಾಣಿಕೆ ಮಾಡೋದಾಗುತ್ತೆ. ಆದ್ರಿಂದ ಇವಾಗ ಯಾರಿಗೆ ಆ ಟ್ಯಾಕ್ಸ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅದನ್ನು ಉಳಿಸ್ಕೊಳ್ಬೇಕಂದ್ರೆ ಅವರು ಆಪ್ಷನ್ ಚೇಂಜ್ ಮಾಡಿ ಗ್ರೋತ್ ಆಪ್ಷನ್ಗೆ ಹೋಗ್ಬೇಕು. ಗ್ರೋತ್ ಆಪ್ಷನ್ಗೆ ನಮ್ಗೆ ಯಾವಾಗ ಬೇಕೋ ಆವಾಗ ತೆಗೆದು ಫಸ್ಟ್ ಕಮ್ ಫಸ್ಟ್ ರಿಟರ್ನ್ ಆಧಾರದ ಮೇಲೆ ಮೊದಲು ಕೊಟ್ಟ ಯೂನಿಟ್ ಅನ್ನು ಮೊದಲು ವಿಡ್ರಾ ಮಾಡ್ತಾರೆ. ಯಾವುದಕ್ಕೆ 1 ವರ್ಷ ಆಯ್ತು ಕ್ಯಾಪಿಟಲ್ ಗೇನ್ಸ್ ಬೆನಿಫಿಟ್ ಸಿಗುತ್ತೆ. ಅದು ಒಂದು ಅವಕಾಶ ಇದೆ. ಮತ್ತೆ ಈಗ ಸೀನಿಯರ್ ಸಿಟಿಸನ್ಸ್ ಇರ್ಲಿ, ಯಾರಿಗಾದ್ರೂ ಇರ್ಲಿ, ಒಂದು ಒಳ್ಳೆ ಸ್ಕೀಮ್ ಚೂಸ್ ಮಾಡಿ ಅವರಿಗೆ ಒಂದು ಆವರೇಜ್ ವಾರ್ಷಿಕ ಟೋಟಲ್ ರಿಟರ್ನ್ ಡಿವೈಡ್ ಮಾಡಿ ಪ್ರತಿ ತಿಂಗಳು ಕೊಡುವ ವ್ಯವಸ್ಥೆ ಇದೆ. ಅದಕ್ಕೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಹೇಳ್ತೀವಿ. ಅವ್ರಿಗೆ ಬೇಕಿದ್ರೆ ಮಂತ್ಲಿ ತಗೊಳ್ಬಹುದು, ಕ್ವಾರ್ಟರ್ಲಿ ತಗೊಳ್ಬಹುದು, ಹಾಫ್ ಇಯರ್ಲಿ ತಗೊಳ್ಬಹುದು, ಆನ್ಯುವಲ್ ತಗೊಳ್ಬಹುದು, ಅವಕಾಶ ಇದೆ. ಆದ್ರೆ ಸ್ಕೀಮ್ ಅನ್ನು ಅರ್ಥ ಮಾಡಿಕೊಂಡು ಮಿನಿಮಮ್ ಎಷ್ಟು ವರ್ಷ ಇರಬೇಕು ಒಂದು ನಿರ್ಧಾರ ಮಾಡಿಕೊಂಡು ಅವ್ರು ಅದ್ರಲ್ಲಿ ಇರಬೇಕು. ಇನ್ ಬಿಟ್ವೀನ್ ಅವ್ರು ಬೇಕಾದ್ರೆ ಅದ್ರಿಂದ ಸ್ವಲ್ಪ ದುಡ್ಡು ತೆಗಿಲಿಕ್ಕೂ ಅವಕಾಶ ಉಂಟು. ಯಾವುದೇ ಪೆನಲ್ಟಿ ಏನಿಲ್ಲ. ಬಟ್ ಅವಶ್ಯಕತೆ ಹೊಂದ್ಕೊಂಡು ಒಂದು ದೀರ್ಘಾವಧಿ 5-10 ವರ್ಷ ಯಾವುದೇ ಬ್ಯಾಲೆನ್ಸ್ ಫಂಡ್, ಹೈಬ್ರಿಡ್ ಫಂಡ್ ಅಥವಾ ಇಕ್ವಿಟಿ ಫಂಡ್ ಅಲ್ಲಿ ಹಾಕಿ ತಿಂಗಳಿಗೆ ರೆಗ್ಯುಲರ್ ಪ್ರತಿ ತಿಂಗಳು 5 ತಾರೀಕಿಗೆ ನಿಮ್ದು ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ. ಮಾರ್ಕೆಟ್ ಮೇಲೆ ಕೆಳಗೆ ಎಂಬ ಪ್ರಶ್ನೆ ಇಲ್ಲ. ಅದಕ್ಕೆ ರಿಲೇಟಿವ್ ಪ್ರಪೋರ್ಷನಲ್ ಯೂನಿಟ್ಸ್ ಅನ್ನು ವಾಪಸ್ ತೆಕ್ಕೊಂಡು ಮ್ಯೂಚುವಲ್ ಫಂಡ್ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾರೆ. ಕಳೆದ 10 ವರ್ಷ ಎಲ್ಲ ನೋಡಿದಾಗೆ ಮಾಸ್ಟರ್ ಶೇರ್ ಎಂಬ ನಮ್ಮ ಸ್ಕೀಮ್ ಅಲ್ಲಿ 10 ಲಕ್ಷ ಹಾಕಿದವರಿಗೆ ಇನ್ ಬಿಟ್ವೀನ್
10 ಲಕ್ಷ ಆಗಿದ್ದು ಬಂದದ್ದು 8-9% ಬಿಟ್ಟು 7.5-8 ಲಕ್ಷಕ್ಕೆ ಬಂದದ್ದು ಉಂಟು. ಬಟ್ ರಿಕವರಿ ಆಗಿದೆ. ಒಂದು 10 ವರ್ಷ ಕಾದವರಿಗೆ ಅವರಿಗೆ ತಿಂಗಳಿಗೆ ವರ್ಷಕ್ಕೆ 8% ಬಂದದ್ದು ಬಿಟ್ಟು 10 ಲಕ್ಷ ಹಾಕಿದವರಿಗೆ 11.5-12 ಲಕ್ಷ ಆಗಿದ್ದು ಉಂಟು. ಆ ಸಂದರ್ಭದಲ್ಲಿ ಹೊರಗೆ ಬರ್ಬೋದು ಅಥವಾ ಎಕ್ಸ್ಟ್ರಾ ಒಂದು ವಿಡ್ರಾ ಮಾಡ್ಬೋದು. ಈ ರೀತಿ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಎಂಬುದು ಒಂದು ಜಾಣ್ಮೆಯ ಆಯ್ಕೆ, ಅದನ್ನು ಉಪಯೋಗಿಸ್ಕೊಳ್ಬಹುದು. NPS ಬಗ್ಗೆ ಅರಿಗೆ ಅವರು ಹೇಳಿದ್ರು. NPS ಸಹ ಒಂದು ಮ್ಯೂಚುವಲ್ ಫಂಡೇ, ಬಟ್ ಅದು ಮ್ಯೂಚುವಲ್ ಫಂಡ್ ತರ ಆಪರೇಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಎಕ್ಸ್ಪೆನ್ಸ್ ಬಹಳ ಕಡಿಮೆ. ಈಗ ಮ್ಯೂಚುವಲ್ ಫಂಡ್ NPS ಗಳನ್ನು ಮ್ಯಾನೇಜ್ ಮಾಡುವಂತ ಕಂಪನಿಗಳು ಕಾಂಪಿಟೇಟಿವ್ ಬಿಡ್ಡಿಂಗ್ ಮೇಲೆ ಅದನ್ನು ವಹಿಸ್ಕೊಳ್ತಾರೆ. ಹೈಯೆಸ್ಟ್ ಅಮೌಂಟ್ ಈಗ ಮ್ಯಾನೇಜ್ ಮಾಡೋದು ಈಗ UTI ಅಸೆಸ್ಮೆಂಟ್ ಕಂಪನಿಯೇ. ಆದ್ರೆ ಅದರಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಬಹಳ ಕಡಿಮೆ, 0.002%, 3% ಮೇಲೆ ವಹಿಸ್ಕೊಳ್ತಾರೆ. ಅಲ್ಲಿ ಖರ್ಚು ಕಡಿಮೆ, ನಿರ್ವಹಣೆ ಖರ್ಚು ಕಡಿಮೆ. ಮ್ಯೂಚುವಲ್ ಫಂಡ್ ಅಲ್ಲಿ ವಾರ್ಷಿಕ ಒಂದು 2%, 2.5% ವರೆಗೆ ಖರ್ಚಿದ್ರೆ NPS ಅಲ್ಲಿ ಬರೀ 0.1, 0.2% ಅಷ್ಟೇ ಬರುತ್ತೆ. ಅದರಿಂದ ಒಳ್ಳೆ ಲಾಭ ಬರುತ್ತೆ. ಮತ್ತೆ ಒಂದು ಕರೆಕ್ಷನ್ ಅವರಿಗೆ ಅವರು ಶ್ರಮಿಸಬೇಕು. ಈಗ 50 ವರ್ಷ ಪ್ರಾಯದವರು 75% ಇಕ್ವಿಟಿ ತಗೊಳ್ಬಹುದು. 50 ವರ್ಷ ದಾಟಿದವರಿಗೆ ಮಾತ್ರ 50ಕ್ಕಿಂತ ಜಾಸ್ತಿ ಇಕ್ವಿಟಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಅದರಲ್ಲಿ ಪೋರ್ಟ್ಫೋಲಿಯೋ ಚಾಯ್ಸ್ ಇದೆ, ಇಕ್ವಿಟಿ ಚಾಯ್ಸ್ ಇದೆ, ಕಾರ್ಪೊರೇಟ್ ಬಾಂಡ್ಸ್ ಇದೆ, ಗವರ್ಮೆಂಟ್ ಬಾಂಡ್ಸ್ ಇದೆ. CE ಅಂತ ಕ್ಯಾಟಗರೈಸ್ ಮಾಡಿದರೆ 3 ಅವಕಾಶ ಉಂಟು. ನನ್ನ ಅಭಿಪ್ರಾಯ ಪ್ರಕಾರ ಇದು ಏನು ಥಂಬ್ ರೂಲ್ ಅಲ್ಲ. 10 ವರ್ಷ, 20 ವರ್ಷ, 30 ವರ್ಷ ಇದ್ದವರು ಜಾಸ್ತಿ ಇಕ್ವಿಟಿ ತಗೊಳ್ಬೇಕು ಮ್ಯಾಕ್ಸಿಮಮ್. ಅದರಿಂದ ಒಳ್ಳೆ ಲಾಭ ಬರುತ್ತೆ. ರಿಟರ್ನ್ ಹತ್ತಿರ ಬರುವಾಗ ಆಪ್ಷನ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಇಕ್ವಿಟಿ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ಬೋದು ಸೇಫ್ಟಿಗೋಸ್ಕರ, ನಿಮ್ಮ ಕಲೆಕ್ಟ್ ಆದ ಅಮೌಂಟ್ ಅನ್ನು ನೋಡಿಕೊಂಡು. ಸೊ ಮ್ಯೂಚುವಲ್ ಫಂಡ್ ತರಾನೇ ಅದು ಮ್ಯಾನೇಜ್ ಆಗುತ್ತೆ. ಅದರಲ್ಲಿ ಯಾವುದೇ ಡಿಸ್ಟ್ರಿಬ್ಯೂಟರಿಗೆ ಏನು ಬ್ರೋಕರೇಜ್ ಕಮಿಷನ್ ಏನು ಇಲ್ಲ. ನೇರ ಕಂಪನಿ ಎಕ್ಸ್ಪೆಂಡಿಚರ್ಗೆ ಮಾತ್ರ ಸ್ವಲ್ಪ ಖರ್ಚು ಅವರು ಮಂತ್ಲಿ ಅಥವಾ ಆನ್ಯುವಲ್ ಚಾರ್ಜ್ ಮಾಡ್ತಾರೆ, ಬೇರೆ ಏನಿಲ್ಲ. ಸೊ NPS ಒಂದು ಒಳ್ಳೆಯ ಹೂಡಿಕೆ ಇವತ್ತಿನ ಸಮಯದಲ್ಲಿ. ಅಂತ ಬೇರೆ ಹೂಡಿಕೆ ಟ್ಯಾಕ್ಸ್ ಸೇವಿಂಗ್ ಮತ್ತು ಸೇಫ್ ಇಲ್ಲ. ಅದು ಒಂದು ಮಾತ್ರ 60 ವರ್ಷ ಆಗುವವರೆಗೆ 1% ವಿಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಟ್ಯಾಕ್ಸೇಷನ್ ಅದರಲ್ಲಿ ಒಂದು ವಿಡ್ರಾ ಮಾಡುವಾಗ ರಿಟೈರ್ಮೆಂಟ್ ಆಗುವಾಗ 40% ಮೇಲೆ ಟ್ಯಾಕ್ಸ್ ಇಲ್ಲ, 60% ಮೇಲೆ ನಿಮ್ಗೆ ಟ್ಯಾಕ್ಸ್ ಬರ್ತದೆ. ಮತ್ತು ನಿಮ್ಮ ಕಾರ್ಪಸ್ ಅಮೌಂಟ್ ಅಲ್ಲಿ ಮಿನಿಮಮ್ 40% ನೀವು ರಿಟೈರ್ಮೆಂಟ್ಗೆ ಹೊಂದಾಣಿಕೆ ಮಾಡಲೇಬೇಕು. ಎಲ್ಲ ಅಮೌಂಟ್ ತೆಗಿಲಿಕ್ಕೆ ಬರೋದಿಲ್ಲ. ಇದು NPS ಬಗ್ಗೆ. ಈಗ ಸರ್ಕಾರಿ ಎಂಪ್ಲಾಯೀಸ್ಗಳಿಗೆ ಎಲ್ರಿಗೆ ಇದು ಕಂಪಲ್ಸರಿ. ಅವರಿಗೆ ಪೆನ್ಷನ್ ಇಲ್ಲ, ಇದೇ ಪೆನ್ಷನ್. ಒಂದು ರೀತಿಯಿಂದ ಇಕನಾಮಿಕ್ ಇದು ಒಳ್ಳೇದು. ಯಾಕಂದ್ರೆ ಮೊದಲು ಒಬ್ರು ರಿಟೈರ್ ಆಗುವಾಗ ಲಂಸಮ್ ಸರ್ಕಾರ ಕೊಡಬೇಕಿತ್ತು, ಈಗ ಪ್ರತಿ ತಿಂಗಳು ಕೊಡ್ತಾ ಇರ್ತಾರೆ. ಅದರಿಂದ ಎಂಡ್ ಆಫ್ ದ ಇದು ಬೆನಿಫಿಟ್ ಕೊಡುವಂತ ದೊಡ್ಡ ಬರ್ಡನ್ ಸರ್ಕಾರದ ಮೇಲೆ ಬರೋದಿಲ್ಲ. ಅದು ನಮ್ಮ ಇಕಾನಮಿಗೆ ಒಳ್ಳೇದೇ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ನಮ್ಮ ದುಡ್ಡು ಸೇಫಾ ಎಂಬ ಪ್ರಶ್ನೆ ಬರುತ್ತೆ. ಖಂಡಿತವಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಸೇಫ್. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಕಲೆಕ್ಟ್ ಆದ 1 ರೂಪಾಯಿನೂ ಒಂದು ಸೆಕ್ಯೂರಿಟಿ ಪರ್ಚೇಸ್ ಮಾಡಿ ಇಡ್ತಾರೆ. ಯಾವಾಗ ಹೂಡಿಕೆದಾರರು ವಾಪಸ್ ಬೇಕಂದ್ರೆ ಆ ಸೆಕ್ಯೂರಿಟಿಯನ್ನು ಮಾರಿ ವಾಪಸ್ ಕೊಡ್ತಾರೆ. ವ್ಯಾಲ್ಯೂಯೇಷನ್ ಹೆಚ್ಚು ಕಡಿಮೆ ಆಗಿರ್ಬೋದು, ದುಡ್ಡು ಇಲ್ಲ ಎಂಬ ಪ್ರಶ್ನೆ ಬರೋದಿಲ್ಲ. ಬೇರೆ ವ್ಯವಸ್ಥೆಗಳಲ್ಲಿ ಯಾವುದೇ ಕಾರಣಕ್ಕೆ ದುಡ್ಡು ವಾಪಸ್ ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರುತ್ತದೆ. ಆದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಆ ಸಾಮರ್ಥ್ಯ ಇರೋದಿಲ್ಲ, ಆ ಒಂದು ಸಂಕಟ ಇರೋದಿಲ್ಲ. ಯಾಕಂದ್ರೆ ದುಡ್ಡು ಬಂದ ಕೂಡಲೇ ಸೆಕ್ಯೂರಿಟಿ ಪರ್ಚೇಸ್ ಮಾಡ್ತಾರೆ, ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮ್ಯೂಚುವಲ್ ಫಂಡ್ ಬಂದ ದುಡ್ಡನ್ನು ಚೇರ್ಮನ್ ಕಾರ್ ತಗೊಳ್ಳಿಕ್ಕೆ ಆಗುದಿಲ್ಲ. ಅವರು ಫಂಡ್ ಪೋರ್ಟ್ಫೋಲಿಯೋಲಿ ಇನ್ವೆಸ್ಟ್ ಮಾಡ್ಬೇಕು. ಸೊ ಅದರಿಂದ ನಮ್ಮ ದುಡ್ಡು ಸೇಫ್, ಲಿಕ್ವಿಡಿಟಿ ಇದೆ. ಸ್ಕೀಮ್ ಆಧಾರದಲ್ಲಿ ಲಿಕ್ವಿಡಿಟಿ ಇದೆ. ಅದರಿಂದ ಮ್ಯೂಚುವಲ್ ಫಂಡ್ ದುಡ್ಡು ಯಾವತ್ತೂ ಸೇಫ್. ಯಾಕಂದ್ರೆ ಇಟ್ ಈಸ್ ಗ್ಯಾರಂಟಿಡ್ ಬೈ ಸೆಕ್ಯೂರಿಟಿ ಪರ್ಚೇಸ್ ಬೈ ದ ಮ್ಯೂಚುವಲ್ ಫಂಡ್ ಕಂಪನಿ. ಮತ್ತೆ ಈಗ ಸಿಸ್ಟಮ್ ತುಂಬಾ ಡೆವಲಪ್ ಆಗಿದೆ. ಮನೆಯಿಂದಲೇ ಕೂತ್ಕೊಂಡು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಮಾಡಬಹುದು. ಯಾವುದೇ ಕಾರಣಕ್ಕೆ ಯಾವುದೇ ಆಫೀಸಿಗೆ ಹೋಗ್ಬೇಕಂತಿಲ್ಲ. ನಿಮ್ಮ ಹತ್ರ ಮೊಬೈಲ್ ಒಂದು ಇದ್ರೆ ಸಾಕು, OTP ಕಳಿಸ್ಲಿಕ್ಕೆ ಗೊತ್ತಿದ್ರೆ ಸಾಕು. ಸೊ ಅಷ್ಟು ಸೇಫ್ ಆಗಿದೆ. ನಾವು ಸಹ ಈ ಕೊರೋನಾ ಪೀರಿಯಡ್ ಅಲ್ಲಿ ಮಾರ್ಚ್ 18ರಿಂದ ಏಪ್ರಿಲ್ 8ವರೆಗೆ ಆಫೀಸ್ ನಮ್ದು ಕ್ಲೋಸ್ ಇತ್ತು. ಆ ಪೀರಿಯಡ್ ಅಲ್ಲಿ ಸಹ ನಾವು ಮನೆಯಲ್ಲಿ ಕೂತ್ಕೊಂಡೇ ಟ್ರಾನ್ಸಾಕ್ಷನ್ ಮಾಡಿದ್ದೇವೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ, ವಿಡ್ರಾವಲ್ ಮಾಡಿದ್ದೇವೆ, ಎಲ್ಲ ಕೆಲಸ ಮಾಡಿದ್ದೇವೆ. ಅದರ ನಂತರವೂ ಈಗ ಜನ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಕೊರೋನಾದಿಂದ ಜನರು ವಾಪಸ್ಸಿಗೆ ಬರೋದು ಕಡಿಮೆ. ಅದು ವಾಪಸ್ ಬರೋ ಅವಶ್ಯಕತೆ ಇಲ್ಲ. ಅವ್ರ ಮನೆಯಲ್ಲೇ ಕೂತ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ. ಸಿಸ್ಟಮ್ ಅಷ್ಟು ಡೆವಲಪ್ ಆಗಿದೆ, ಅಷ್ಟು ಈಸಿ ಆಗಿದೆ. ಅದರಿಂದ ಮ್ಯೂಚುವಲ್ ಫಂಡ್ ಎಂಬುದು ನಮ್ಮ ದೇಶದಲ್ಲಿ ಪೆನೆಟ್ರೇಷನ್ ಬಹಳ ಕಡಿಮೆ. ಒಂದು 5% ಇಂದ 6% ಜನರಿಗೂ ಮ್ಯೂಚುವಲ್ ಫಂಡ್ ಹೂಡಿಕೆ ಇಲ್ಲ. ಅದೇ ರೀತಿ ಬ್ಯಾಂಕ್ ಡೆಪಾಸಿಟ್ ತುಂಬಾ ಜಾಸ್ತಿ ಇದೆ. ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ ಮನೆ ಮಾತಾಗೋದು ಖಂಡಿತ. ಅದರಿಂದ ಜನರಿಗೆ ಬೆನಿಫಿಟ್ ಇದೆ.
ಅದರಿಂದ ಎಲ್ಲಾ ಕಡೆಯಿಂದ ಮ್ಯೂಚುವಲ್ ಫಂಡ್ಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ, ಉತ್ತೇಜನ ಸಿಗ್ತಾ ಇದೆ, ಅದನ್ನು ಬಳಸಿಕೊಳ್ಬಹುದು. ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾನು ಇಷ್ಟು ಬ್ರೀಫ್ ಆಗಿ ಮ್ಯೂಚುವಲ್ ಫಂಡ್ ವ್ಯವಸ್ಥೆ, ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ನಮ್ಮ ದುಡ್ಡಿನ ಸುರಕ್ಷತೆ, ಅಡ್ವಾಂಟೇಜಸ್ ಬಗ್ಗೆ ನಿಮ್ಗೆ ಹೇಳಿದ್ದೇನೆ. ಮತ್ತು ಯಾವತ್ತು ಹೂಡಿಕೆ ಮಾಡೋದು, ವಿಡ್ರಾ ಮಾಡೋದು ನೀಡ್ ಬೇಸ್ ಇರಬೇಕು. ಮಾರ್ಕೆಟ್ ಮೇಲೆ ಹೋಯ್ತು, ಮಾರ್ಕೆಟ್ ಕೆಳಗೆ ಬಿತ್ತು ಅಂತ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮತ್ತು ಸೇಲ್ ಅನ್ನು ವಾಪಸ್ ಕೊಡೋದನ್ನು ಟೈಮಿಂಗ್ ಮಾಡಬಾರ್ದು. ನಮಗೆ ಅಗತ್ಯ ಇದ್ರೆ, ಅಲ್ಲಿ ನಮ್ಗೆ ಲಾಭ ಇದ್ರೆ ವಿಡ್ರಾ ಮಾಡಬೇಕು. ನಮಗೆ ದುಡ್ಡು ಇದ್ರೆ, ನಮ್ಗೆ ಎಷ್ಟು ವರ್ಷ ಬೇಡ ಆ ಪರ್ಟಿಕ್ಯುಲರ್ ಸ್ಕೀಮ್ ನೋಡಿ ಅದಕ್ಕೆ ಹೂಡಿಕೆ ಮಾಡ್ಬೋದು. ಈ ರೀತಿ ನಮ್ಮ ಅವಶ್ಯಕತೆ ಮತ್ತು ನಮ್ಮ ಸಾಮರ್ಥ್ಯ ಹೊಂದ್ಕೊಂಡು ಹೂಡಿಕೆ ಮಾಡಿದ್ರೆ ಖಂಡಿತವಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ ತೃಪ್ತಿಕರ ಒಂದು ಅನುಭವ ಆಗೋದು ಖಂಡಿತ. ಸೊ ಇಷ್ಟು ಹೇಳಿ ನಾನು ನನ್ನ ಅನುಭವವನ್ನು ನಿಮ್ಮಲ್ಲಿ ಹಂಚಿಕೊಳ್ಳಿದ್ದೇನೆ. ಪ್ರತಿದಿನವೂ ನಮ್ಗೆ ಹೊಸತನ್ನು ಕಲೀಲಿಕ್ಕೆ ಸಿಗುತ್ತೆ. ನೀವೆಲ್ಲರೂ ಹೂಡಿಕೆ ಮಾಡಿ ಅನುಭವ ಇದ್ದವರು, ನಿಮ್ಗಿಂದ ನಾವು ಖಂಡಿತವಾಗಿ ನಿಮ್ಮ ಸಲಹೆ ಸೂಚನೆಗಳಿಗೆ ಓಪನ್ ಆಗಿದ್ದೀವಿ. ಧನ್ಯವಾದಗಳು. ಅವಕಾಶಗಳಿಗೆ ಪುನೊಮ್ಮೆ ವಂದಿಸಿ ನನ್ನ ಈ ಪ್ರೆಸೆಂಟೇಷನ್ ಅನ್ನು ಇಲ್ಲಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಅಥವಾ ಯಾವ್ದಾದ್ರು ಸಜೆಷನ್ಸ್ ಇದ್ರೆ ಖಂಡಿತ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ, ಈಗ ಮ್ಯೂಟ್ ನಲ್ಲಿ ಉಂಟು, ಅನ್ಮ್ಯೂಟ್ ಮಾಡಿ ಕ್ವಶನ್ಸ್ ಕೇಳಬೇಕು ದಯವಿಟ್ಟು. ಯಾರಿಗರಿಗೂ ಕೇಳ್ಬೋದು, ವಾಲ್ಟರ್ ಪಿಂಟೋ ಅವರಿಗೂ ಸಹ ಕೇಳ್ಬೋದು. ಇದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದ್ದವರು ವಾಲ್ಟರ್ ಪಿಂಟೋ. ಮ್ಯೂಚುವಲ್ ಫಂಡ್ ಬಗ್ಗೆ 1-2 ವರ್ಷದ ಅನುಭವ ಅಲ್ಲ, ಹಲವಾರು ವರ್ಷಗಳ ಅನುಭವ ಉಂಟು. ದಯವಿಟ್ಟು ಕೇಳಿ ಕ್ವಶನ್ಸ್ ಇದೆ. ಇದೊಂದು ರ್ಯಾರ್ ಆಪರ್ಚುನಿಟಿ. ಅವರು ಸಿಕ್ಕುದೇ ಅಷ್ಟು ಬ್ಯುಸಿಯಾಗಿರ್ತಾರೆ ಅವ್ರ ಆಫೀಸಿಗೆ ಹೋದ್ರೆ. ಸೊ ಇಲ್ಲಿ ಒಂದು ಒಳ್ಳೆ ಅವಕಾಶ. ಅನ್ಮ್ಯೂಟ್ ಮಾಡಿ ಮತ್ತೆ ಕೇಳಿ. ಸರ್, ವಾಲ್ಟರ್ ಅವರಿಗೆ ಒಂದು ಪ್ರಶ್ನೆ. ಹೇಳಿ. ಇದರಲ್ಲಿ ನಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಮಲ್ಟಿ ಕ್ಯಾಪ್ ಫಂಡ್ ಅಂತ, ಈಗ ಇಕ್ವಿಟಿ ಫಂಡ್ ಅನ್ನು ಮಲ್ಟಿ ಕ್ಯಾಪ್ ಫಂಡ್ ಅಂತ ಮಾಡಿದ್ರು. ಹೌದು. ಸೊ ದಟ್ ಈಸ್ ಮೋರ್ ಅಡ್ವಾಂಟೇಜಸ್ ಅಲ್ಲ ಬೇರೆ ಇದಕ್ಕಿಂತ? ಮಲ್ಟಿ ಕ್ಯಾಪ್ ಫಂಡ್ ಈಸ್ ಮೋರ್ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ನಮ್ಮ ಪರ್ಟಿಕ್ಯುಲರ್ಲಿ UTI ಮಲ್ಟಿ ಕ್ಯಾಪ್ ಅಲ್ಲಿ 50% ಜಾಸ್ತಿ ಲಾರ್ಜ್ ಕ್ಯಾಪ್, ಒಂದು 20% ಮಿಡ್ ಕ್ಯಾಪ್, ಮತ್ತೆ ಒಂದು ಸ್ಮಾಲ್ ಅಮೌಂಟ್ ಸ್ಮಾಲ್ ಕ್ಯಾಪ್ ಇತ್ತು. ಅದು ಈಗ ಹೊಸ ರೆಗ್ಯುಲೇಷನ್ ಇಂದ ಫ್ಲೆಕ್ಸಿ ಕ್ಯಾಪ್, ಅದು ಮೊದಲಿಂದ ಫಂಡ್ ಮ್ಯಾನೇಜರಿಗೆ ಯಾವ ಕೆಟಗರಿ ಸ್ಟಾಕ್ಸ್ ತಗೊಳ್ಳಿ ಅವಕಾಶ ಉಂಟು. ಆದ್ರೆ ಅದು ಹೊಸ ಫ್ಲೆಕ್ಸಿ ಕ್ಯಾಪ್ ಆಗಿ ಕನ್ವರ್ಟ್ ಆಗಿದೆ. ಮೊದಲೇ ಇತ್ತು, ಈಗ ಆ ಒಂದು ರೆಗ್ಯುಲೇಷನ್ ಇಂದಾಗಿ ನಮ್ಗೆ ಇನ್ನೊಂದು ಮಲ್ಟಿ ಕ್ಯಾಪ್ ಮಾಡುವಂತ ಅವಕಾಶ ಸಿಕ್ಕಿದೆ. ಈಗ ಸದ್ಯಕ್ಕೆ ಇನ್ನೊಂದು ಮಲ್ಟಿ ಕ್ಯಾಪ್ ಫಂಡ್ ಬರ್ಬೋದು. ಇದು ಇದ್ದದ್ದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿ ಇತ್ತು, ಅದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿ ಮುಂದುವರ್ತದೆ. ಮತ್ತು ಮಾರ್ಕೆಟ್ ಅಲ್ಲಿ ಅದಕ್ಕೆ ಕಳೆದ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷದಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇದೆ. ಒಳ್ಳೆ ರಿಟರ್ನ್ಸ್. ನಮಗೆ ರಿಟೈರ್ ಆದವರಿಗೆ ELSS ಫಂಡ್ ಬೆಟರ್ ಅಲ್ವಾ? ಟ್ಯಾಕ್ಸ್ ಸೇವ್ ಆಗ್ತದೆ ಇನ್ವೆಸ್ಟ್ಮೆಂಟ್ ಒಟ್ಟಿಗೆ. ELSS ಯಾರು ಸಹ ಮಾಡಬಹುದು. ELSS ಅಲ್ಲಿ ನಮ್ಮಲ್ಲಿ 3 ಸ್ಕೀಮ್ ಉಂಟು. ಅದೇ ಬೇರೆ ಫಂಡ್ ಅಲ್ಲಿ ಸಹ ಸ್ಕೀಮ್ ಉಂಟು. ನಮ್ಮಲ್ಲಿ ಇರುವಂತ ELSS 55 ವರ್ಷ ಒಳಗಿನವರಿಗೆ ನನ್ನ ದೃಷ್ಟಿಯಿಂದ ಯುಲಿಪ್ ಬೆಸ್ಟ್. ಯಾಕಂದ್ರೆ ಅದರಲ್ಲಿ ಎಲ್ಲ ಕವರ್ ಆಗುತ್ತೆ. 50 ವರ್ಷದಿಂದ ಈ ಸ್ಕೀಮ್ ಇದೆ. ಟರ್ಮ್ ಇನ್ಸೂರೆನ್ಸ್ ಕವರೇಜ್ ಉಂಟು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬೆನಿಫಿಟ್ ಉಂಟು, ಟ್ಯಾಕ್ಸ್ ಸೇವಿಂಗ್ ಉಂಟು. ಮತ್ತೆ ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಒಂದು ಕಂತು ಕಟ್ಟಲಿಕ್ಕೆ ಆಗಿಲ್ಲ ಅಂದ್ರೆ ಅವರ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗುದಿಲ್ಲ. ಮತ್ತೆ ಇನ್ನೊಂದು ರಿಫಂಡ್ ಸಿಗುವಾಗಲೂ ಟ್ಯಾಕ್ಸ್ ಫ್ರೀ ಆಗಿ ಸಿಗ್ತದಲ್ಲ? ಅದು ಫುಲ್ ಟ್ಯಾಕ್ಸ್ ಫ್ರೀ ಅಲ್ಲ, ಅದು ಡೆಟ್ ಫಂಡ್ ಆದ್ರಿಂದ ಅದರಲ್ಲಿ ಡೆಟ್ ಫಂಡ್ ಕ್ಯಾಪಿಟಲ್ ಗೇನ್ಸ್ ರೂಲ್ಸ್ ಅಪ್ಲೈ ಆಗುತ್ತೆ. ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗುದಿಲ್ಲ. ಆದ್ರೆ ಬೇರೆ ಇಕ್ವಿಟಿ ಫಂಡ್ ಇದೆ, ಲಾಂಗ್ ಟರ್ಮ್ ಇಕ್ವಿಟಿ ಫಂಡ್ ಟ್ಯಾಕ್ಸ್ ಸೇವಿಂಗ್ ಅಂತ ಇದೆ, ಅದು ELSS. ಅದರಲ್ಲಿ 3 ವರ್ಷ ನಂತರ ತೆಗೆದ್ರೆ 1 ಲಕ್ಷ ಲಾಭದವರೆಗೆ ಟ್ಯಾಕ್ಸ್ ಫ್ರೀ ಆಗುತ್ತೆ. ಅದನ್ನು ಸ್ವಲ್ಪ ತೆಗೆದು ಟ್ಯಾಕ್ಸ್ ಅವಾಯ್ಡ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಬಗ್ಗೆ ಯಾರಿಗಾದ್ರೂ ಕೇಳಲಿಕ್ಕಿದ್ರೆ ಇವತ್ತು ಕೇಳ್ಬೋದು, ಯಾವತ್ತು ಕೇಳ್ಬೋದು. ನೀವು ಇದ್ದೀರಿ, ನಾನಿದ್ದೀನಿ. ಮತ್ತೆ ನನ್ನ ದೃಷ್ಟಿಯಿಂದ ಎಲ್ಲಾ ಮ್ಯೂಚುವಲ್ ಫಂಡ್ಗಳು ಸೇಮ್, ಎಲ್ಲಾ ಮ್ಯೂಚುವಲ್ ಫಂಡ್ಗಳು ಒಂದೇ. ಎಲ್ರೂ ಅದೇ ಫಂಡಿಗೆ ಜಾಸ್ತಿ
ರಿಯಲೈಸ್ ಆಗ್ಬೋದು, ಇನ್ನೊಂದು ಫಂಡಿಗೆ ಆಗುತ್ತೆ. ಆದ್ರೆ ಅದನ್ನು ನೋಡಿ ಹೂಡಿಕೆ ಮಾಡುವುದಲ್ಲ. ನಮ್ಗೆ ಯಾವಾಗ ನಮ್ಗೆ ಬೇಕಾದ ಸರ್ವಿಸ್ ಸಿಗುತ್ತೆ ಅದು ಮುಖ್ಯ. Hello, Mr. Walter. This is Dr. Lavanya. Can you hear me? Yeah, good evening. Good evening. Yeah, I wanted to know about what are the factors driving the market for mid cap and small cap investments. No, mid cap means is a categorization of company. The company which is having a market turnover value of more than 1,000 crores, this is classified as mid cap. Yeah. Large cap, then which are having less than that, they are classified as mid cap. That means that actually that is one thing, but in practically mid cap is the growing up companies which have come up recently with new business, new ideas. Okay. And their investment, total investment in the market is less, and as well as the demand in the market, their share market demand in the market is less. So they depends on both. And what about the small cap? Small is still smaller. Just new startup, new companies, not very popular in the market. But What I wanted to know about the difference between the large cap and the small cap, the factors driving the market. That's what I want to know. How do you come to know when you want to invest? that you have to see one literature you have to see where they are investing is one thing. Large cap company means the big companies which have got huge business potential as well as the capacity. For example, in recent market crash, when the market crashes, the large cap companies they crash less because they have a capacity to withhold. Then the investment in small cap is more risk. You will say the risk is more in small cap investment. So I told first only risk is your capacity to wait. If your investment horizon is less than 5 years, you shouldn't go for mid cap or small cap. If your investment is ideally mid cap is for 10 years minimum. Okay. Small cap is more than 10 years. Particularly more than 10 years. Somebody is investing for children, the goal is around 20 years away. Mid cap, small cap is better. Considering the market of last few years, how was the return in small cap over the more than 10 years? What was the return rate? Then again, you have to see how many years early it was invested. If you see the longer term, even today, in spite of the market, this thing, you will see 20 years mid cap is above large cap and other things. And previously, that type of categorization was not clear. Now it is very clear. Which one is mid cap, which is small cap, it is categorized very clearly. Thank you. Thank you. I would request participants here to concentrate on our emergency funds also. Instead of keeping your money in SBI account for 3%, you can get at least 2% or 3% more than that, without any risk of losing money or there are enough funds in every mutual fund, liquid funds, arbitrage funds. They are all relatively well managed and safety is there. Volatility is very less. And it will give around at least 1 or 2% more than your SBI account. Operation is just like SBI account. Good. Any other questions on that? Any other questions? ವಾಲ್ಟರ್ ಸರ್ ನನ್ನ ಕ್ವಶನ್ ಇರೋದು. ಹೇಳಿ. ಸರ್ ಇದು ಪ್ರತೀಕ್ ಇಲ್ಲಿ. ಸೊ ಈಗ ಮಾರ್ಕೆಟ್, ಇಫ್ ಮಾರ್ಕೆಟ್ ಫಾಲ್ಸ್ ಡೌನ್, ಇಸ್ ಇಟ್ ದ ರೈಟ್ ಟೈಮ್ ಟು go for mutual fund or no? Yeah, as I told you, mutual fund investment should be need based and goal based. If you have a goal, according to the goal, you have to choose a fund. If the goal is just 10 years, 1 year, you have to go for liquid fund for arbitrage. So 5 years, you can go for the goal is 15, 20, 30 years, you can go for.
like that. Okay. Every day in a mutual fund. When you're exiting, you have to see exceed your goal. You can defer your withdrawal depending on the realize the expected gains out of like a bank deposit in this many days you will get so much. That is never there. It is never possible. But nearby there you can always expect the average. You cannot expect the highest one. ನಾನೊಂದು ಎರಡು ವಿಷಯ ಹೇಳಬೇಕಿತ್ತು. ಹೇಳಿ ಸರ್. ಖಂಡಿತ. ಒಂದು, ನಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ದವರಿಗೆ 65 ವರ್ಷದ ಒಳಗಿನವರಿಗೆ 12 ರೂಪಾಯಿ ಕೊಟ್ಟರೆ ವರ್ಷಕ್ಕೆ 1 ಲಕ್ಷದವರೆಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ. ಅದರ ಬೆನಿಫಿಟ್ ಅನ್ನು 65 ವರ್ಷದ ಕೆಳಗಿನವರು ಪಡ್ಕೊಳ್ಬಹುದು. ಮತ್ತೆ ಇನ್ನೊಂದು 50 ವರ್ಷದ ಕೆಳಗಿನವರಿಗೆ 350 ರೂಪಾಯಿ ಕೊಟ್ರೆ 2 ಲಕ್ಷದವರೆಗೆ ಲೈಫ್ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ಇದು ಕೆಲವರಿಗೆ ಗೊತ್ತಿರುವುದಿಲ್ಲ, ಬ್ಯಾಂಕಿನವರು ಕೂಡ ಹೇಳುವುದಿಲ್ಲ ಅಕೌಂಟ್ ಓಪನ್ ಮಾಡುವಾಗ. ಇದರ ಲಾಭವನ್ನು ನಾವು ಪಡ್ಕೊಳ್ಬೇಕು. ಇದು ಗವರ್ಮೆಂಟ್ ಸ್ಕೀಮ್. ಬಹಳ ಕಡಿಮೆ ಪ್ರೀಮಿಯಂ ಅಲ್ಲಿ 2 ಲಕ್ಷ ಇನ್ಶೂರೆನ್ಸ್, 350 ರೂಪಾಯಿಗೆ 2 ಲಕ್ಷದವರೆಗೆ ಇನ್ಶೂರೆನ್ಸ್ ಸಿಗ್ತದೆ. ಆಕ್ಸಿಡೆಂಟ್ ಇನ್ಶೂರೆನ್ಸ್ 65 ವರ್ಷದ ಕೆಳಗಿನವರಿಗೆ 12 ರೂಪಾಯಿಗೆ, ವರ್ಷಕ್ಕೆ 12 ರೂಪಾಯಿ. ಅದು ಆಟೋಮೆಟಿಕ್ ಅವರು ಒಂದ್ಸಲ ಇನ್ಸ್ಟ್ರಕ್ಷನ್ ಕೊಟ್ಟರೆ ಆಟೋಮೆಟಿಕ್ ಡೆಬಿಟ್ ಮಾಡ್ತಾ ಇರ್ತಾರೆ. ಇನ್ಶೂರೆನ್ಸ್ ಕವರೇಜ್ ಇರ್ತದೆ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರೇಜ್. ಇನ್ನೊಂದು ಆಯುಷ್ಮಾನ್ ಕಾರ್ಡ್ ಅಂತ ಇದೆ. ಅದು BPL ಕಾರ್ಡ್ ಹೋಲ್ಡರ್ಸಿಗೆ 5 ಲಕ್ಷದವರೆಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಸಿಗ್ತದೆ. APL ಕಾರ್ಡ್ ಹೋಲ್ಡರ್ಗೆ, BPL ಅಲ್ಲದವರಿಗೆ ಕೂಡ ಇದೆ, 1.5 ಲಕ್ಷದವರೆಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದೆ. ಎಮರ್ಜೆನ್ಸಿಯಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಕೂಡ ಅಡ್ಮಿಟ್ ಆಗಬಹುದು. ಈ ನಾರ್ಮಲ್ ಕೋರ್ಸ್ ಆದ್ರೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಫೆಸಿಲಿಟಿ ಟ್ರೀಟ್ಮೆಂಟ್ಗೆ ಇಲ್ಲ ಇದ್ರೆ ಅವರಿಂದ ಲೆಟರ್ ತಕೊಂಡು ಬೇರೆ ಹಾಸ್ಪಿಟಲ್ಗೆ ಹೋಗ್ಬೋದು. ಪ್ರೈವೇಟ್ ಹಾಸ್ಪಿಟಲ್, ರೆಕಗ್ನೈಸ್ ಪ್ರೈವೇಟ್ ಹಾಸ್ಪಿಟಲ್ಗೂ ಹೋಗ್ಬಹುದು. ಇದರ ಬೆನಿಫಿಟ್ ಕೂಡ ಪಡ್ಕೊಳ್ಬಹುದು. ಯಾರು ಕೂಡ ಇದರ ಬೆನಿಫಿಟ್ ಪಡ್ಕೊಳ್ಬಹುದು. ಇಲ್ಲಿ ಮೈತ್ರಿ ಕಾಂಪ್ಲೆಕ್ಸ್ ಅಲ್ಲಿ ಮೇಲೆ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಇಂದ ಮೇಲೆ ಹತ್ತುವಾಗ ಮೆಟ್ಟಿನ ಎದುರುಗಡೆ ಒಂದು ಆಫೀಸ್ ಇದೆ. ಅಲ್ಲಿ ಹೋದ್ರೆ ಅವರು ತಂಬಿ ಇದೆಲ್ಲ ಬೇಕು, ಒಂದು ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ಅವರು ಅದನ್ನು ನಮಗೆ ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ. ಪ್ರತಿಯೊಬ್ಬರು ಹೋಗ್ಬೇಕು. ಫ್ಯಾಮಿಲಿಯವರಂದ್ರೆ ಒಂದು ಯೂನಿಟ್ ಅಂತಲ್ಲ, ಪ್ರತಿಯೊಬ್ಬರು ಫ್ಯಾಮಿಲಿಯವರಿದ್ರೆ ಪ್ರತಿಯೊಬ್ಬರಿಗೆ 1.5 ಲಕ್ಷದ ಇನ್ಶೂರೆನ್ಸ್ ಕವರ್, ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಸಿಗ್ತದೆ. APL ಕಾರ್ಡ್ ಹೋಲ್ಡರ್, BPL ನವರಿಗೆ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇದೆ. ಮತ್ತೇನಾದ್ರು ಯಾರಿಗಾದ್ರೂ ಕೇಳುವುದು ಇದ್ರೆ ಕೇಳಿ. ಕಲ್ಮಾಡಿ ಅವರು ಡೌಟ್ ಉಂಟೇನಾದ್ರು? ನೀವೆಲ್ಲ ಅದೆಲ್ಲ ಹಿನ್ನೆಲೆಯಿದ್ದವರು. ಪ್ರಶಾಂತ್ ಹೆಗಡೆ ಅವರು ಇದ್ದೀರಿ. ಶಾನ್ ಭೋಗ್ ಅವರು ಒಳ್ಳೆ ರೀತಿಯಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರು. ಅವರಿಗೆ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ. ಮತ್ತೊಂದು ಹೆಲ್ತ್ ಸುರಕ್ಷಾ ಯೋಜನೆಯಲ್ಲಿ ನಮ್ಮ ಗವರ್ಮೆಂಟ್ ಸುರಕ್ಷಾ ಯೋಜನೆ ಅರಿಗರು ಹೇಳಿದ್ದು ಕರೆಕ್ಟ್ ಇದೆ. ಅದರೊಟ್ಟಿಗೆ ಈಗ ನಮ್ಮ ಕೋವಿಡ್ ಸಂದರ್ಭದಲ್ಲಿ ನಾವು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೋದ್ರೆ ಎಲ್ಲರಿಗೂ ಅದು ಫುಲ್ ಚಾರ್ಜ್ ಫ್ರೀ ಇದೆ. ಇದರಲ್ಲಿ ಕವರ್ ಆಗ್ತದೆ. ಅಲ್ಲ ಕೋವಿಡ್ಗೆ ಅಲ್ಲ, ಈಗ ನೀವು ಹೇಳಿದ್ರಲ್ಲ APL ನವರಿಗೆ ಮತ್ತೆ BPL ಅಂತ ಅದರಲ್ಲಿ ನೋಡುದಿಲ್ಲ. ಈ ಕೋವಿಡ್ ಸಂದರ್ಭದಲ್ಲಿ ಮಾತ್ರ, ಬೇರೆ ಎಲ್ಲದಕ್ಕಿಂತ ನೀವು ಅದು ಹೇಳಿದ್ರಲ್ಲ ಅದು ಕರೆಕ್ಟ್ ಇದೆ. ಈ ಕೋವಿಡ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಗವರ್ಮೆಂಟ್. ಲಿಮಿಟ್ ಅದೇ ಇರಬೇಕು. ಇಲ್ಲ 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 ಸರ್, ಇಲ್ಲ. ನಮ್ಗೆ ನಿನ್ನೆ ಅದು ಕನ್ಫರ್ಮ್ ಆಯ್ತು. ಅದು ಮತ್ತೆ ಅಂದ್ರೆ ಅವ್ರು ಅಲ್ಲಿ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ APL ಕಾರ್ಡ್ನವ್ರಿಗೂ BPL ಕಾರ್ಡ್ನವ್ರಿಗೆ ಎಲ್ಲರಿಗೂ ಅದು ಫ್ರೀ ಆಗಿ ಮಾಡ್ತಾ ಇದ್ದಾರೆ. ಗವರ್ಮೆಂಟ್ ಹಾಸ್ಪಿಟಲ್ ಕೂಡ ಇರಬಹುದು. ಹಾ
ಅಲ್ಲಿ ಅಲ್ಲ ನೀವು ಅಲ್ಲಿ TMFI ಹಾಸ್ಪಿಟಲ್ ಅಲ್ಲಿ ಇದೆ. ಅದೇ ಮಣಿಪಾಲ್ KMC ಬಂದು ಸ್ಪೆಷಲ್ ವಾರ್ಡ್ ಅಲ್ಲಿ ಹೋದ್ರೆ ಇಲ್ಲ, ಅದಕ್ಕೆ ನಾವು ಹಣ ಕಟ್ಟಬೇಕು ಹಾಗೆ. ಸರಿ, ಹರಿಗುರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಚ್ಚಿನ ಜನರಿಗೆ ಅದ್ರ ಬಗ್ಗೆ ಹೆಚ್ಚು ವಿವರಗಳು ಗೊತ್ತಿರ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಆದಷ್ಟು ನಾವು ಇನ್ವೆಸ್ಟ್ ಹೋಗೋದು ಅಂದ್ರೆ ಎರಡು ಕಡೆಯಿಂದ ಎಕ್ಸಾಮ್ ಇದರಲ್ಲಿ ಮಾಡಿದ್ರೆ ನಮಗೆ ಒಳ್ಳೆ ರಿಟರ್ನ್ ಬರ್ತದೆ. ಈಗ ಬ್ಯಾಂಕ್ ಅಲ್ಲಿ ಇದೇನು ಇದಾಗ್ತದೆ, ವಾಯ್ಸ್ ಅಲ್ಲ, ಆದಷ್ಟು ಯಾವ್ದ್ರಲ್ಲಿ ಹೋಗುದು ಒಳ್ಳೆ ಅಂತ ಹೇಳ್ತೀರಾ ಸರ್? equity linked public ಇದ್ರೆ 30% ಇದ್ದವರಿಗೆ ಬ್ಯಾಂಕ್ ಅಲ್ಲಿ 5.3% ಕೂಡ 1.5% ಮತ್ತೆ PPF ಅಕೌಂಟ್ ಅಲ್ಲಿ ಇನ್ನೊಂದು ಇನ್ಫಾರ್ಮೇಶನ್, PPF ಅಕೌಂಟ್ ಮಾಡಿದವರಿಗೆ ಯಾವುದೇ ಲೋನ್ ಆಗ್ಲಿ ಮುಟ್ಟುಗೋಲು ಹಾಕುವಂತ ಇನ್ಶೂರೆನ್ಸ್ ಇಲ್ಲ, ಅದೊಂದು ಮತ್ತೆ ಅಂತ ಸ್ಕೀಮ್ ಅಲ್ಲಿ ಅದು ಎಕ್ಸಾಮ್ಟ್ ಇದ್ದ ಸ್ಕೀಮ್ ಯಾವ್ದಿದೆ ಅದರಲ್ಲಿ ಹೋದ್ರೆ ಟ್ಯಾಕ್ಸ್ ಇಲ್ಲಿ ಬಿಟ್ಟು ಮತ್ತೆ ರಿಫಂಡ್ ಸಿಗ್ತದೆ. ನಮ್ಮ PPF ಅನ್ನು ಪ್ರತಿ 5 ವರ್ಷ ಹೋಗ್ಬೋದು. ಈಗ PPF ಇದ್ರೆ 5 ವರ್ಷ ಎಕ್ಸ್ಟೆಂಡ್ ಮಾಡ್ತಾ ಇನ್ವೆಸ್ಟ್ ಮಾಡಬಹುದು. ಪಾರ್ಷಿಯಲ್ ಓಕೆ. ಅಂತೂ ಟೋಟಲಿ ಒಂದು ತುಂಬ ಒಳ್ಳೆ ಸೆಷನ್ಸ್ ಇದೆ, ಆದರೆ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಬೇಕಾಗಿತ್ತು. ಟೆಕ್ನಿಕಲ್ ಇಶ್ಯೂಸ್ ಇಂದಾಗಿ ಅಂದರೆ ಸ್ಲೋಲಿ ಅವೇರ್ನೆಸ್ ಹೆಚ್ಚಾಗ್ತದೆ ಅಷ್ಟೇ. ಆದ್ದರಿಂದ ಎಲ್ಲರಿಗೂ ಸಹ ಹೆಚ್ಚು ಪ್ರಯೋಜನ ಪಡೆಯಲಿಕ್ಕೆ ಕಷ್ಟ ಆಗಿದೆ. ಒಂದು 10-15 ಜನ ಲಾಗಿನ್ ಆಗಿದ್ರು. ಇಲ್ಲಿ ನಾನು ಸ್ಪೆಷಲ್ ಆಗಿ ಕೃತಜ್ಞತೆಯನ್ನು ಬರ್ತಾರೆ. ನಾಗರಾಜ್ ಇದ್ದಾರಲ್ಲ, ನಾಗರಾಜ್ ಕರೆಕ್ಟ್. ಹಾಗಾದ್ರೆ ಒಳ್ಳೆ ಕಾರ್ಯಕ್ರಮ ಇದೆ. ಇಬ್ರು ಸಹ ನಮ್ಗೆ ಇಲ್ಲದ್ರೆ ವಾಲ್ಟರ್ ಸಿಗುದಿಲ್ಲ ಅಲ್ಲಿ. ಹೇಳಿದ್ದಾರೆ ಈ ವಿಷಯದಲ್ಲಿ ಸ್ಪಷ್ಟವಾದ ಕಲ್ಪನೆ ಇತ್ತು. ಹಾಗೆ ಅರಿಗಿರಿಗೂ ಸಹ ತುಂಬಾ ವಿಷಯ ಗೊತ್ತಿದೆ, ತುಂಬಾ ಹೆಲ್ಪ್ ಆಗಿದೆ. ಸೊ ಸ್ಪೆಸಿಫಿಕ್ ಆಗಿ ಈಗ ಕೃತಜ್ಞತೆಯನ್ನ ನಮ್ಮ ಈಶ್ವರನಗರ ರೆಸಿಡೆಂಟ್ ಅಸೋಸಿಯೇಷನ್ ಸೆಕ್ರೆಟರಿ ಆದಂತ ನಾಗರಾಜ್ ಈಗ ವ್ಯಕ್ತಪಡಿಸಲಿದ್ದಾರೆ. ನಾಗರಾಜ್ ಮತ್ತೆ ನಾಡಿದ್ದು ಕಾರ್ಯಕ್ರಮ ಆದಷ್ಟು ನಾಡಿದ್ದು 28ನೇ ತಾರೀಕಿಗೆ ಇದನ್ನು ಆನ್ಲೈನ್ ಪ್ರೋಗ್ರಾಮ್ ಸಹ ಎಲ್ಲರೂ ಅಟೆಂಡ್ ಆಗ್ಬೇಕಾಗಿ ಸ್ಪೆಷಲ್ ಆಗಿ ಎಲ್ರಿಗೂ ಹೇಳ್ಬೇಕು. ನಾವು ನಮ್ಮವರಿಗೆಲ್ಲ ನಮ್ಮವರಿಗೆ ಹೇಳ್ಕೊಂಡ್ರೆ ಅದು ತುಂಬಾ ಯೂಸ್ಫುಲ್ ಇರುವಂತದ್ದು, ತುಂಬಾ ಅಗತ್ಯ ಇರುವಂತದ್ದು. ನೋಡಿ, ಇದು ಇವತ್ತಿನ ಸಹ ಯೂಸ್ ಇರುವಂತದ್ದು, ಹೆಚ್ಚು ಜನಕ್ಕೆ ಗೊತ್ತಾದ್ರೆ ತುಂಬಾ ಒಳ್ಳೇದು. ನನ್ನ ಅಭಿಪ್ರಾಯ. ಒಳ್ಳೆ ಸೊ ನಿಮ್ಮೆಲ್ಲ ಅನುಮತಿಯಿಂದ ನಾನು Thank you, sir. Thank you. Come and spoken on in a short period. So we, on behalf of all the Ishwarnagar Residents Association, thank you. You are most welcome anytime. Thank you. Thank you very much. Thank you, sir. ಆಯ್ತು, ನಾಗರಾಜ್ ಹೇಳಿ. ಸರಿ ಉಂಟು ನಾಗರಾಜ್, ನಿಮ್ಮ ಮಾತಾಡಿ. ನಾಗರಾಜ್ ಅವರು
ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳ್ತಾ ಇದೆ, ಹಲೋ ಕೇಳ್ತಾ ಇದೆ, ಕೇಳ್ತಾ ಇದೆ. ಸರ್, ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ. ಸರಿ ಉಂಟು. ಕೇಳಿಸ್ತಾ ಇದೆ. ಇಲ್ಲ, ಕೇಳಿಸ್ತಾ ಇಲ್ಲ. ಲೂಸ್ ಕನೆಕ್ಷನ್. ಡೈರೆಕ್ಟ್ ಆಗಿ ಸರ್, ಹಲೋ. ಕೆಲವೊಮ್ಮೆ ಕೇಳಿಸ್ತದೆ, ಕೆಲವೊಮ್ಮೆ ಕೇಳಿಸುವುದಿಲ್ಲ. ಲೂಸ್ ಕನೆಕ್ಷನ್ ಉಂಟು. ಇರ್ಲಿ, ನಾವು ಮುಂದುವರಿಸೋಣ ಅಂತ. ನೀವೇ ಮುಗಿಸ್ಬಿಡ್ತೀರಾ? ಆಯ್ತು, ಮುಗಿಸುವ, ತೊಂದರೆ ಇಲ್ಲ. ಸರಿ, ನಾಗರಾಜರನ್ನು ಮ್ಯೂಟ್ ಮಾಡ್ತೀನಿ. ಸ್ನೇಹಿತರೆ, ಈ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ನಾವು ಹೀಗೆ ಒಂದು ಒಟ್ಟು ಸೇರ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನಮಗೆ. ಇಲ್ಲಿ ಬಹುಶಃ ಇದೇ ಸ್ಥಿತಿ ತುಂಬಾ ಸಮಯದವರೆಗೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಇಲ್ಲಿ ಬಹಳ ಖುಷಿ ಪಡಬೇಕಾದಂತ ವಿಷಯ ಏನಂತ ಹೇಳಿದ್ರೆ, ಇಷ್ಟು ಚಂದ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ನಾಲೆಜೇಬಲ್ ಆಗಿ, ಇಷ್ಟು ರಿಸೋರ್ಸ್ಫುಲ್ ಆಗಿ ನಮ್ಮ ರಿಸೋರ್ಸ್ ಪರ್ಸನ್ಸ್ ಇದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆಗಳನ್ನ ಮೂಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಾವು ಬಯಸಿರಲಿಲ್ಲ. ಅರಿಗರು ಮ್ಯೂಚುವಲ್ ಫಂಡ್ ಬಗ್ಗೆ ವಾಲ್ಟರ್ ಕಿಂಟೋ ಅವರು ಸ್ಪಷ್ಟವಾದ ಕಲ್ಪನೆಗಳನ್ನು ನಮಗೆ ನೀಡಿದ್ದಾರೆ. ಇನ್ಫ್ಯಾಕ್ಟ್ ಇನ್ನೂ ಹಲವಾರು ವಿಷಯಗಳನ್ನು ಅವರಲ್ಲಿ ಚರ್ಚಿಸಲಿಕ್ಕೆ ಇದೆ. ಈ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕೆಲವು ಸಮಸ್ಯೆಯಿಂದಾಗಿ ಕಷ್ಟ ಆಗ್ತಾ ಇದೆ, ಇಲ್ಲದೇನು ಪ್ರಾಬ್ಲಮ್ ಇಲ್ಲ. ಆದರೂ ಅದರ ಬಗ್ಗೆ ಆಸಕ್ತಿಗಳು ನಮಗೆ ಹೆಚ್ಚಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇದೆಲ್ಲ ಕಾರ್ಯಕ್ರಮಗಳು. MPS ಇರ್ಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಇದು ಸಣ್ಣ ವಿಷಯಗಳು. ಕಲ್ಮಾಡಿ ಅವರು ಹೇಳಿದ್ದಿರ್ಬೋದು, ಅದೆಲ್ಲ ಎಂತ ಹೇಳಿದ್ರು ಅಂತ ಹೇಳಿದ್ರೆ, ಕೋರ್ಟ್ ಕೆನಾಟ್ ಅಟ್ಯಾಚ್ ಇತ್ತು ಅಂತ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನ ಯಾರು ಸ್ನ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಚಿಕ್ಕ ಪ್ರಾಯದಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅರಿಗರು ಹೇಳಿರೋದನ್ನ, ಇನ್ವೆಸ್ಟ್ಮೆಂಟ್ ಬಹಳ ಮುಖ್ಯ ಅಂತ. ಇದೆಲ್ಲ ನಮ್ಗೆ ಒಂದು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಆಗಿದೆ ತುಂಬಾ. ಯಾಕಂತ ಹೇಳಿದ್ರೆ ಇದೆಲ್ಲ ಕಾರ್ಯಕ್ರಮ ಇಲ್ಲವರಿಗೆ ಸಿಗುದಿಲ್ಲ. ವಾಲ್ಟರ್ ಪಿಂಟೋ ಅವರೆಲ್ಲ ಈಗ ಅರಿಗರಾದ್ರೆ ನಮ್ಮವರೇ ಬರ್ತಾರೆ. ಸೊ ಇದು ಅರಿಗರ ಪ್ರಯತ್ನ ಉಂಟು ವಾಲ್ಟರ್ ಪಿಂಟೋ ಇಲ್ಲಿ ಸಿಗುವಲ್ಲಿ. ಅವರು ಬರೀ UPI ಬಗ್ಗೆ ಹೇಳಿ, ಶೇರ್ ಮಾರ್ಕೆಟ್ ನ ಬಗ್ಗೆ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಅವರಿಗೆಲ್ಲ ನಾನು ಈಶ್ವರನಗರ SNP ಅಸೋಸಿಯೇಷನ್ ವತಿಯಿಂದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ತುಂಬಾ ಸೀನಿಯರ್ ಆದಂತ ಮಾಧವ್ ಶಾನ್ಭಾಗ್ ಅವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಪ್ರಶಾಂತ್ ಹೆಗಡೆ ಅವರು ಮೊದಲು ಸೆಕ್ರೆಟರಿ ಆಗಿದ್ದವರು, ಎಲ್ಲ ಟ್ರೆಷರರ್ ಆಗಿದ್ದವರು ಎಲ್ಲರೂ ಬಂದಿದ್ದಾರೆ. ನಮ್ಮ ಸೆಕ್ರೆಟರಿ ಅವರು ಏನೋ ಟೆಕ್ನಿಕಲ್ ಸಣ್ಣ ಇಶ್ಯೂಸ್ ಎಲ್ಲ ಇತ್ತು. ಅದನ್ನ ಓವರ್ ದಿ ಇಯರ್ಸ್ ನಾವು ಅದನ್ನೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಮ್ಗೆ. ಈ ದೃಷ್ಟಿಯಿಂದ ನಮ್ಗೆ ಇನ್ನೂ ಹೆಚ್ಚು ನಾಲೆಜ್ ಬರ್ಲಿಕ್ಕಿದೆ. ಅದೆಲ್ಲ ಅನಿವಾರ್ಯವೂ ಹೌದು. ನೀವು ನಾರ್ಮಲ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ನಾವು. ಆದ ಕಾರಣ ಈ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಒಟ್ಟು ಸೇರೋದು ಬಹಳ ಮುಖ್ಯ. ನಿಮ್ಗೆ ಗೊತ್ತಿದ್ರೆ, ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ಸ್ ಏನಾದ್ರು ಇದ್ರೆ, ನಮ್ಗೆ ದೊಡ್ಡ ಕಾಸ್ಟ್ ಫ್ಯಾಕ್ಟರ್ ಆಗದಿರುವಂತಹ ಅವಕಾಶಗಳಿದ್ರೆ ಖಂಡಿತ ಹೇಳಿ. ಅಂತ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವ. 10 ಜನ ಆಗಲಿ 15 ಜನ ಆಗಲಿ ನಾನಂತೂ ತಯಾರಿದ್ದೇನೆ. ಇದೆಲ್ಲ ವಿಡಿಯೋ ರೆಕಾರ್ಡ್ ಆಗ್ತದೆ. ಕಂಪ್ಲೀಟ್ ಆಗಿ ಅದನ್ನು ಎಡಿಟ್ ಮಾಡ್ತೇವೆ. ಎಡಿಟ್ ಮಾಡಿ ಅದನ್ನು ಯೂಟ್ಯೂಬ್ ನಾವು ಹಾಕ್ತೇವೆ. ಶಾಶ್ವತವಾಗಿ ಅಲ್ಲಿ ಇರ್ತದೆ ಇದೆಲ್ಲ ಕಾರ್ಯಕ್ರಮಗಳು. ನೀವು ಪ್ರತಿ ಪಿಸು ಗೊತ್ತಿದಂತ ವಿಷಯಗಳು ಅಲ್ಲಿ ಶಾಶ್ವತವಾಗಿ ಇರ್ತದೆ. ಅದೇ ಒಂದು ದೊಡ್ಡ ಅಸೆಟ್. ಮತ್ತೆ ಬೇಕು ಅಂತ ಹೇಳಿದ್ರೆ ನಾವು ಫೇಸ್ಬುಕ್ ಅಥವಾ ಯೂಟ್ಯೂಬ್ ನಲ್ಲಿ ಲೈವ್ ರಿಲೇಗಳನ್ನು ಮಾಡ್ಬೋದು. ಇಂಥ ಕಾರ್ಯಕ್ರಮಗಳು ಪ್ರಿಪೇರ್ ಮಾಡಿಕೊಂಡು ಇಂಥ ಕಾರ್ಯಕ್ರಮಗಳು ಮಾಡುವುದಕ್ಕೆ ಖಂಡಿತ ಹೇಳಿ. ಅಂತ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳ ಬೇರೆ ಅವಕಾಶಗಳು ಇಲ್ಲ. ತುಂಬಾ ಎಷ್ಟು ಆಲೋಚನೆ ಮಾಡಿದ್ರು ಸಹ ನಮ್ಗೆ ಸೆಕೆಂಡ್ ವೇವ್ನ ಬಗ್ಗೆ ಹೆದರಿಕೆ ಉಂಟು, ಒಟ್ಟು ಸೇರ್ಲಿಕ್ಕೆ ಹೆದರಿಕೆ ಉಂಟು. ಆದ ಕಾರಣ ಇಂಥ ರೀತಿಯಲ್ಲೇ ನಾವು ಒಟ್ಟಿಗೆ ನಾವು ಸೇರುವ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳ. 28ಕ್ಕೆ ಕಾರ್ಯಕ್ರಮ ಉಂಟು. ಕಲ್ಮಾಡಿ ಅವರು ಹೇಳಿದಾಗೆ ಪ್ರತಿಯೊಬ್ಬರಿಗೆ ಹೇಳಿ. ನಮ್ಗೆ ಅರಿಗೆರ ಮಿಸಸ್ ಮೇಡಮ್ ಹೇಳಿಕೊಟ್ಟು, ಶಶಿಕಲಾ ಮೇಡಮ್ ಹೇಳ್ತಾ ಇದ್ರು ಹೇಗೆ ಎಂಟರ್ ಆಗ್ಬೇಕು ಅಂತ ಹೇಳಿ. ಅಲ್ಲ
ಆ ರೀತಿ ಸ್ವಲ್ಪ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸಹ. ಪ್ರತಿ ಬೆಂಗಳೂರಿಂದ ಬಂದಿದ್ದಾರೆ, ನನ್ನ ಕೆಲವು ಫ್ರೆಂಡ್ಸ್ ಡಾಕ್ಟರ್ ಗಣೇಶಪ್ಪ ಅಂತ ಕಾಲೇಜಿಂದೆಲ್ಲ ಬಂದಿದ್ದಾರೆ, ಯೂನಿವರ್ಸಿಟಿ ಕಾಲೇಜಿನಲ್ಲಿ ಇದ್ದವರೆಲ್ಲ ಕೆಲವರು ಎಂಟ್ರಿ ಆಗಿದ್ದಾರೆ, ಸ್ವಲ್ಪ ಸಮಯ ಇದ್ದು ಹೋಗಿದ್ದು. ಸೊ ಅವರೆಲ್ಲ ಬಂದಿದ್ದಕ್ಕೆ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಕಾರ್ಯಕ್ರಮ. ವೆರಿ ಚೆನ್ನಾಗಿದೆ ಇದು ಪ್ರಿಪೇರ್ ಎಲ್ಲ ಪಾಯಿಂಟ್ ಅಲ್ಲಿ ನೀವು ಕವರ್ ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್.